ಪುರುಷ ಕೆನ್ನಿಗೋಳಿ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುಬ್ರಹ್ಮಣ್ಯ ಮಹಾಗಣಪತಿ ಇದರ ಆಶ್ರಯದಲ್ಲಿ ಉಡುಪಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಅದರ ಮೊದಲು ಈ ಒಂದು ಆನ್ಲೈನ್ ಸ್ಪರ್ಧೆಯನ್ನು ನಾವು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಸಾಂಸ್ಕೃತಿಕ ಕಾರ್ಯದರ್ಶಿ ಅದರಲ್ಲಿ ಒಂದು ಮೂಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023ರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಈಗ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭಿಸಬೇಕಾದ್ರೆ ದೇವರ ಮೋರೆಯನ್ನು ನಾವು ಹೋಗಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾವುದೇ ವೇದಿಕೆಯಲ್ಲಿ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ನೃತ್ಯ ತರಗತಿಯ ಪುಟಾಣಿ ವಿದ್ಯಾರ್ಥಿಗಳು ಸಾನ್ವಿ ಶೆಟ್ಟಿಗಾರ್, ಪ್ರಣಮ್ಯ ಆಚಾರ್ಯ, ಸಾನ್ನಿಧ್ಯ ಆಚಾರ್ಯ ಹಾಗೂ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಮಹಿಳಾ ಕಾರ್ಯಕಾರಿ ಸಮಿತಿಯ ಶ್ರೀಮತಿ ಶೋಭಾ, ಶ್ರೀಮತಿ ವಾಣಿ, ಶ್ರೀಮತಿ ಸುಜಾತ ಇವರಿಂದ ಪ್ರಾರ್ಥನೆ. ವಂದನೆ ವಂದನೆ ಸೊಂಡಿಲದ ತರೇಗ ಪ್ರೀತಿದ ಗಣಪತಿ ದೇವರೇಗ, ಪ್ರೀತಿದ ಗಣಪತಿ ದೇವರೇಗ. ಉದ್ದ ಉದ್ದ ದಾಡಿ ಉಂಡು ಬಾರಿ ಪೊಲ್ಲು ತರ ತರ ಆನೆ ರೂಪ ಏತು ಪೊಲ್ಲು. ಮೂರ್ತಿ ಬಾರಿ ಅಲ್ಯವು ಕೀರ್ತಿ ಬಾರಿ ಮಲ್ಲವು, ಮೂರ್ತಿ ಬಾರಿ ಅಲ್ಯವು ಕೀರ್ತಿ ಬಾರಿ ಮಲ್ಲವು. ಊರುಡೆ ಮಹಾಮಲ್ಲ ದೇವರೀರ, ಊರುಡೆ ಮಹಾಮಲ್ಲ ದೇವರೀರ. ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ, ಪ್ರೀತಿದ ಗಣಪತಿ ದೇವರೇಗ. ಕಷ್ಟ ನಷ್ಟ ಕಳೆಪಿಷ್ಟ ದೇವರೀರ, ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರ. ಚೌತಿದ ದಿನೋಟು ಚಂದ್ರಾಗ ಶಾಪ, ಚೌತಿದ ದಿನೋಟು ಚಂದ್ರಾಗ ಶಾಪ. ಕೊರ್ತಿನ ಸುಂದರ ಮೂರ್ತಿಗ, ಕೊರ್ತಿನ ಸುಂದರ ಮೂರ್ತಿಗ. ವಂದನೆ ವಂದನೆ ಸೊಂಡಿಲದ ತರೇಕ ಪ್ರೀತಿದ ಗಣಪತಿ ದೇವರೇಗ, ಮೋಕೆದ ಗಣಪತಿ ದೇವರೇಗ. एकदन्तं विनायकं शूर्पकर्णं लम्बोदरम्, एकदन्तं विनायकं शूर्पकर्णं लम्बोदरम्.
विनायकं शूर्पकर्णं लम्बोदरं एकदन्तं विनायकं शूर्पकर्णं लम्बोदरं सुरनरवन्दित शिवसुतने प्रमथा प्रथमासु प्रजने सुरनरवन्दित शिवसुतने प्रमथा प्रथमासु प्रजने सिद्धिबुद्धिप्रदायकने सिद्धिबुद्धिप्रदायकने हरसै मुददि गणेशने हरसै मुददि गणेशने एकदन्तं विनायकं शूर्पकर्णं लम्बोदरं एकदन्तं विनायकं शूर्पकर्णं लम्बोदरं हेरम्बं गणाधिपं प्रथमपूजिता गजाननं हेरम्बं गणाधिपं प्रथमपूजिता गजाननं ॐ गजाननं गजाननं विनायकं भज गजाननं ॐ गजाननं गजाननं विनायकं भज गजाननं एकदन्तं विनायकं शूर्पकर्णं लम्बोदरं एकदन्तं विनायकं शूर्पकर्णं लम्बोदरं शूर्पकर्णं लम्बोदरम् ವಂದನೆಗಳು ಪುಟಾಣಿ ವಿದ್ಯಾರ್ಥಿಗಳು ಹಾಗೆಯೇ ಮಹಿಳಾ ಸದಸ್ಯರಿಗೆ. ಈಗ ಈ ಒಂದು ಮೂಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023ರ ಕಾರ್ಯಕ್ರಮದಲ್ಲಿ ಕುಣಿಯೋಣ ಬನ್ನಿ 2023 ಹಾಗೂ ಹಾಡೋಣ ಬಾ 2023 ಸ್ಪರ್ಧಾ ವಿಜೇತರಿಂದ ಪ್ರತಿಭಾ ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಈಗಾಗಲೇ ಹೆಸರನ್ನು ಇಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಬಂದಂಥ ಸ್ಪರ್ಧಾಳುಗಳು. ಅವರು ಈ ಒಂದು ವೇದಿಕೆಯಲ್ಲಿ ಪ್ರತಿಭಾ ಪ್ರದರ್ಶನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಮೊದಲಿಗೆ ಹಾಡೋಣ ಬಾ ಈ ಒಂದು ನೃತ್ಯ ಹಾಡು ಸ್ಪರ್ಧೆಯಲ್ಲಿ ಆನ್ಲೈನ್ ಮುಖಾಂತರ ಹೆಸರನ್ನು ಆಯ್ದುಕೊಂಡಿದ್ದೇವೆ. ಇವರೆಲ್ಲರೂ ಬಹುಮಾನದ ವಿಜೇತರು ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹರಿಪ್ರಸಾದ್ ಚೆಳಾಯರು ಪ್ರಥಮವಾಗಿ ಇವರು ತಮ್ಮ ಪ್ರತಿಮಾ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಹರಿಪ್ರಸಾದ್ ಚೆಳಾಯರು ಸುರತ್ಕಲ್ ಇವರು. ಇದರ ನಂತರ ಕುಣಿಯೋಣ ಬನ್ನಿ 2023ರ ಆನ್ಲೈನ್ ಸ್ಪರ್ಧೆಯಲ್ಲಿ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಚಾರ್ವಿ ಎಸ್ ದೇವಾಡಿಗ ಮುಕ್ಕ ಇವರು ಮುಂದಕ್ಕೆ ತಯಾರಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ.
ಹಾಲು ಹಾಲು ಛೀ ಹಾಲು ಹಾಲು ಛೀ ಹಾಲು 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 ಕಾವೇರಿಗೆ ಕಾಲುಂಗುರ ತೋಡಿಸಿ ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ ಕಾವೇರಿಗೆ ಕಾಲುಂಗುರ ತೋಡಿಸಿ ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ ಮಲೆನಾಡಿಗೆ ಮಲ್ಲೆಯನ್ನು ಮೂಡಿಸಿ ಪ್ರೀತಿಸುವೆನು ಈ ಜೀವ ಬೆರೆಸಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ತೋಡಿಸಿ ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ ಜಾರು 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 ಜೋಗದ ಜಡೆಯಲ್ಲಿ ಜಾರಲೆ ಚಿನ್ನ ನಿನ್ನ ಕಣ್ಣ ಕೊಡಗಿನ ಕೊಡೆಯಲ್ಲಿ ಕೂಡಲೇ ನೀನು ನಿಂತಾಗ ಮೇಲೂರಿನ ಬಂದೆಯು ಎಲ್ಲ ನಡೆದಾಗ ಮೈ ನೆನೆದ ಆಗುಂದೆಯು ನಿನ್ನ ಬಣ್ಣಾರೆ ಬಾದಾಮಿ ಚಿತ್ತಾವಳಿ ನಿನ್ನ ಕಣ್ಣೋಟ ಕನ್ಸಳೆಯ ಕರಾವಳಿ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಸರಿಯಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗರೇ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ಕೊಡಿಸಿ ಕೊಡಚಾದ್ರಿಗೆ ಕೈಬಳೆಯ ಕೊಡಿಸಿ ಆಸೆ ಅನ್ನೋ ರಂಗನ ಬಿಟ್ಟಿನ ಹಕ್ಕಿನ ನಿನ್ನ ಅಂದ ಅನ್ನೋ ನಾಗರ ಹೊಳೆಯಲಿ ಅವಿತನ ನಿನ್ನ ಸ್ಪರ್ಶಾನೆ ಸಹ್ಯಾದ್ರೆ ಕಂಗಾಳೆ ನಿನ್ನ ನಗುವೆಲ್ಲ ನರ್ತಿಸುವ ಕಾರಂಜಿಯು ನಿನ್ನ ಹೃದಯಾನೆ ಪ್ರತಿಫಲಿಸೋ ಆಗುಮ್ಮಟ
ನಿನ್ನ ಮನಸ್ಸೊಂದು ಕರುನಾಡಿನ ದೂತಕ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಆಸೆಯಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ಕೊಡಿಸಿ ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ ಪ್ರೀತಿಸುವೆನು ಈ ಜೀವ ಬೆರೆಸಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗರೇ ಅಕ್ಷರ ಅದರಾಳ ಗೌರಿ ಶಂಕರ ಅದರಾಳ ಗೌರಿ ಶಂಕರ. ಥ್ಯಾಂಕ್ ಯು. ವಂದನೆಗಳು ಹರಿಪ್ರಸಾದ್ ಚಳೆಯರು ಇವರೇ. ತಮ್ಮ ಗಾಯನದ ಮೂಲಕ ಪ್ರಥಮವಾಗಿ ಈ ಒಂದು ಹಾಡನ್ನು ಹಾಡಿದಿರಿ. ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಕುಣಿಯೋಣ ಬನ್ನಿ ಆನ್ಲೈನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಅದರ ಸ್ಪರ್ಧೆಯ ಬಹುಮಾನ ವಿಜೇತರಲ್ಲಿ ಚಾರ್ವಿ ಎಸ್ ದೇವಾಡಿಗ ಮುಕ್ಕ ಇವರು ಈ ಒಂದು ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ. ಎಲ್ಲರೂ ಅವರನ್ನು ಸ್ವಾಗತಿಸಿ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಇದರ ನಂತರ ಹಾಡೋಣ ಬಾ 2023 ಇದರ ಹಾಡುಗಾರರು ಪ್ರಕಾಶ್ ಆಚಾರ್ಯ ಕಿನ್ನಿಗೋಳಿ ಇವರು ತಯಾರಿ ಇರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ.
ವಂದನೆಗಳು ಚಾರ್ವಿ ಎಸ್ ದೇವಾಡಿಗ ಇವರಿಗೆ. ಮುಂದೆ ಸ್ಪರ್ಧಾ ಬಹುಮಾನ ವಿಜೇತರಲ್ಲಿ ಹಾಡಲಿಕ್ಕೆ ವೇದಿಕೆಗೆ ಬರ್ತಿದ್ದಾರೆ ಪ್ರಕಾಶ್ ಆಚಾರ್ಯ ಕಿನ್ನಿಗೋಳಿ. ಇದರ ನಂತರ ನೃತ್ಯವನ್ನು ನೀಡಲಿಕ್ಕೆ ವೇದಿಕೆ ಬರುವವರು ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರೆ. ಇವರು ಮುಂದೆ ತಯಾರಿ ಇರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. हल ठीक हल ठीक हल हल बंधुगळे हल हल टेस्टिंग हल हल ಪ್ರಪ್ರಥಮವಾಗಿ ಈ ಒಂದು ಆನ್ಲೈನ್ ಗಾಯನದ ಮೂಲಕ ನನಗೆ ಆಡಲು ಅವಕಾಶವನ್ನು ಮಾಡಿಕೊಟ್ಟಂಥ ಸಾಹಿತ್ಯ ಪರಿಷತ್ತು ಜೊತೆಗೆ ನಮನ ಕ್ರಿಯೇಷನ್ರವರಿಗೆ ನಾನು ಪ್ರಪ್ರಥಮವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಭಾಳ ವಿಶೇಷತೆ, ಕಳೆದ 2.5 ವರ್ಷಗಳಲ್ಲಿ ಭಾಳಷ್ಟು ಪ್ರಶಸ್ತಿಗಳು ನನ್ನ ಪಾಲಿಗೆ ಬಂದಿದಂತಾದರೆ ನನಗೆ ಒಳ್ಳೆಯ ಒಂದು ಸ್ನೇಹಿತನ ಒಂದು ನಿರ್ದೇಶನ ಜೊತೆಯಲ್ಲಿ ನನ್ನ ಸಂಗೀತ ಕಲೆಯನ್ನು ಪ್ರೀತಿಸುವಂಥ ಎಲ್ಲ ಸಂಗೀತ ಪ್ರೇಮಿಗಳಿಗೆ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತಾ, ಆನ್ಲೈನ್ ಸ್ಪರ್ಧೆಯಲ್ಲಿ ಆಡಿದಂಥ ಗೀತೆಗೆ ಸರಿಸುಮಾರು 5,000 ವೀಕ್ಷಕರು ವೀಕ್ಷಣೆ ಮಾಡೋದರ ಮೂಲಕ ಪ್ರಥಮ ಸ್ಥಾನಕ್ಕೆ ಆಯ್ಕೆಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಹಾಗೂ ತಂಡದ ಪರವಾಗಿ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನೀರುದು 3 ದಿವಸ ಒಳಿತು ಮಾಡೋ ಮನಸ, ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಒಳ್ಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ, ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮ್ಯಾಲೆ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮ್ಯಾಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿ ಇರೋದು ಬಾಡಿಗೆ ಮನೆಯಾಗೆ, ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನ್ಸ ನೀಗಿರೋದು 3 ದಿವಸ, ಒಳಿತು ಮಾಡು ಮನ್ಸ ನೀಗಿರೋದು 3 ದಿವಸ. ಸ್ವಾಗತಂ ಸ್ವಾಗತಂ ಸ್ವಾಗತಂ
ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವೇಷವೆಂಬ ವಿಷವ ಸುರಿಯಬೇಡ ಮೂಡ, ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನ್ಸ ನೀ ಇರೋದು 3 ದಿವಸ. ಪ್ರಕಾಶಾಚಾರ್ಯ ಕಿಲ್ಲಿಗೋಳಿ ಇವರಿಗೆ ಇವರು ಹಲವಾರು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ತಮ್ಮನ್ನು ತಾನು ತೊಡಗಿಸಿಕೊಂಡರು. ಮತ್ತೊಮ್ಮೆ ಪ್ರಕಾಶಾಚಾರ್ಯ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಮೂರ್ತಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023ರ ಕಾರ್ಯಕ್ರಮದ ನೇರ ಪ್ರಸಾರ ನಮನ ಮೂಲ್ಕಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಆಗ್ತಿದೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಅಂತ ಹೇಳ್ಕೊಳ್ತಾ ಮುಂದೆ ಕುಣಿಯೋಣ ಬನ್ನಿ 2023ರಲ್ಲಿ ವೇದಿಕೆಯಲ್ಲಿ ನೃತ್ಯವನ್ನ ಮಾಡಲಿಕ್ಕೆ ಬರ್ತಿದ್ದಾರೆ ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರೆ. ಇವರು ಸ್ವಾಗತಿಸಿ ಆರಾಧ್ಯ ರಾಜೇಶ್ ಪೂಜಾರಿ ಇವರನ್ನು. ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಸ್ವಾಗತಂ 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 ಸ್ವಾಗತಂ.
च पिता त्वमेव त्वमेव ವಂದನೆಗಳು बन्धुश्च सखा ಪುಟಾಣಿ ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರೆ ಇವರಿಗೆ. ಈಗ ಮುಂದೆ ಹಾಡೋಣ ಬನ್ನಿ ಈ ಕಾರ್ಯಕ್ರಮದಲ್ಲಿ ಪ್ರಿಯಾ ಕೈಕಂಬ ಪೆರಾರ ಇವರು ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಬೇಕು. ಪ್ರಿಯಾ ಕೈಕಂಬ ಪೆರಾರ ಈ ಒಂದು ಮೂಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023ರಲ್ಲಿ ಈ ಒಂದು ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೇವೆ. ಅದರ ಭಾಗವಾಗಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆನ್ಲೈನ್ ಸ್ಪರ್ಧೆಯಲ್ಲಿ ಬಹುಮಾನದ ವಿಜೇತರು ಈ ಒಂದು ವೇದಿಕೆಯಲ್ಲಿ ಪ್ರತಿಭಾ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈಗ ಮುಂದಕ್ಕೆ ಕಾರ್ಯಕ್ರಮ ಹಾಡೋಣ ಬನ್ನಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ
ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ವಂದನೆಗಳು ಪ್ರಿಯ ಕೈಕಂಬ ಇವರಿಗೆ. ಮುಂದೆ ಈ ಒಂದು ವೇದಿಕೆಯಲ್ಲಿ ಕುಣಿಯೋಣ ಬನ್ನಿ 2023ರ ಒಂದು ಸ್ಪರ್ಧೆಯಲ್ಲಿ ಬಹುಮಾನದ ವಿಜೇತರು ವೈಭವಿ VS ಬೆಂಜನಪದವು ಬಂಟ್ವಾಳ ಇವರು ಈ ಒಂದು ವೇದಿಕೆಯಲ್ಲಿ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಹಿತಿಗಳ ಸಂಗಮ, ಸಾಂಸ್ಕೃತಿಕ ವೈಭವ, ಸಾಧಕರಿಗೆ ಗೌರವ, ಅದೇ ರೀತಿ ನೃತ್ಯ ಸಿಂಚನ, ಕವಿಕಾವ್ಯ ವಾಚನ, ಪದಗ್ರಹಣ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ನಿಮ್ಮೆಲ್ಲ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳುತ್ತಾ ಮುಂದೆ ಈ ಒಂದು ವೇದಿಕೆಯಲ್ಲಿ ನೃತ್ಯ ಎಲ್ಲರೂ ಕೈಚಾಪಾಳೆಯೊಂದಿಗೆ ನೃತ್ಯದ ಸ್ಪರ್ಧೆಗೆ ಸಂಪೂರ್ಣ ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸದಾ ನಿಲದೆ ಮಿಡಿದಿದೆ ಅಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ, ಹಕ್ಕಿಗೆ ಮಾನಾಗಿ ಹಾರಲು ಒಲವಾಗಿ, ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಗೆ ಬಲವಾಗಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ
ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ.
ಅವಕಾಶಕ್ಕಾಗಿ ಧನ್ಯವಾದಗಳು. ಅಭಿನಂದನೆಗಳು ತೇಜಶ್ರೀ ಮಂಗಳೂರು ಇವರಿಗೆ. ಮುಂದೆ ಕುಣಿಯೋಣ ಬನ್ನಿ ಕಾರ್ಯಕ್ರಮದಲ್ಲಿ ಚಾರ್ವಿ ವಿದ್ಯಾದಾಸವರ್ಣ ನಿಡ್ಡೋಡಿ ಇವರು ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ಜರುಗಲಿಕ್ಕಿದೆ. ಆ ಒಂದು ಸಮಾರಂಭದಲ್ಲಿ ಕುಣಿಯೋಣ ಬನ್ನಿ 2023ರ ನೃತ್ಯ ರಾಜ ಹಾಗೂ ನೃತ್ಯ ರಾಣಿ ಪ್ರಶಸ್ತಿ, ಹಾಗೆಯೇ ಹಾಡೋಣ ಬನ್ನಿ 2023ರ ಹಾಡಿನ ರಾಜ ಹಾಗೂ ಹಾಡಿನ ರಾಣಿ ಪ್ರಶಸ್ತಿಯನ್ನು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳು ನೀಡಿ ಗೌರವಿಸಲಿದ್ದಾರೆ. ಈಗ ಮುಂದಕ್ಕೆ ನಿಮ್ಮ ಮುಂದೆ ಕುಣಿಯೋಣ ಬನ್ನಿ ಸ್ಪರ್ಧಾಳು. ಇದರ ನಂತರ ಸುನಿಲ್ ಕುಮಾರ್ ಅಂಬಲ್ಪಾಡಿ ತಯಾರಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಮನೆಯಿಲ್ದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ. ಇನಿತು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ. ನಮ್ಮ ರಂಗವಿಠಲ 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 ಆ ಮನೆಯ ಕಟ್ಟುವುದುಂಟು, ಮಡದಿ ಮಕ್ಕಳು ಉಂಟು, ಧನವ ಗಳಿಸುವುದುಂಟು, ಗಳಿಸದಿದ್ದವರುಂಟು. ಮನೆಯ ಕಟ್ಟುವುದುಂಟು, ಮಡದಿ ಮಕ್ಕಳು ಉಂಟು, ಧನವ ಗಳಿಸುವುದುಂಟು, ಗಳಿಸದಿದ್ದವರುಂಟು. ಧನವ ಕಟ್ಟುವರುಂಟು, ದಾನ ಮಾಡುವರುಂಟು, ಧನವ ಕಟ್ಟುವರುಂಟು, ದಾನ ಮಾಡುವರುಂಟು, ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು, ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು. ಮಳೆಗಾರತನವಿದರೊಳ್ ಎಂದಿಗೂ ಬೇಡ, ಮಳೆಗಾರತನವಿದರೊಳ್ ಎಂದಿಗೂ ಬೇಡ. ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ, ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ. ಗುಣಪೂರ್ಣ ಚೆಲ್ವ ಗೋಪಾಲ ವಿಠಲ ನಿನ್ನ, ಗುಣಪೂರ್ಣ ಚೆಲ್ವ ಗೋಪಾಲ ವಿಠಲ ನಿನ್ನ. ಗುಣಚಿಂತನೆಯೋಳಿಡು ಇಷ್ಟೇ ಸಾಕು, ಗುಣಚಿಂತನೆಯೋಳಿಡು ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. हाय गाइस, मैं हूं मोहक मीत। आप सभी का मोहक मीत गेमिंग चैनल में स्वागत है। ವಂದನೆಗಳು ಚಾರ್ವಿ ಇವರಿಗೆ. ಮುಂದೆ ಸುನೀಲ್ ಕುಮಾರ್ ಇವರು ಹಾಡೋಣ ಬನ್ನಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ರಂಜಿಸಲಿದ್ದಾರೆ. ಆ ನಂತರ ಈ ವೇದಿಕೆಯಲ್ಲಿ ದೀಪ್ತಿ ಸಾಲ್ಯಾನ್ ಹೆಜಮಾಡಿ ಇವರು
ಕುಣಿಯೋಣ ಬನ್ನಿ ನೃತ್ಯ ಪ್ರದರ್ಶನ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ. ಓ ಓ ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ
ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನದರ ಮೇಟಿ ಕಣೋ. ಧನ್ಯವಾದಗಳು. ವಂದನೆಗಳು ಸುನೀಲ್ ಕುಮಾರ್ ಇವರಿಗೆ. ಮುಂದೆ ಕುಣಿಯೋಣ ಬನ್ನಿ ಕಾರ್ಯಕ್ರಮ ದೀಪ್ತಿ ಸಾಲಿಯನ್ ಹೆಜ್ಮಾಡಿ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಇದರ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಇದರ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ವೈವಿಧ್ಯ ಈ ಒಂದು ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಮುಂದೆ ದೀಪ್ತಿ ಸಾಲಿಯನ್ ಹೆಜ್ಮಾಡಿ ಕುಣಿಯೋಣ ಬನ್ನಿ ಕಾರ್ಯಕ್ರಮದಲ್ಲಿ. ಇದರ ನಂತರ ಹಾಡೋಣ ಬಾ 2023ರಲ್ಲಿ ಶ್ರೀಯಾ ಆದಿ ಉಡುಪಿ ಇವರು ತಯಾರಿ ಇರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಗೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮ್ಲದ ಕರೆಟ್ ಎರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಾಲಕ್ಕೆ ನಂದುಂಡು ಯಕ್ಷಗಾನನ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಥಿನ ಕಥೆಗೆ ನೊಂದು ಸಂತಾನಿ ಫೆಲ್ತರಿ ತಿಂಚಿನ ನೆಂಪು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ. ವಂದನೆಗಳು ದೀಪ್ತಿ ಸಾಲ್ಯಾನ್. ಈಗ ಮುಂದಕ್ಕೆ ಶ್ರೀಯಾ ಆದಿ ಉಡುಪಿ ಹಾಡೋಣ ಬಾ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂದೆ ನಿಮ್ಮೆಲ್ಲರ ಕೈಚಪ್ಪಾಳೆಯೊಂದಿಗೆ, ಅದೇ ರೀತಿ ಆ ನಂತರ ಆಶಿಕಾ ಎಕ್ಕಾರು ಇವರು ಕುಣಿಯೋಣ ಬನ್ನಿ ನೃತ್ಯದಲ್ಲಿ ಭಾಗವಹಿಸಲಿದ್ದಾರೆ. ಭತ್ತ ತೊಳುಕೈಗೆ ಮಣಿ ಮುಳೆಟ್ಟಿದ ಮದಿಗೋದಣ್ಣ ಬರ್ಲಿಲ್ಲ, ಮದಿಗೋದಣ್ಣ ಬರ್ಲಿಲ್ಲ, ಬಸರೂರ ಹೂವ ಕಂಟಣ್ಣ ತೆಗದೀರ. ಅಂಗನಿನಲ್ಲಿ ಬಂಗಾರಾಗಿವ ಮಳೆ ಗಂಗಾರಿಯಂತೆ ಕಣ್ಮುಚ್ಚಿ
ಹಠ ಮಾಡಿದೆ ಮಾಡುವ ಕೊಂಗಾಟವು ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿದೆ ನಿನ್ನಯ ನೆರಳ ಮೇಲೆಯೇ ನೋಡು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಅಂಗಾರಿನಲ್ಲಿ ಮಂಗಾರ ಶಿವಮಯ ಬಂಗಾರಿಯಂತೆ ಕಣ್ಮುಚ್ಚಿ ಸಿಂಗಾರದ ಶೋಭಾನೆಯ ಕಣ್ಣಾರ ನೀನು ಹಾಡಿದೆ ಈ ಹಾಡಿಗೆ ಕುಣಿಯಾಡುವ ಸಾಹಸವಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನನ್ನ ತೆಗೆದೆ ಹಾಕಿದೆ ನಾ ಕಾಣುವ ಕನಸಲ್ಲಿಯೇ ನೀನು ಯಾಕೆ ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವು ಸುಂದರವಾದ ಸೋಜುಗಳೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸುವಂತ ರೂಪಕವೆಲ್ಲ ತನೆ ಸೋಲಿಸಿದೆ ಮಂದಹಾಸ ಆನನುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. ವಂದನೆಗಳು ಶ್ರೇಯಾ ಆದಿ ಉಡುಪಿ ಇವರಿಗೆ ಉತ್ತಮವಾಗಿ ಹಾಡನ್ನು ಹಾಡಿದ್ದಾರೆ. ಅಷ್ಟೇ ಉತ್ತಮವಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಪ್ರೋತ್ಸಾಹಿಸಿದ್ದಾರೆ. ಮುಂದೆ ಆಶಿಕಾ ಎಕ್ಕಾರು ಇವರು ಕುಣಿಯೋಣ ಬಾ 2023ರಲ್ಲಿ ಬಹುಮಾನದ ವಿಜೇತರ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಆ ನಂತರ ಅನನ್ಯ ನಾರಾಯಣ್ ಇವರು ಹಾಡೋಣ ಬಾ 2023ರಲ್ಲಿ ತಯಾರಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. పోయి సేరుంలే పరబైలు కండోద కై కొయ్యర పోయి సుఖి కొయ్యర పోయి సేరుంలే పరబైలు కండోద కై కొయ్యర పోయి కత్తి ముట్టాಳೆ పత్తి మాతెల్ల కై ತುಂಬೆರ పోయి మాతెల్ల కై ತುಂಬೆర పోయి ಸುತ್ತಿ ಕೊಯ್ಯರ పోయి ಸೇರುಂಲೆ ಪರಬೈಲು ಕಂಡೋದ ಕೈ ಕೊಯ್ಯರ పోయి ಕೊರಿಯೇರು ಹಳೆಯಂಗಡಿ ಜವನೇರು ಕಂಡ ಇಡಿ ಅಡತೇರು ಪಾಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ಮಾಣಿದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಬಾರ್ತೋರ್ದ ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗೋತ ತೊಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ
ವಂದನೆಗಳು ಆಶಿಕ ಎಕ್ಕಾರ್ ಇವರಿಗೆ. ಮುಂದೆ ಹಾಡೋಣ ಬಾ 2023ರಲ್ಲಿ ವೇದಿಕೆಯ ಮುಂದೆ ಬರಲಿಕ್ಕಿರುವವರು ಅನನ್ಯ ನಾರಾಯಣ ಇವರು. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭೆಗಳು ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಇವರೆಲ್ಲರೂ ಆನ್ಲೈನ್ ಸ್ಪರ್ಧೆಯ ಬಹುಮಾನದ ವಿಜೇತರು ಎಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನವು ಜರುಗಲಿಕ್ಕಿದೆ. ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇದರ ನೃತ್ಯ ತರಗತಿಯ ಪುಟಾಣಿ ವಿದ್ಯಾರ್ಥಿಗಳಿಂದ. ಈಗ ಮುಂದೆ ಅನನ್ಯ ನಾರಾಯಣ್ ಹಾಡೋಣ ಬಾ 2023ರಲ್ಲಿ, ಆನಂತರ ಕುಣಿಯೋಣ ಬನ್ನಿ 2023ರಲ್ಲಿ ಧನುಷ್ ಕಾಟಿಪಳ್ಳ ಇವರು ತಯಾರಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. Hal check, hal check, hal check, hal check. ಮದ ಮದ ನಿದ ನಿದ ನಿರೆ ಗರೆ ಸ ಸ ಸ ಸ
ಸನ್ನಿಧಿಗೆ ಬಂದಿಹನಮ್ಮ ನೋವ ನಿವಾರಿಸಿ ಕಾಪಾಡಮ್ಮ ನಿನ್ನ ಸನ್ನಿಧಿಗೆ ಬಂದಿಹನಮ್ಮ ನೋವ ನಿವಾರಿಸಿ ಕಾಪಾಡಮ್ಮ ನಿನ್ನ ಸೆರಗೆ ಹೂ ಚುಕ್ಕಿಯ ನೆರಳು ನಿನ್ನ ಸೆರಗೆ ಹೂ ಚುಕ್ಕಿಯ ನೆರಳು ರಕ್ಷಿಸಲಮ್ಮ ನಿಮ್ಮಯ ಕರುಳು ಕರುಣಿಸಿ ಪುರಿ ಶಾರದ ಮಾತೆ ಶೃಂಗಗಿರಿಯಲಿಹ ಮಂಗಳ ಚರಿತೆ ಧ್ಯಾನಿಸುವೆನು ನಾ ನಿನ್ನನ್ನು ಕೋರಿತೆ ಧ್ಯಾನಿಸುವೆನು ನಾ ನಿನ್ನನ್ನು ಕೋರಿತೆ ತುಂಗೆಯ ತೊಟ್ಟಿಲ ಕರುಣಾ ಭರಿತೆ ಕರುಣಿಸಿ ಪುರಿ ಶಾರದ ಮಾತೆ ಶೃಂಗಗಿರಿಯಲಿಹ ಮಂಗಳ ಚರಿತೆ ಶಾರದೆ 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 ಥ್ಯಾಂಕ್ ಯು. ವಂದನೆಗಳು ಅನನ್ಯ ನಾರಾಯಣ್ ಇವರಿಗೆ. ಮುಂದಕ್ಕೆ ಧನುಷ್ ಬೈಕಂಪಾಡಿ ಧನುಷ್ ಕಾಟಿಪಳ್ಳ ಇವರು ಕುಣಿಯೋಣ ಬಾ 2023ರಲ್ಲಿ ತಮ್ಮ ಮುಂದೆ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅದರ ನಂತರ ಹಾಡೋಣ ಬಾ ಸ್ಪರ್ಧಾಳು ಪ್ರಭಾವತಿ ನಾಯಕ್ ಕಾಜರಗುತ್ತು ಹಿರಿಯಡ್ಕ ಇವರು ತಯಾರಿರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರ ನಿಮ್ಮ ನೆಚ್ಚಿನ ನಮನ ಮೂಲ್ಕಿ ಚಾನಲ್ನಲ್ಲಿ ನೇರ ಪ್ರಸಾರ ಕಾಣ್ತಾ ಇದೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿ ವಿನಂತಿಸಿಕೊಳ್ತಿದ್ದೇನೆ. ಈಗ ಡಿಜಿಟಲ್ ಇಂಡಿಯಾ ನೋಡುತ್ತೆ ಟಾಟಾ IPL ಕೇವಲ ಜಿಯೋ ಸಿನಿಮಾದಲ್ಲಿ. Amazon पर मिलेगा रोज का सामान, तो आपने आज क्या खरीदा? ಮಾದೇವ ನಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು
ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಪತ್ತಿ ಕುಣೀರು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚೆಲ್ಲ ಕಟಾರ ಚನ್ನ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಪತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾರಯ್ಯ ಮುಂದೆ ಪತ್ತಿ ಕುಣೀರು ಹಂಗೆ ಕುಣೀರು ವಂದನೆಗಳು ಧನುಷ್ ಕಾಟಿಪಳ್ಳ ಇವರಿಗೆ. ಮುಂದೆ ಹಾಡೋಣ ಬಾ 2023ರಲ್ಲಿ ಪ್ರಭಾವತಿ ನಾಯಕ್ ಕಾಜರಗುತ್ತು ಹಿರಿಯಡ್ಕ ತಮ್ಮ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ. ಆನಂತರ ಕುಣಿಯೋಣ ಬನ್ನಿ 2023ರಲ್ಲಿ ಧನ್ವಿ ಈ ಕೋಟ್ಯಾನ್ ಬೈಕಂಪಾಡಿ ಇವರು ತಯಾರಿ ಇರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಹೋ ಮುಗಿಲೆ ಕೆನ್ನೆ ಕೆಂಪು ಏಕೆ ನಿನ್ನ ನೋಡೋಕೆ ನನ್ನ ಬರುವ ನೀನೇ ಗಾಳಿಗೆ ತಂಪನು ಕದ್ದೊಯ್ದೆ ಎಲ್ಲಿಗೆ ಕದ್ದೊಯ್ದೆ ಎಲ್ಲಿಗೆ ಹೂವೆ 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 ನಿಮ್ಮಿನ ಗೋವಿಗೆ ಕಾರಣವೇನೆ ಸೂರ್ಯನ ನಿಯಮನೇ ಓ ಚಂದ್ರನ ನೆನಪೇನೆ ಎರವಲು ಕೊಡು ರೆಕ್ಕೆಗಳ ಓ ನನ್ನ ಹಕ್ಕಿಗಳೇ ನಾನೊಮ್ಮೆ ಬಾನಿಗೆ ಹಾರಾಡಬೇಕಿದೆ ಆ, ಗಡಿಬಿಡಿಯ ಇರುವೆಗಳೇ ಸಾಲಾಗಿ ಬನ್ನಿರೆ ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿರಿ ಜಿಂಕೆ ಓ ಜಿಂಕೆ ನಿನ್ನ ಮೈಯ ಮೇಲೆ ಯಾರೇ ಬರೆದೋರು ಚುಕ್ಕಿ ಇಟ್ಟ ರಂಗೋಲಿ ಗಾಳಿಗೆ ತಂಪನು ಕದ್ದೊಯ್ದೆ ಎಲ್ಲಿಗೆ ಕದ್ದೊಯ್ದೆ ಎಲ್ಲಿಗೆ ಹೂವೆ 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 ನಿಮ್ಮಿನ ಗೋವಿಗೆ ಕಾರಣವೇನೆ ಸೂರ್ಯನ ನಿಯಮನೇ ಓ ಚಂದ್ರನ ನೆನಪೇನೆ ವಂದನೆಗಳು ಪ್ರಭಾವತಿ ಇವರಿಗೆ. ಈಗ ಕಾರ್ಯಕ್ರಮ ಮುಂದುವರಿಸಿಕೊಳ್ಳುತ್ತಾ ಕೊನೆಯ ಒಂದು 2 ನೃತ್ಯ ಆನಂತರ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಪುಟಾಣಿ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದರ ಮೊದಲು ಧನ್ವಿ ಈ ಕೋಟ್ಯಾನ್ ಬೈಕಂಪಾಡಿ ಇವರು ತಮ್ಮ ಪ್ರತಿಭಾ ಪ್ರದರ್ಶನದಲ್ಲಿ ನೃತ್ಯದ ಮೂಲಕ ವೇದಿಕೆ ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಮೂಲ್ಕಿ ತಾಲೂಕು ಸಾಹಿತ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರು ನಮ್ಮ ಸಭಾ ವೇದಿಕೆಯ ಮುಂದೆ ಆಸೀನರಾಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದರ ನಂತರ ಅಪೂರ್ವ ನಾಯ್ಕ್ ಕಾರ್ಕಳ ಇವರು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ.
ಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನಟ್ಟಿಗೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಟ್ ತಪ್ಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಟ್ ನ್ಯೂಟ್ರಲ್ ಆಪಡೆ ಕೇರಿ ಡುಪ್ಪದು ಒಂದು ಪನ್ನೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಡನೆ ಇಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ಟಕಿಟ ತಕಾರಿ ಬಿಟ್ಟು ತುಟ ನಲಿಪುದ ಮಾಲ್ತಿ ನಲಿಪುದ ಮಾಲ್ತಿ ವಂದನೆಗಳು ಧನ್ವಿ ಈ ಕೋಟ್ಯಾನ್ ಬೈಕಂಪಾಡಿ ಇವರಿಗೆ. ಮುಂದೆ ಈ ಒಂದು ವೇದಿಕೆಯಲ್ಲಿ ಕೊನೆಯ ಒಂದು ನೃತ್ಯ ಕುಣಿಯೋಣ ಬನ್ನಿ 2023ರ ಆನ್ಲೈನ್ ಸ್ಪರ್ಧೆಯ ಕೊನೆಯ ನೃತ್ಯ ಅಪೂರ್ವ ನಾಯಕ್ ಕಾರ್ಕಳ. ಇದರ ನಂತರ ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್ನ ವಿದ್ಯಾರ್ಥಿಗಳಿಂದ ನೃತ್ಯ ಈ ಒಂದು ವೇದಿಕೆಯಲ್ಲಿ ಜರುಗಲಿದೆ. ಅವರು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಮೂಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023 ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕೊನೆಯ ಸ್ಪರ್ಧಾ ಬಹುಮಾನ ವಿಜೇತರ ಕುಣಿಯೋಣ ಬನ್ನಿ ಕಾರ್ಯಕ್ರಮದಲ್ಲಿ ಅಪೂರ್ವ ನಾಯಕ್ ಕಾರ್ಕಳ ತಮ್ಮ ಮುಂದೆ ಪ್ರದರ್ಶನಕ್ಕಾಗಿ. ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಬಾಯ್ ಬೆನ್ನೀವ ಯಾವ್ಯಾಗ ಇಟ್ಕೊಂತೀರಿ ಅದ್ಯಾಗ ನಿಂತವಲ್ರಿ ಕಿಸ್ತು ಕೊಟ್ರಿ ಒಂದ ಸರತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ
ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಸಿಂಹ ಗಿಲ್ಲಕ್ಕೋ ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ 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 ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ 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 ಗಿಲ್ಲಕ್ಕು ಶಿವ ಗಿಲ್ಲಕ್ಕೋ ಗಿಲ 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 ಗಿಲ್ಲಕ್ಕೋ. ವಂದನೆಗಳು ಅಪೂರ್ವ ನಾಯಕ್ ಕಾರ್ಕಳ ಇವರಿಗೆ. ಇಲ್ಲಿಗೆ ಆನ್ಲೈನ್ ನೃತ್ಯ ಸ್ಪರ್ಧೆಯ ಕುಣಿಯೋಣ ಬನ್ನಿ 2023 ಹಾಗೂ ಹಾಡೋಣ ಬನ್ನಿ 2023 ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇದರ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಅದರ ಮೊದಲು ಒಂದು ಕಾರ್ಯಕ್ರಮ ಇದೆ, ಆ ನಂತರ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ಸೇರಿರುವ ಎಲ್ಲ ಆತ್ಮೀಯರೇ, ಮುಲ್ಕಿ ತಾಲೂಕಿನ ಪ್ರಪ್ರಥಮ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಮುಲ್ಕಿ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಇದರೊಂದಿಗೆ ಕಿನ್ನಿಗೋಳಿಯ ಯುಗಪುರುಷ ಸಂಸ್ಥೆಯು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಆನ್ಲೈನ್ನಲ್ಲಿ ಹಾಡಿನ ಕಾರ್ಯಕ್ರಮ ಹಾಗೂ ನೃತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಭಾಗದಲ್ಲಿಯೂ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ 5 ಸಮಾಧಾನಕರ ಬಹುಮಾನ ಹಾಗೂ ಹಾಡಿನ ನೃತ್ಯ ಕಾರ್ಯಕ್ರಮದಲ್ಲಿ ನೃತ್ಯ ರಾಣಿ, ನೃತ್ಯ ರಾಜ, ಹಾಡಿನ ರಾಜ, ಹಾಡಿನ ರಾಣಿ ಎನ್ನುವಂತಹ ವೈಯಕ್ತಿಕ ಪ್ರಶಸ್ತಿಯನ್ನು ನೀಡಲಿ ನಾವು ಪ್ರತಿಭೆಗಳಿಗೆ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ತುರ್ತಾಗಿ ಒಂದು ಪ್ರತಿಭೆ ನಮ್ಮ ಈ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡು ಆಕೆ ಮಂಗಳೂರಿನ ಅತಿ ಮೌಲ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಆಕೆಯನ್ನು ಈ ಸಂದರ್ಭದಲ್ಲಿ ಇರುವಂತಹ ಅತಿಥಿಗಳೊಂದಿಗೆ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ, ಆನಂತರ ನೃತ್ಯ ಕಾರ್ಯಕ್ರಮ, ಒಂದು ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಬಹುಭಾಷಾ ಕವಿಗೋಷ್ಠಿ, ಆನಂತರ ಬಹುಮಾನ ವಿತರಣೆ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಜಂಟಿಯಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಲು ಸಹಕಾರ ನೀಡಿರುವಂತಹ ಯುಗಪುರುಷ ಕಿನ್ನಿಗೋಳಿ ಇದರ ಪ್ರಧಾನ ಸಂಪಾದಕರಂತಹ ಕೊಡತ್ತೂರು ಭುವನಾಭಿರಾಮ ಉಡುಪರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ದೇವಾಡಿಗ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಈ ಸ್ಪರ್ಧೆಯಲ್ಲಿ ಅರಸು ಎಂಟರ್ಪ್ರೈಸಸ್ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ಇಂದು ಕೃಷಿ ಬದುಕನ್ನು ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಗೌತಮ್ ಜೈನ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಭಾಗವಹಿಸಿರುವಂತಹ ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಹರಿದಾಸ್ ಭಟ್ ಇವರು ಸಹ ವೇದಿಕೆಗೆ ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ಅದೇ ರೀತಿ ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಆಗಮಿಸಿರುವಂತಹ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪುರುಷೋತ್ತಮ ಶೆಟ್ಟರು ದಯವಿಟ್ಟು ತಾವು ಸಹ ನಮ್ಮೊಂದಿಗೆ ಈ ಬಾಲೆಯ ಪ್ರತಿಭೆಗೆ ಗೌರವವನ್ನು ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತನ್ನು ಚುಕ್ಕಾಣಿ ಹಿಡಿದಂತಹ ಅಧ್ಯಕ್ಷರಾದಂತಹ ಹರೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಗೌರವ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವಂತಹ ನೇಮು ಪೂಜಾರಿ ಇವರು ಸಹ ನಮ್ಮೊಂದಿಗೆ ಇದ್ದು ಈ ಪ್ರತಿಭೆಯನ್ನು ಗೌರವಿಸುವಂಥ ಕಾರ್ಯಕ್ರಮ. ಬಂಧುಗಳೇ, ನಾವು ಪ್ರತಿ ವಿಭಾಗದಲ್ಲಿಯೂ ನೃತ್ಯ ರಾಣಿ ಹಾಗೂ ರಾಜ ಎನ್ನುವಂತಹ ಬಹುಮಾನವನ್ನು ಘೋಷಿಸ್ತೇವೆ. ಅದೇ ರೀತಿ ಹಾಡಿನ ರಾಜ ಮತ್ತು ರಾಣಿ ಎನ್ನುವಂತಹ ಬಹುಮಾನವನ್ನು ಸಂಘಟಕರೇ ತೀರ್ಮಾನ ಮಾಡಿ ಒಂದು ಉತ್ತಮ ಪ್ರತಿಭೆಗೆ ಒಂದು ಗೌರವಯುತವಾದ ಪ್ರಶಸ್ತಿಯನ್ನು ನೀಡುವಂಥ ಕಾರ್ಯಕ್ರಮ. ಈ ಪ್ರಶಸ್ತಿಯನ್ನು ಈಗ ತುರ್ತಾಗಿ ಆಕೆಯ ಒಂದು ಕರೆಯ ನಿಮಿತ್ತ ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಅನನ್ಯ ನಾರಾಯಣ್ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರು ಈ ನಮ್ಮ ಸ್ಪರ್ಧೆಯಲ್ಲಿ ಹಾಡಿನ ರಾಣಿ 2023 ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಿಗೆ ವೇದಿಕೆಯಲ್ಲಿರುವಂಥ ಎಲ್ಲರೂ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅನನ್ಯ ಅವರ ಮಾತೃಶ್ರೀಯವರು ನಮ್ಮೊಂದಿಗೆ ಇದ್ದಾರೆ. ದಯವಿಟ್ಟು ತಾವು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಕೇಳ್ಕೊಳ್ತಾ ಇದ್ದೇನೆ. ಅನನ್ಯ ಅವರ ಮಾತೃಶ್ರೀ ಅವರು ಈ ಪ್ರತಿಭೆ ಈಗಾಗಲೇ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ, ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರುತ್ತಾ ಈ ಒಂದು ಬಾಲ ಪ್ರತಿಭೆಯ ಹಿಂದಿನ ಶಕ್ತಿ ತಾಯಿ ಅವರು ಸಹ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಬೇರೆ ಬೇರೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಅನನ್ಯ ಅವರು ಇನ್ನಷ್ಟು ವೇದಿಕೆಯಲ್ಲಿ ಅವರಿಗೆ ಅವಕಾಶ ಸಿಗಲಿ, ಇದನ್ನು ತುರ್ತಾಗಿ ಅವರ ಕರೆಯ ಮೇರೆಗೆ ನಾವು ನೀಡ್ತಾ ಇದ್ದೇವೆ ಬಹುಮಾನವನ್ನು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಾಕಿ ಎಲ್ಲರೂ ಇದ್ದಾರೆ. ಹರಿದಾಸ್ ಭಟ್ರವರು ದೇವಸ್ಥಾನದಲ್ಲಿ ತುರ್ತು ಸಭೆ ಇರುವುದರಿಂದ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರು 2 ಮಾತುಗಳನ್ನು ಆಡಿ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾರೆ. 2 ಮಾತು. ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಮುಲ್ಕಿ ತಾಲೂಕಿನ ಪ್ರಪ್ರಥಮ ಒಂದು ಸಮ್ಮೇಳನದಲ್ಲಿ ನಮ್ಮ ಈ ಪರಿಸರದ ಅತ್ಯಂತ ಎಲ್ಲರಿಗೂ ಚಿರಪರಿಚಿತರಾದಂಥ ಯುಗ ಪುರುಷ ಕಿನ್ನಿಗೋಳಿ ಹಾಗೂ ನಮ್ಮ ತೋಕೂರಿನ ಹೆಮ್ಮೆಯ ಸಂಸ್ಥೆ ನಮ್ಮ ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮೊಂದಿಗೆ ನಿರಂತರ ಕೈಜೋಡಿಸಿ ಸಹಕರಿಸುತ್ತಿರುವಂತಹ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಮುಲ್ಕಿ ತಾಲೂಕಿನ ಪ್ರಪ್ರಥಮ ಈ ಒಂದು ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತೇನೆ. ಬಹುಶಃ ಆನ್ಲೈನ್ ವಿಭಾಗದಲ್ಲಿ 2 ವಿಭಾಗದಲ್ಲಿ ಸ್ಪರ್ಧೆಗಳು ನಡೆದಿವೆ. ಇನ್ನು ಮುಂದಕ್ಕೆ ಈ ಒಂದು ಸಾಹಿತ್ಯೋತ್ಸವದ ಪ್ರಮುಖ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಬಹಳ ಆತ್ಮೀಯವಾಗಿ ನನ್ನನ್ನು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಬಹುಶಃ ದೇವಳದಲ್ಲಿ ಮುಂದಿನ ಮೇ ತಿಂಗಳಲ್ಲಿ ನಡೆಯಲಿಕ್ಕಿರುವ ಬ್ರಹ್ಮಕಲಶೋತ್ಸವ ಒಂದು ಕಾರ್ಯಕ್ರಮದ ನಿಮಿತ್ತ ತುರ್ತು ಸಭೆ 4:15 ಗಂಟೆಗಿರುವುದರಿಂದ ನಾನು ಅವರಲ್ಲಿ ಕೇಳಿಕೊಂಡಾಗ ಬಹಳ ಆತ್ಮೀಯವಾಗಿ ಒಪ್ಪಿಕೊಂಡಿದ್ದಾರೆ. ಆದರೂ ಈ ಒಂದು ವೇದಿಕೆಯಲ್ಲಿ ನಮ್ಮನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ನಾನು ಅಭಿನಂದಿಸುತ್ತಾ, ಅದೇ ರೀತಿ ಈ ಒಂದು ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹರಿದಾಸ್ ಭಟ್ರವರಿಗೆ ನಮ್ಮ ಕ್ಲಬ್ಬಿನ ಚಂದ್ರಶೇಖರ ದೇವಾಡಿಗ ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಒಂದು ಶಾಲನ್ನು ಹೊದೆದು ಸ್ಮರಣಿಕೆಯನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮದಿಂದ ಬೀಳ್ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಾಸ್ ದೇವಾಡಿಗ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಉಳಿದೆಲ್ಲ ಅತಿಥಿಗಳು ನಮ್ಮೊಂದಿಗೆ ಸಮಾರಂಭದಲ್ಲಿ ಮತ್ತೆ ಭಾಗವಹಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿ ಮಾರ್ಗದರ್ಶನ ನೀಡಿದಂತಹ ಶ್ರೀಯುತ ಹರಿದಾಸ್ ಭಟ್ ಇವರಿಗೆ ಎಲ್ಲ ಸಂಸ್ಥೆಯ ಪರವಾಗಿ ಆತ್ಮೀಯತೆಯ ಗೌರವವನ್ನು ನೀಡ್ತಾ ಇದ್ದೇವೆ. ತಮ್ಮ ಸೇವೆ ನಿರಂತರವಾಗಿ ಈ ಸಮಾಜಕ್ಕೆ ಇರಲಿ ಅಂತ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಮೇಡಮ್ ಧನ್ಯವಾದಗಳು. ಈಗ ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಂದ ಒಂದು ವೈವಿಧ್ಯಮಯ ವಿಭಿನ್ನ ನೃತ್ಯ ಕಾರ್ಯಕ್ರಮ. ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ ಇದರ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಂದ ಈಗ ಒಂದು ನೃತ್ಯ ಕಾರ್ಯಕ್ರಮ. ರಜತ್ ಕುಮಾರ್ ಸಸಿ ಇತ್ಲು ಇವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಶ್ರೀಮತಿ ಪೂಜಾ ಯು ಕಾಂಚನ್ ಇವರ ನೃತ್ಯ ಸಂಯೋಜನೆಯಲ್ಲಿ ಈ ಒಂದು ನೃತ್ಯ ವಿದ್ಯಾರ್ಥಿಗಳಿಂದ ನೆರವೇರಲಿಕ್ಕಿದೆ.
ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮೋಕ್ಷಿತಾ, ಆರ್ಯನ್, ಪ್ರಣಾಮ್ಯ, ಗ್ರೀಷ್ಮ, ಗಿತೀಶ, ಸಾನ್ವಿ, ಶಿವಿಕಾ, ವಿವನ್, ವೇದಿತ್, ಧನುಷ್, ಪ್ರೇಕ್ಷಾ, ಪಂಚಮಿ, ಯಶ್ವಿತಾ, ವಂಶಿಕಾ, ಸಾನ್ನಿಧ್ಯ, ಲತೀಶ್, ಧೃತಿಜೆ, ಧೃತಿಕಾ ಎಚ್, ಅದ್ವಿತ್, ಹಿತಾ, ತನುಶ್ರೀ ಇವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕಾಗಿ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈಗ ನೃತ್ಯ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ನೃತ್ಯ ತರಗತಿಯ ವಿದ್ಯಾರ್ಥಿಗಳಿಂದ. ಅಭಿನಂದನೆಗಳು. ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಪುಟಾಣಿ ಮಕ್ಕಳಿಗೆ ನೃತ್ಯ ತರಗತಿಯ ವಿದ್ಯಾರ್ಥಿಗಳು. ಇಲ್ಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ದೇವೆ. ಕುಣಿಯೋಣ ಬನ್ನಿ 2023 ಹಾಗೆಯೇ ಹಾಡೋಣ ಬಾ 2023
ನೃತ್ಯ ವಿಜೇತರಿಂದ ಪ್ರತಿಭಾ ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ಜರುಗಿತು. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ರೀತಿ ಈಗ ತಾನೇ ನೃತ್ಯವನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದ ತಿಳಿಸುತ್ತಾ, ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕಿರುವವರು ಶ್ರೀಮತಿ ಗೀತಾ ಸದಾನಂದ್ ಇವರು. ಅದಕ್ಕಿಂತ ಮೊದಲು ಒಂದು ಸಣ್ಣ 5 ನಿಮಿಷದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕಾಗಿ ಶ್ರೀ ನರೇಂದ್ರ ಕೆರೆಕಾಡು ಇವರಿಗೆ ಈ ವೇದಿಕೆಯನ್ನು ಬಿಟ್ಕೊಳ್ತಿದ್ದೇನೆ. ಇಷ್ಟರವರೆಗೆ ಕಾರ್ಯಕ್ರಮವನ್ನು ನೀಡಿದವನು ನಾನು ಶ್ರೀ ಪ್ರಶಾಂತ್ ಕುಮಾರ್ ಬೇಕಲ್, ಶ್ರೀ ಸುಬ್ರಹ್ಮಣ್ಯ ಮಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಸಾಂಸ್ಕೃತಿಕ ಕಾರ್ಯದರ್ಶಿ. ಎಲ್ಲರಿಗೂ ವಂದನೆಗಳು. ಮಾತೃಗಳ ನಮಸ್ಕಾರ. ಈ ಕನ್ನಡ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತದ ಈ ಕಾರ್ಯಕ್ರಮದ 5 ನಿಮಿಷ ವಿಜಯ ಕಲಾವಿದರನ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೇನೊಂದಿಲ್ಲ. ವಿಜಯ ಕಲಾವಿದರಿಗೆ 25 ವರ್ಷಾണ്. ನರೇಂದ್ರ ಕೆರೆಕಾಡು, ಸಾಯಿನಾಥ್ ಮಾಸ್ಟರ್, ಯಾನ್ ಶರತ್ ಶೆಟ್ಟಿ ಅಂಚನೆ ಉಡುಪಿಯ ಗೌರವಾಧ್ಯಕ್ಷರಾದ ಪರಂಚಿನ ಈ ತಂಡ 25ನೇ ವರ್ಷ ಪೂರೈಸನ ಲೆಕ್ಕೋಡು ಅಲ್ಪ ನಾಟಕ ಪ್ರದರ್ಶನ ಮಲ್ತದೆ. ಗುಜರಾತ್, ಬರೋಡಡು, ಮುಂಬೈಡು, ಬ್ಯಾಂಗ್ಳೂರು ಅಂಚನೆ ಮತ ಪ್ರದೇಶಡು ನಾಟಕವನ್ನು ಮಲ್ತದ. ಆಂಡ ಈ ಸಂದರ್ಭಡು ವಿಶೇಷವಾದ ವಿಭಿನ್ನ ಪರಿಕಲ್ಪನೆ ಉಡುಪಿಯನ್ನ ಕಡೆದು ಬೈದಿಂದಾದ ಬನ್ನಾಗ 5,500 ಪಂಪಿನ ಕಾರ್ಯಕ್ರಮವನ್ನು ಮಲ್ತಂದು ವಿಜಯ ಕಲಾವಿದರನೊಟ್ಟಿಗೂ ದುಂಬಿಯೇರು ನಟನೆ ಮಲ್ದಾರ, ದುಂಬಿಯೇರು ಸಹಕಾರ ಕೊಡ್ತಾರ. ಇತ್ತೆಲ್ಲ ನಮ್ಮೊಟ್ಟಿಗೆ ಏರಿ ಬೆರಿತಾಂಗ್ ಕೊಡ್ದು ಸಹಕಾಯ ಮಲ್ಪೇರ ಅಕಲಿನ ಗೌರವಿಸುವಂಚಿನ ಕಾರ್ಯಕ್ರಮ ಮಲ್ದ. 5,500 ಪಂಪಿನ ಕಾರ್ಯಕ್ರಮ ಒಂದು 42ನೇ ಕಾರ್ಯಕ್ರಮ. 42 ಜನನ ಪ್ರತಿ 5,000 ದಿನೊಟ್ಟು ಒಂಜಿ ಪೊಡ್ತು ಯುಗ ಪುರುಷದ ವೇದಿಕೆಡ್ ಸನ್ಮಾನ ಮಲ್ದ, ಯುಗ ಪುರುಷದ ಕಚೇರಿ ಮಲ್ದ, ಸಂಕಲಕರ್ಯದ ವಿಜಯ ಯುವಕ ಸಂಘದ ನಿಲೆಟ್ ಮಲ್ದ. ಇಂಚಿತ್ತಿನ ಕಾರ್ಯಕ್ರಮ ಇನಿ ವಿಶೇಷವಾದ ಈ ವೇದಿಕೆ ತಿಕ್ಕಿನ ಮಲ್ಲ ಸೌಭಾಗ್ಯ ಪಡೆದ ಎನ್ನೊಂದು ಇನ್ನಿತ ಗೌರವಾರ್ಪಣೆ ನಡಪಡಾರೆ ನಮ್ಮೊಟ್ಟು ಪುನಾರ ಭುವನಾಭಿರಾಮ್ ಉಡುಪೇರು ಎಂಗನ್ನ ವಿಜಯ ಕಲಾವಿದರನ ಗೌರವಾಧ್ಯಕ್ಷರು ವೇದಿಕೆ ಬತ್ತದ ನಮ್ಮೊಟ್ಟು ಸಹ ಸೇರೋನೋಡು. ಅಂಚನೆ ವಿಜಯ ಕಲಾವಿದರ ಸಂಚಾಲಕರು ಸಾಯಿನಾಥ್ ಶೆಟ್ಟಿ ದಯದಿದ್ದು ವೇದಿಕೆ ಬರಡು. ಅಂಚನೆ ಎಂಕಲ ಮಾತಿನ ಮಾರ್ಗದರ್ಶಕರು ಪುರುಷೋತ್ತಮಣ್ಣೆ ವೇದಿಕೆ ಬರಡು ಬಂದು ವಿನಂತಿ ಬಲ್ತಾನ ಪುರುಷೋತ್ತಮ ಶೆಟ್ಟಿ. ಅಂಚನೆ ವಿಜಯ ಕಲಾವಿದರನ ತಂಡದ ಕೆಲವು ಕಲಾವಿದರು ರಜತ್ ಕುಮಾರ್ ಸಸಿತ್ಲು, ದೀಕ್ಷಾ ಸಸಿತ್ಲು ದಯದಿದ್ದು ವೇದಿಕೆ ಬೆಲೆ, ಪ್ರಕಾಶ್ ಕಿನ್ನಿಗೋಳಿ ವೇದಿಕೆ ಬೆಲೆ ವಿಜಯ ಕಲಾವಿದರ ತಂಡದಗಳು. ನಮ್ಮ ತಂಡದ ಪ್ರಬುದ್ಧ ಕಲಾವಿದೆ ನರೇಂದ್ರ ಕೆರೆಕಾಡು ದಯದಿದ್ದು ವೇದಿಕೆ ಬರ್ತದೆ. ಈ ಸನ್ಮಾನದ ಲೇಸಿಡ್ ನಮ್ಮೊಟ್ಟಿಗೂ ಸೇರನೋಡು ಬಂದು ವಿನಂತಿ ಮಲ್ತಾನ. ಒಂದು ಕೇವಲ 5-7 ನಿಮಿಷದ ಕಾರ್ಯಕ್ರಮ, ಅದಾಲ ಹೆಚ್ಚು ವೈಪುನ ಕಾರ್ಯಕ್ರಮ. ಮತ್ತು ಇನ್ನಿತ ಸನ್ಮಾನ ಮೂರ್ತಿಯರ ಬಣ್ಣ ಗಣೇಶ್ ಕಾಮತ್ ಕಿನ್ನಿಗೋಳಿ ದಯದಿದ್ದು ಗಣೇಶ್ ಕಾಮತ್ ಕಿನ್ನಿಗೋಳಿ ವೇದಿಕೆ ಬೆಲೆ ಅರೆ ಸನ್ಮಾನ ಮಲ್ಪರಿಂದ 2 ಜನ ನಮ್ಮೊಟ್ಟಿಗೂ ವಿಶೇಷ ಅತಿಥಿನಗಳು. ಕಿನ್ನಿಗೋಳಿದ GSB ಸಮಾಜದ ಮುಖ್ಯಸ್ಥರು ನಮ್ಮೊಟ್ಟಿಗೆಲ್ಲರು ಸುರೇಶ್ ನಾಯಕ್ ದಯದಿದ್ದು ವೇದಿಕೆ ಬರಡು ಬಂದು ವಿನಂತಿ ಮಲ್ತ ರಾಜೇಶ್ ನಾಯಕ್ ಅರೆ ಅತ್ಯಂತ ಆತ್ಮೀಯತೆ ವೇದಿಕೆ ಮಲ್ತಾನೆ. ಅಂಚನೆ ವೈಭವ್ ದಯದಿದ್ದು ವೇದಿಕೆ ಬರಡು ಬಂದು ವಿನಂತಿ ಮಲ್ತಾನೆ. ವೈಭವ್ ಬಲ ಗಣೇಶ್ ಕಾಮತ್ ಮೇರೆಗೆ ದಯಾಗ ಸನ್ಮಾನ ಮಲ್ಪನ್ ಪನ್ಪಂತ ವಿಚಾರೊಟ್ಟಿಗೆಲ್ಲ ಪನ್ನಡಾಬಿಡು. ವಿಜಯ ಕಲಾವಿದರನ ತಂಡಡು ಪದ ಪನ್ಪುನಂಚಿನ ಕೆಲಸವನ್ನು ಮಲ್ದೇರು, ನಟನೆ ಮಲ್ಪನಂಚಿನ ಕೆಲಸವನ್ನು ಮಲ್ದೇರು. 42 ಇನಿ ವಿಜಯ ಕಲಾವಿದರ 42ನೇ ದಿನದ ವಾರದ ಕಾರ್ಯಕ್ರಮ ಆಪಡೊಂದಾಂಡ ಅವ್ರ ಅಂಗಡಿ ಹಿಡಿದಂಕಲಿಗೆ ಹರಿವಾಣ ಕೊಡ್ತೀರಿ. ಸನ್ಮಾನಗೂ ಹರಿವಾಣ ನಲ್ಪ ಸನ್ಮಾನಗೂ ಹರಿವಾಣ ಕೊಡ್ತೀರಿ. ಅಂಚಿತ್ತಿನ ಗಣೇಶ್ ಕಾಮತ್ ಕಿನ್ನಿಗೋಳಿ ಮೇರೆ ಕಿನ್ನಿಗೋಳಿದ ಉದ್ಯಮಿ, ರೋಟರಿ ಕ್ಲಬ್ದ ಮಾಜಿ ಅಧ್ಯಕ್ಷರು ಅತ್ತು ಒಂದೇ ದಿನೊಟ್ಟು 170 ಕಾರ್ಯಕ್ರಮವನ್ನು ಮಲ್ತದೆ ಸಾಧನೆ ಮಲ್ದಿನ ರೋಟರಿ ಕ್ಲಬ್ದ ಮಲ್ಲ ಒಂಜಿ ಸಾಮಾಜಿಕ ಕಾರ್ಯಕರ್ತೆ ಪನ್ನೊಂದು ಇನಿ ಆರು ವಿಜಯ ಕಲಾವಿದರಿಗೆ ಸದಾ ಸಕಾಯ ಮಲ್ಪನೆಗೆ ಬೋಡಾದರೆ ನೀನು ಸನ್ಮಾನ ಮಲ್ಪರೆಲ್ಲ ಉಡುಪಿರ 2 ಶಬ್ದ ಪಾತ್ರದ ಪಕ್ಕ ಸನ್ಮಾನ ಮಲ್ಪ ಬಂದುಲೆ ಕಿನ್ನಿಗೋಳಿಡು ವಿಜಯ ಕಲಾವಿದರುಂಡು, ಯಕ್ಷಲಹರಿ ಉಂಡು, ಯುಗ ಪುರುಷನ ನೋಡುಂಡು. ಯಕ್ಷಲಹರಿ ಯುಗ ಪುರುಷದ 2 ಕಣ್ಣಿತ್ತು ಲೆಕ್ಕ. ಅಂಚನೆ ಯಕ್ಷಲಹರಿಗೆ 30 ವರ್ಷ ಮುಟ್ಟಾಂಡು, 37 ವರ್ಷ ಮುಟ್ಟಾಂಡು. ಅಂಚನೆ ವಿಜಯ ಕಲಾವಿದರಿಗೆ 25 ವರ್ಷ ಆಂಡು. 25 ವರ್ಷ ಆಪಿನ ಸಂದರ್ಭ ಡೆಗ್ಲೊಂಜಿ ಆಲೋಚನೆ ಮಲ್ತ ವಿಜಯ ಕಲಾವಿದರ ಮೂಲಕ ಬಹುಶಃ ಮುಂಬೈ, ಬೆಂಗಳೂರು, ಮಂಗಳೂರು ಬೇತೆ ಬೇತೆ ಕಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಅವಳು ವಿಜಯ ಕಲಾವಿದರನ್ನ ತೊಟ್ಟಿಲು, ಬೈರಾಸ್ ಭಾಸ್ಕರ ಬೇತೆ ಬೇತೆ ನಾಟಕ ಕೋಡಲೆತ್ತನ ಇನ್ನಲ ಉಂಡು. ಆ ನಾಟಕದ 25 ವರ್ಷ ನೆನಪಿಸ್ಕೋಸ್ಕರ 50 ಜನ ಕಲಾವಿದರೆ ನಮ್ಮ ನಾಟಕ ವಿಜಯ ಕಲಾವಿದರ ನಾಟಕಗಳು ಏರು ಪರ್ದ ಒಯ್ಪುನ ಕ್ಲುಪ್ಪು, ಹಾರ್ಮೋನಿ ಬಾರ್ಸನ ಕ್ಲಪ್ಪು, ಎಲೆಕ್ಟ್ರಿಷಿಯನ್ ಆದಪ್ಪು, ಗಾಡಿ ಪಥ ಒಪ್ಪಿನ ವಿಜಯ ಕಲಾವಿದರ ಒಪ್ಪಿನ ಗಾಡಿದ ಡ್ರೈವರ್ ಉಪ್ಪು ಮಾತ್ರ ಎಲ್ಲ ಕಲಾವಿದರಿಗೆ ಸಮೇತ ಪೂರ ಜನಗಳು ಗೌರವ ಮಲ್ತಿದ್ದ 50 ಜನ ಕಲಾವಿದರಿಗೆ ಗೌರವ ಮಲ್ಪಡಂಚಿನ ಕಾರ್ಯಕ್ರಮ ದಿವಂದ. ಇನಿ ಪ್ರತಿ 5,000 ಮೂಲು ಯುಗ ಪುರುಷ ಸಭಾ ನಡತದುಂಡು. ಇನಿ 42ನೇ 5,005 ಕಾರ್ಯಕ್ರಮ ಗಣೇಶ್ ಕಾಮತ್ತರ ಯೋಗ ಅಂದು ಪನೋಡು
ನರೇಂದ್ರ ಕೆರೆಕಾಡು ಈ ಚುಟುಕು ಸಾಹಿತ್ಯ ಪರಿಷದ ಮೂಲಕ ಸಾಹಿತ್ಯೋತ್ಸವ ಮಲ್ಪುಡಂಚಿನ ಈ ಕಾರ್ಯಕ್ರಮ ಸುಬ್ರಹ್ಮಣ್ಯ ಅಲ್ತ ಸ್ಪೋರ್ಟ್ಸ್ ಕ್ಲಬ್ ದಾಖಲು ಎಂಕಲ್ನ ಯುಗ ಪುರುಷಪ್ಪು ನರೇಂದ್ರ ಕೆರೆಕಾಡು ಆರ್ನ ಮುಂದಾಳತೋಡು ನಡಪುಡಂಚಿನ ಈ ಕಾರ್ಯಕ್ರಮದ ಸಂದರ್ಭ ಗಣೇಶ್ ಕಾಮತ್ತರಿ ಗೌರವ ಮಲ್ಪುಡಂಚಿನ ಎಂಕಲ್ನ ಒಂದು ಅವಕಾಶ ಸಿಕ್ಕಿನ ಭಾರಿ ಸಂತೋಷ ಅಂತ ಪಡೆದು ನನ್ನ ದುಂಬಾಗ ಗಣೇಶ್ ಕಾಮತ್ತರಿನ ಮೂಲಕ ಅದನ್ನ ಜೀವನ ಯಶಸ್ವಿ ಆಡು ವಿಜಯ ಕಲಾವಿದರನ್ನ 5ನೇ ಕಲಾವಿದರನ್ನ 5 ಥರದ ಐಸಿರಿದ ಕಾರ್ಯಕ್ರಮ ಭಾರಿ ಪೂರ್ಲ ಗಂಟೆಡು ಭಾರಿ ಎಡ್ಡರೆತ್ತಿಡು ಇಂದೇ ವೇದಿಕೆ ಮತ್ತೆ ಬೊಕ್ಕ ನಡಪರೆಂಡು ನಿಖಲು ಮಾತ್ರ ವಿಜಯ ಕಲಾವಿದರೊಟ್ಟಿಗೆ ಏಪಲ ಉಪ್ಪಲೇನು ಪಣಪಿನ ಪಾತ್ರವನ್ನು ಪಡೆದು ನರೇಂದ್ರನ ಆ ಚುಟುಕು ಸಾಹಿತ್ಯ ಪರಿಷದ ಮೂಲಕ ಅವ್ರನ್ನ ಅಧ್ಯಕ್ಷತೆ ಆಪಿನಂಚಿನ ಈ ಕಾರ್ಯಕ್ರಮ ಬೊಕ್ಕರ ಕೂಡ ಚಾಲನೆ ಕೊರ್ಕಂದು ಪಡೆದು ಎಂದೆರಡು ಪಾತ್ರ ಮುಖ್ಯ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರು ಸಂತೋಷ್ ದೇವಾಡಿಗ ದಯದೀದ ವೇದಿಕೆ ಬರಲು ಬಂದು ವಿನಂತಿ ಮಲ್ತನ್ವ ಉಡುಪಿಯ ಪಲ್ಲೆಗನೆ ಪ್ರಾಂಪ್ಟ್ ಮಲ್ಪನ ಕಲೆಗೆ ನಾಟಕ ಬರೆಪಿನ ಕಲೆಗೆ ಡೈರೆಕ್ಷನ್ ಮಲ್ದಿನ ಕಲೆಗೆ ಮೈಕದ ಕಲೆಗೆ ಸೌಂಡ್ದ ಕಲೆಗೆ ಲೈಟ್ದ ಕಲೆಗೆ ಪ್ರತಿಯೊಬ್ಬರಿಗೆ ಪದ್ಯ ಪಂತಿನ ಕಲೆ ಮ್ಯೂಸಿಕ್ ಕೊಡ್ತಿನ ಕಲೆ ಮಾತೆಗಳ ಸನ್ಮಾನ ಮಲ್ದ ಇನಿ ಗಣೇಶ್ ಕಾಮತ್ ಕಲೆಗೆ ಸಹಕಾರ ಕೊಡ್ತಿನಾರೆ ಅರನಿತ್ಯ ವೇದಿಕೆದ ಗಣ್ಯರು ಸನ್ಮಾನ ಮಲ್ತುಕೊಂಡು ಬಂದು ವಿನಂತಿ ಮಲ್ತನ್ವೆ 42ನೇ ಐತಾರದ ಐಸಿರ ಕಾರ್ಯಕ್ರಮ 5ನೇ ಐತಾರದ ಐಸಿರ ಕಾರ್ಯಕ್ರಮ ಮರಿಯಲದ ಪುರ್ತರು ಒಂದೇ ವೇದಿಕೆ ಮಲ್ಲ ವೇದಿಕೆ ನಡಪರೆಂಡು ಬಂದಿನ ಕುಡವರ ನಿಖಲಿಗೆ ತೆರಿಪಾವನತ ಒಟ್ಟುಗು ರಾಜೇಶ್ ನಾಯಕ್ ವೈಭವ್ ಪುರುಷೋತ್ತಮಣ್ಣೆ ಅಂಜನಿ ಉಡುಪೇರು ರಜತ್ ಕುಮಾರ್ ಸಸೀತ್ಲು ದೀಕ್ಷಾ ಸಸೀತ್ಲು ಪ್ರಕಾಶ್ ಕೆನ್ನಿಗೋಳಿ ಮಕ್ಕಳು ಮಾತೆಲ್ಲ ಸೇರಿದ ಈ ಗೌರವನು ಸಂದೇಶ ಮಲ್ಪೇರು ಮೇಲೂ ಗಣೇಶ್ ಕಾಮತ್ ಫುಲ್ ದಿನಡೆಗೆ ಪಾತಿರುವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಸಾಹಿತ್ಯ ಅಭಿಮಾನಿಗಳೇ, ನನ್ನ ಈ ಮಾರ್ಗದರ್ಶನ ನನ್ನ ಒಂದು ಏಳಿಗೆಯಲ್ಲಿ ಶರತ್ ಶೆಟ್ಟರ ಪಾತ್ರ ತುಂಬ ಮಹತ್ವದ್ದು. ನಾನು ಏನೂ ಅಲ್ಲದೇ ಇದ್ದಾಗ ನನ್ನನ್ನು ಗುರುತಿಸಿ ರೋಟ್ರ್ಯಾಕ್ಟ್ನಂತಹ ಸಾಮಾಜಿಕ ಸೇವಾ ಸಂಸ್ಥೆಯಲ್ಲಿ ನನ್ನನ್ನು ಮುಂಚೂಣಿಗೆ ತಂದಲ್ಲಿ ಶರತ್ ಶೆಟ್ಟಿ ಆಗಲಿ, ಭುವನಾಭಿರಾಮ ಉಡುಪರಾಗಲಿ ಹಾಗೂ ನಮ್ಮ ಸಂಸ್ಥೆಯಾದಂಥ ಶ್ರೀ ರಾಮ ಮಂದಿರ ಕಿನ್ನಿಗಳು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜೇಶ್ ನಾಯಕ್ ಇವರು ಸದಾ ಮಾರ್ಗದರ್ಶನ ಮಾಡಿಕೊಂಡು ನಾನು ಈ ಸ್ಥಾನದವರೆಗೆ ಈ ಹಂತದವರೆಗೆ ಬರಲಿಕ್ಕೆ ಕಾರಣರಾಗಿದ್ದಾರೆ. ವಿಜಯ ಕಲಾವಿದರು ಕೇವಲ ಸಾಂಸ್ಕೃತಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿ ಸಮಾಜದ ಅದೆಷ್ಟೋ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುತ್ತಾ ತನ್ನಿಂದಾದ ಒಂದು ಸಂಸ್ಥೆ ಅಂತ ಇದ್ದರೆ ಅದು ವಿಜಯ ಕಲಾವಿದರು ಕಿನ್ನಿಗಳು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ಈ ತಂಡದಲ್ಲಿ ಒಂದು ದಿನ ಪಾತ್ರ ಮಾಡಿದ್ದು ಕೂಡ ಅವನ ಜನ್ಮ ಸಾರ್ಥಕವಾಗಿದೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಸೊಲ್ಮೇಲೆ ಉಡುಪಿಯ ಪಲ್ಲೆಗನೆ ನಿರಂತರವಾದ ವಿಜಯ ಕಲಾವಿದರ ನಾಟಕ ನಡಪನು ಮುಂಬೈಡೆ ಸಾಯಿನಾಥ್ ಮಾಸ್ಟರ್ ನೇತೃತ್ವಡು 10 ದಿನದ ನಾಟಕ ಮಲ್ದ ಬರೋಡ ಗುಜರಾತ್ ಮಲ್ದ ಕೋಟದ ದಿನಟ್ಟು ಕುರುಡು ಪದೌಡು ನಾಟಕತ್ತನು ಇನ್ನು ಕಂಬಳ ಪದೌಡು ಉಂಡು ಎಲ್ಲೆ ಸುರಗಿರಿಟ್ಟು ಇಂಚ ನಿರಂತರವಾದ ನಾಟಕ ಮಲ್ಪನಂಚಿನ ತಂಡವು ನಿಖಾನ ಆಶೀರ್ವಾದ ಕೊಡೋರ ನಟ್ಟೊಂದು ಮೈದಿನ ಮಾತ ಕಲಾಭಿಮಾನಿಗಳಿಗೆ ವೇದಿಕೆ ಹಿಡಿದಿನ ಮಾತ ಗಣ್ಯರಿಗೆ ರಜತಿನ ಬಗ್ಗೆ ಪರಿಣಾಮ ರಜತ್ನ ಪಂಚಜೀಟಿಗೆ ಬಂಪಿನಂಜಿ ಎಲ್ಲಿಯ ಕಾನ್ಸೆಪ್ಟ್ ಎಂಗಳು ಮಲ್ತಾವು 21 ಪ್ರದರ್ಶನ ಉಂಡು ಎಂಗಳು ಕೊರೋನಾದ ಸಂದರ್ಭ ಇಂಚಿನ ಗಮ್ಮತ್ತು ಮಾದಿನಂಚಿನ ಕಾನ್ಸೆಪ್ಟ್ 21 ಕಡೆಟ್ ಪ್ರಯೋಗ ಉಪ್ಪಿನಂಗಡಿದ ನೆಲ್ಯಾಡಿ ಆಂಡ ಪ್ರದರ್ಶನ ಉಂಡು ಅಂಚಿತ್ತಿನ ಬಹುಬೇಡಿಕೆ ಒಂಜಿ ಪಂಚಜೀಟಿಗೆ ಬಂಪಿನಂಚಿನ ಧಾರ್ಮಿಕ ಸ್ಪರ್ಶದ ನಾಟಕ ಇತ್ತೆ ಹೊಸ ನಾಟಕ ತಯಾರಾತನು ಕಾಂತಾರದ ಪಂಜುರ್ಲಿ ಬಣ್ಣದ ಪ್ರಥಮ ಪ್ರದರ್ಶನ ಏಳಿಂಜಿಡಾತನು ಅಂಜನೆ ತೋಕೂರು ದೇವಸ್ಥಾನದ ಪ್ರದರ್ಶನ ಆರೆವಂಡು ಅಂಚಿತ್ತಿನ ನಾಟಕಗಳ ನಿಖಲ್ನ ಸಹಕಾರ ಬೋರ್ಡು ಪಡಂದು ನೃತ್ಯ ನಿರ್ದೇಶಕಿ ದೀಕ್ಷಾ ನಮ್ಮೊಟ್ಟುಗಳ ಅರೆಗಳ ಸೊಲ್ಮೆ ಸಂದೇಶ ಬಲ್ತೊಂದು ವೇದಿಕೆ ಮಾತೆರೆಗಳ ಒಂದೇ ಪಾತ್ರೆಗಳು ಧನ್ಯವಾದ ಕೊರೊಂದು ಅವಕಾಶಗೂ ನಿಖಲ ಸಂಘಟಕರಿಗಳ ಧನ್ಯವಾದ ಕೊರೊಂದಿಲ್ಲ. ಇದು ನೇರವಾದ ಬಹುಭಾಷಾ ಕವಿಗೋಷ್ಠಿ ಇದನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಲ್ಕಿ ತಾಲೂಕು ಪ್ರಥಮ ಸಾಹಿತ್ಯೋತ್ಸವ ಬಹುಭಾಷಾ ಕವಿಗೋಷ್ಠಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವರೆ ಶ್ರೀ ಉದಯ್ ಕುಮಾರ್ ಹಬ್ಬು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಪಾಲು ಪಡೆಯುವಂಥ ಕವಿಗಳಾಗಿರುವ ಶಂಕರ್ ಪಡಂಗ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಪ್ರೇಮ ಆರ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ರೇಖಾ ನಾರಾಯಣ್ ಪಕ್ಷಿಕೆರೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಎಕ್ಕಾರು ದಯಾಮಣಿ ಸುಧಾಕರ್ ಇವರನ್ನು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಎ ಕೃಷ್ಣಾನಂದ ಶೆಟ್ಟಿ ಐಕಳ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಪ್ರೇಮ ಆರ್ ಶೆಟ್ಟಿ, ಕುಮಾರಿ ದಿಯಾ
ಉದಯ DU ಇವರನ್ನು ಕೂಡ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಯಶೋಧರ ಕೋಟ್ಯಾನ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಯಶೋಧರ ಕೋಟ್ಯಾನ್ ಇವರು ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಇದೀಗ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಉದಯ್ ಕುಮಾರ್ ಹಬ್ಬು ನಿವೃತ್ತ ಪ್ರಾಂಶುಪಾಲರು ಮತ್ತು ಸಾಹಿತಿಗಳು ಇವರನ್ನ ಯುಗ ಪುರುಷದ ಪ್ರಧಾನ ಸಂಪಾದಕರಾಗಿರುವ ಕೆ ಭುವನಾಭಿರಾಮ ಉಡುಪ ಇವರು ಶಾಲು ಹೊದಿಸಿ ಸನ್ಮಾನಿಸಿ ಅವರನ್ನ ಆತ್ಮೀಯವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಎ ಕೃಷ್ಣಾನಂದ ಶೆಟ್ಟಿ ಐಕಳ ಇವರನ್ನು ಕೂಡ ನರೇಂದ್ರ ಕೆರಕಾಡು ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಮುಲ್ಕಿ ತಾಲೂಕು ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಡಂಗ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಯಶೋಧರ ಕೋಟ್ಯಾನ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲ ಕವಿಗಳಿಗೂ ಕೂಡ ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಈಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶಂಕರ್ ಪಡಂಗ ಇವರು ಕುಂಜಾರಗಿರಿ ಯುವಕ ಮಂಡಲದ ಕೋಶಾಧಿಕಾರಿಯಾಗಿ, ಹಿಂದೂ ಯುವ ಸೇನೆ ಮುಲ್ಕಿ ಘಟಕದ ಉಪಾಧ್ಯಕ್ಷರಾಗಿ, ಕಿಲ್ಪಾಡಿ ಫ್ರೆಂಡ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮೊಗವೀರ ಪತ್ರಿಕೆ, ಸಿಂಚನ, ಅಕ್ಷಯ ಪತ್ರಿಕೆಗಳಲ್ಲಿ ಇವರ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. ಇದೀಗ ಇವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಚುಟುಕನ್ನ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತುಳು ಭಾಷೆನ ಕಲ್ಪಾಲೆ, ತುಳುನಾಡದ ರೀತಿ ರಿವಾಜಿನ ತೆರಿಪಾಲೆ, ತುಳುತ್ತ ಸೊಗಡನ್ನು ಒರಿಪಾಲೆ, ಬುಲೆ ಸಲೆತ ವಿಚಾರನು ತೆರಿಪಾಲೆ, ಆವು ನನ್ನ ತುಳು ಭಾಷೆ ಕರ್ಬದ ಕಡಲೆ. ನನ್ನ ಒಂಜಿ ಚುಟುಕು. ಬುಡುಪ್ಪೆ ಪಂಡಲ ಬುಡರಾವಂದಿನ ಬಂದ, ಬುಡುಪ್ಪೆ ಪಂಡಲ ಬುಡರಾವಂದಿನ ಬಂದ, ಎನ್ನ ನಿನ್ನ ಸಂಬಂಧ, ಎನ್ನ ನಿನ್ನ ಸಂಬಂಧ, ಏಳೇಳು ಜನ್ಮದ ಅನುಬಂಧ, ಏಳೇಳು ಜನ್ಮದ ಅನುಬಂಧ. ಪನೊಂದು ಕುಕ್ಕುದ ಇರೆಟ್ಟು ಕೂಲಿ ಉರ್ದೊಂದು, ಪನೊಂದು ಕುಕ್ಕುದ ಇರೆಟ್ಟು ಕೂಲಿ ಉರ್ದೊಂದು ಬತ್ತಿನ ಗುಂಡನ ತೂದು ಬುಡದಿ ಪಂಡಲು, ಬತ್ತಿನ ಗುಂಡನ ತೂದು ಬುಡದಿ ಪಂಡಲು, ಯಾವೇ ಇರ್ನ ಸೋಗಲೆ, ಯಾವೇ ಇರ್ನ ಸೋಗಲೆ, ದೋಸೆ ಮಲ್ಪುಲೆ ಪೋಲೆ ಅವಳು ಕಡೆದೀತೆ ಬಂದ, ದೋಸೆ ಮಲ್ಪುಲೆ ಪೋಲೆ ಅವಳು ಕಡೆದೀತೆ ಬಂದ. ನನ್ನ ಒಂಜಿ ಹಾಲು ಬೈದು ಜಲ್ ಇನಿ ಬೇಲೆಗೆ, ಹಾಲು ಬೈದು ಜಲ್ ಇನಿ ಬೇಲೆಗೆ, ಬೇತೆ ಏರ್ಲ ಇಜ್ಜೆರು ಬೆನ್ನಿದ ಬೇಲೆಗೆ, ಬೇತೆ ಏರ್ಲ ಇಜ್ಜೆರು ಬೆನ್ನಿದ ಬೇಲೆಗೆ, ವನಸು ಚಾ ಕೊರುಂಡ ಯಾವುಜಿ ಪೊಂಜೋವುಲೆಗೆ, ವನಸು ಚಾ ಕೊರುಂಡ ಯಾವುಜಿ ಪೊಂಜೋವುಲೆಗೆ, ಏತು ಕೊರುಂಡಲ ಯಾವುಜಿ ಅಕಲೆಗೆ, ಏತು ಕೊರುಂಡಲ ಯಾವುಜಿ ಅಕಲೆಗೆ, ಪರಿಯರೆಗಳ ಬೋಡು ಮೇಕಪ್ಪುಗುಲ ಕೊರಡಂತೆ ಖರ್ಚಿಗೆ, ಪರಿಯರೆಗಳ ಬೋಡು ಮೇಕಪ್ಪುಗುಲ
ಕೊರಡಂತೆ ಖರ್ಚಿಗೆ ಓಲುಂಡು ಸುಖ ಬೆನ್ನಿದಾಯಗೆ ಸೋಲ್ಮೇಲು. ಧನ್ಯವಾದಗಳು ಸರ್. ಇದೀಗ ಪ್ರೇಮಾ ಆರ್ ಶೆಟ್ಟಿ ಇವರು ಆಂಗ್ಲ ಭಾಷಾ ಶಿಕ್ಷಕರು, ಸರಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿ. ಇವರು ಅಂಕಣಕಾರರಾಗಿದ್ದರು. ಒಂದಿಷ್ಟು ರಿಲ್ಯಾಕ್ಸ್ ತಗೊಳ್ಳಿ ಎನ್ನುವ ಅಂಕಣ ಇದರಲ್ಲಿ ಅವರು ತಮ್ಮ ಬರಹಗಳನ್ನು ಬರಿತಾ ಇದ್ರು. ಹಾಗೆ ಹಾಸನ ಪತ್ರಿಕೆಯ ಲೇಖಕಿಯಾಗಿ ಕೂಡ ಇವರು ಲೇಖಕಿಯಾಗಿದ್ದರು. ಇದೀಗ ಇವರು ನಮ್ಮ ಮುಂದೆ ತಮ್ಮ ಲೇಖನವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆಗಳನ್ನು ಆಶಿಸ್ತಾ ನಾನು ಓದ್ತಾ ಇರುವಂತಹ ಮೊದಲನೇ ಚುಟುಕು ಅಂದು ಇಂದು. ಅರಚಿದರು ಕಿರುಚಿದರು ಬೀದಿಗಿಳಿದರು ಮಡಿದರು, ಅರಚಿದರು ಕಿರುಚಿದರು ಬೀದಿಗಿಳಿದರು ಮಡಿದರು, ಸೆರೆವಾಸ ಅನುಭವಿಸಿ ಹೋರಾಡಿದರು ಅಂದು, ಸೆರೆವಾಸ ಅನುಭವಿಸಿ ಹೋರಾಡಿದರು ಅಂದು. ಮೈಕ್ಗಳಲ್ಲಿ ಕಿರುಚಿ ಅರಚಿ ಮನೆ ಮನೆಗೂ ಸಾರಿ ಬೊಬ್ಬಿರಿದು, ಜಾತಿ ಮತಗಳ ನಡುವೆ ಬಿರುಕು ಬಿಟ್ಟು ಮತ ಎಣಿಸುವರು ಇಂದು. ಮೈಕ್ಗಳಲ್ಲಿ ಕಿರುಚಿ ಅರಚಿ ಮನೆ ಮನೆಗೆ ಸಾರಿ ಬೊಬ್ಬಿರಿದು, ಜಾತಿಗಳ ನಡುವೆ ಬಿರುಕ ಬಿಟ್ಟು ಮತ ಎಣಿಸುವರು ಇಂದು. ಎರಡನೇ ಚುಟುಕು ಪರಿಣಾಮ. ಹಲಸಿನಕಾಯಿ ಭಾರವಾಗಿ ಮರ ಬಿದ್ದು ಬಿಟ್ಟಿತು, ಹಲಸಿನಕಾಯಿ ಭಾರವಾಗಿ ಮರ ಬಿದ್ದು ಬಿಟ್ಟಿತು. ಆಲೋಚನೆ ನದಿಯಾಗಿ ಹರಿದು ಮನಸ್ಸು ಕೆಟ್ಟಿತು, ಆಲೋಚನೆ ನದಿಯಾಗಿ ಹರಿದು ಮನಸ್ಸು ಕೆಟ್ಟಿತು. ಹಣದ ಹೊಳೆ ಹರಿದು ಸಂಬಂಧ ಮುರಿಯಿತು, ಹಣದ ಹೊಳೆ ಹರಿಯಿತು ಸಂಬಂಧ ಮುರಿಯಿತು. ಗುಣವು ಮಲಿನವಾಗಿ ಒಂಟಿತನ ಕಾಡಿತು, ಗುಣವು ಮಲಿನವಾಗಿ ಒಂಟಿತನ ಕಾಡಿತು. ಕೊನೆಯ ಚುಟುಕು ಪ್ರಪೋಸಲ್. ನಾನೊಬ್ಬನೇ ಮನೆಯಲ್ಲಿ ನೀ ನನ್ನ ಉಸಿರಾಗು, ನಾನೊಬ್ಬನೇ ಮನೆಯಲ್ಲಿ ನೀ ನನ್ನ ಉಸಿರಾಗು. ನಾಯಿ ಇದೆ ಕಾರಿದೆ ಬಂಗಲೆ ಇದೆ ರಾಣಿ ನೀನಾಗು, ನಾಯಿ ಇದೆ ಕಾರಿದೆ ಬಂಗಲೆ ಇದೆ ರಾಣಿ ನೀನಾಗು. ಆಳುಗಳಿರುವರು ಪಾಲಿಗೆ ಜನವಿಲ್ಲ ಬಂದು ಒಂದಾಗು, ಆಳುಗಳಿರುವರು ಪಾಲಿಗೆ ಜನವಿಲ್ಲ ಬಂದು ಒಂದಾಗು. ಚಿಕ್ಕ ಕುಟುಂಬ ಸುಖಕ್ಕೆ ಆಧಾರ ನಾಮಿನಿಗೆ ಹೆಸರಾಗು, ಚಿಕ್ಕ ಕುಟುಂಬ ಸುಖಕ್ಕೆ ಆಧಾರ ನಾಮಿನಿಗೆ ಹೆಸರಾಗು. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಚುಟುಕುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವ ಪ್ರೇಮಾ ಆರ್ ಶೆಟ್ಟಿಯವರಿಗೆ ಧನ್ಯವಾದಗಳು. ಇದೀಗ ತಮ್ಮ ಮುಂದಿನ ಕವನಕ್ಕಾಗಿ ಬರ್ತಾ ಇದ್ದಾರೆ ಎ ಕೃಷ್ಣಾನಂದ ಶೆಟ್ಟಿ ಐಕಳ. ಇವರು ಬರಹಗಾರರು. ಹಲವು ಲೇಖನಗಳು ಮತ್ತು ಕವನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತದೆ. ಇದೀಗ ಇವರು ತಮ್ಮ ಕವನಗಳನ್ನು ನಮ್ಮ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಅವಕಾಶ ಕೊಟ್ಟಿರುವಂಥ ಯುಗ ಪುರುಷ ಉಡುಪದ ಪುನರ್ ಉಡುಪರು ಹಾಗೂ ನರೇಂದ್ರ ಕೆರೆಕಾಳವರೆಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ 2 ಚುಟುಕುಗಳನ್ನು ಓದ್ತಾ ಇದ್ದೆ, ಒಂದು ಎಕ್ಸ್ಟ್ರಾ ಓದ್ತಾ ಇದ್ದೇನೆ. ಮೊದಲೇ ಚುಟುಕು ಇದು ಇವಾಗಲೇ ನಮ್ಮ ಯುಗ ಪುರುಷದಲ್ಲಿ ಪ್ರಕಟವಾದಂಥ ಚುಟುಕುಗಳು. ಶ್ರೀರಾಮ ಅನುಭವಿಸಿದ್ದು ವನವಾಸ, ಶ್ರೀರಾಮ ಅನುಭವಿಸಿದ್ದು ವನವಾಸ, ಪಾಂಡವರು ಅನುಭವಿಸಿದ್ದು ಅಜ್ಞಾತವಾಸ, ಪಾಂಡವರು ಅನುಭವಿಸುವುದು ಅಜ್ಞಾತವಾಸ. ಅಪರಾಧ ಮಾಡಿದರೆ ಅನುಭವಿಸಬೇಕು ಜೈಲುವಾಸ, ಅಪರಾಧ ಮಾಡಿದರೆ ಅನುಭವಿಸಬೇಕು ಜೈಲುವಾಸ. ಜೀವನದಲ್ಲಿ ಎಡವಟ್ಟಾದರೆ ಕಥೆ ಕೈಲಾಸ, ಜೀವನದಲ್ಲಿ ಎಡವಟ್ಟಾದರೆ ಕಥೆ ಕೈಲಾಸ. ಆದ್ಯತೆ. ಅಮ್ಮ ಎಂದರೆ ಏನು ಹರ್ಷವು, ಅವಳೇ ನಮ್ಮ ಪಾಲಿಗೆ ದೈವವು. ಅಮ್ಮ ಎಂದರೆ ಏನು ಹರ್ಷವು, ಅವಳೇ ನಮ್ಮ ಪಾಲಿಗೆ ದೈವವು. ಅದಕ್ಕೆ ಭಿಕ್ಷುಕರು ಅಮ್ಮ ತಾಯಿ ಎಂದು ಬೇಡುವುದು, ಅದಕ್ಕೆ ಭಿಕ್ಷುಕರು ಅಮ್ಮ ತಾಯಿ ಎಂದು ಬೇಡುವುದು. ಇನ್ನೊಂದು ಜಯ. ಕೆಟ್ಟವರಿಗೆ ಬಹುಬೇಗನೆ ಜಯ ಸಿಗುತ್ತದೆ, ಕೆಟ್ಟವರಿಗೆ ಬಹುಬೇಗನೆ ಜಯ ಸಿಗುತ್ತದೆ. ಆದರೆ ಅದು ಶಾಶ್ವತ ಅಲ್ಲ, ಆದರೆ ಅದು ಶಾಶ್ವತ ಅಲ್ಲ. ಒಳ್ಳೆಯವರಿಗೆ ಕೊನೆಯಲ್ಲಿ ಜಯ ಸಿಗ್ತದೆ, ಒಳ್ಳೆಯವರಿಗೆ ಕೊನೆಯಲ್ಲಿ ಜಯ ಸಿಗ್ತದೆ. ಆದರೆ ಅದು ಶಾಶ್ವತವಾಗಿರ್ತದೆ, ಆದರೆ ಅದು ಶಾಶ್ವತವಾಗಿರ್ತದೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಎಕ್ಕಾರು ದಯಾಮಣಿ ಸುಧಾಕರ್ ಇವರು ಮಹಿಳಾ ಭಾಗವತರಾಗಿ ಹಾಗೂ ಸಾಹಿತಿಗಳಾಗಿ ಇವರು ತಮ್ಮ ಪರಿಚಯವನ್ನು ಮಾಡಿಕೊಂಡಿರುತ್ತಾರೆ.
ಇವರು ಈಗ ನಮ್ಮ ವೇದಿಕೆಯಲ್ಲಿ ತಮ್ಮ ಚುಟುಕುಗಳನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶ್ರೀ ದುರ್ಗಾಯೇ ನಮಃ. ನಾನು ಓದುತ್ತಿರುವುದು ಚುಟುಕಲ್ಲ, ಕವನ. ಈಗಾಗಲೇ ಚಾಂದ್ರಮಾನ ಯುಗಾದಿ ಆಗಿ ಹೋಗಿದೆ. ಇನ್ನು ಬರುವಂತಹ ಸೌರಮಾನ ಯುಗಾದಿ ಎರಡಕ್ಕೂ ಶುಭಾಶಯಗಳನ್ನು ಕೋರಿ ಈ ಒಂದು ಕವನವನ್ನು ನಾನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಯುಗಾದಿಯ ಶುಭ ಹಾರೈಕೆ ನನ್ನ ಕವನದ ಶೀರ್ಷಿಕೆ. ಬಂದಿದೆ ಬಂದಿದೆ ಸಂಭ್ರಮದ ಯುಗಾದಿ ಹಬ್ಬ ನೋಡಿ, ಬಂದಿದೆ ಬಂದಿದೆ ಸಂಭ್ರಮದ ಯುಗಾದಿ ಹಬ್ಬ ನೋಡಿ, ಸಂದಿದೆ ಸಂದಿದೆ ಕಲಿಯುಗಕ್ಕೆ ಹಲವು ವರುಷದ ಮೋಡಿ. ಎಂದಿದೆ ಎಂದಿದೆ ಕಾಲಗತಿ ಸಾಗುತ್ತಲಿದೆ ಪರಮಾತ್ಮನ ಅಡಿ, ಬಂದಿದೆ ಬಂದಿದೆ ಶೋಭಕೃತು ಸಂವತ್ಸರ ಹೆಸರನ ನೋಡಿ. ಹೊಸ ವರುಷದಲ್ಲಿ ಹುರುಪು ಉಲ್ಲಾಸವು ಮೈಮನಕ್ಕೆ, ಹೊಸ ವರುಷದಲ್ಲಿ ಹುರುಪು ಉಲ್ಲಾಸವು ಮೈಮನಕ್ಕೆ, ಹಸನವಾಗಲಿ ಬದುಕು ನೀಗಲಿ ಎಲ್ಲವರ ಹೆಬ್ಬಯಕೆ. ರಸಮಯ ಸಂಭ್ರಮಿಸಲಿ ಬಡವಾಗದಿರಲಿ ಮನದ ಸಾಹಸಕ್ಕೆ, ನಸು ನಗುತ್ತಲಿರಲಿ ಜೀವರಾಶಿಗಳು ಮನ ಸಾಗಲಿ ಕಾಯಕಕ್ಕೆ. ನವನವ್ಯ ಚಿಗುರುಗಳು ಮೂಡುತ್ತಲಿವೆ ವೃಕ್ಷ ಸಂಕುಲದಲ್ಲಿ, ನವನವ್ಯ ಚಿಗುರುಗಳು ಮೂಡುತ್ತಲಿಯೇ ವೃಕ್ಷ ಸಂಕುಲದಲ್ಲಿ, ನವಿರಾಗಿ ಹಾಡುವ ಕೋಗಿಲೆಯ ನಾದ ಸ್ವರ ಸಂಭ್ರಮದಲ್ಲಿ. ಕವಿಗಳಿಗೆ ಪ್ರಕೃತಿಯಲ್ಲಿ ವಿಷಯಗಳನ್ನಿತ್ತು ಸಹಕರಿಸುವಲ್ಲಿ, ನವ್ಯ ನವೀನ ಹೊಸ ಹೊಸ ಹಣ್ಣುಗಳ ಸೃಷ್ಟಿಯಲ್ಲ ಇಲ್ಲಿ. ಯುಗಾದಿಯ ಸಂಭ್ರಮ ಸರ್ವರ ಮನೆ ಮನಗಳಿಗೆ ವ್ಯಾಪಿಸಲಿ, ಯುಗಾದಿಯ ಸಂಭ್ರಮ ಸರ್ವರ ಮನೆಗಳಿಗೆ ವ್ಯಾಪಿಸಲಿ, ಜಗದ ಮಣ್ಣಿನಲ್ಲಿ ಹುಟ್ಟುವ ಜೀವಕೋಟಿಗಳಲ್ಲಿ ಒಮ್ಮತವಿರಲಿ. ಜಗದೊಡೆಯನ ಅನುಗ್ರಹದಿಂ ಸಕಲವೂ ಸಂಪನ್ನವಾಗಲಿ, ಜಗದೊಡೆಯನ ಅನುಗ್ರಹದಿಂ ಸಕಲವೂ ಸಂಪನ್ನವಾಗಲಿ. ಮಗದೊಮ್ಮೆ ಸ್ವಾಗತಿಸೋಣ, ಶುಭ ಹಾರೈಸೋಣ, ನೀಡಿ ಗೌರವಿಸೋಣ, ನೀಡಿ ಗೌರವಿಸೋಣ. ಅವಕಾಶಕ್ಕಾಗಿ ವಂದನೆಗಳು, ಅಭಿನಂದನೆ. ಧನ್ಯವಾದಗಳು ಮ್ಯಾಮ್. ಇದೀಗ ಯಶೋಧರ್ ಕೋಟ್ಯಾನ್ ಇವರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ 22 ವರ್ಷಗಳ ಕಾಲ ಸಂಪಾದಕರಾಗಿ ಕೆಲಸ ನಿರ್ವಹಿಸಿದ್ದರು. ಈಗ ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದು, ಇದೀಗ ನಮ್ಮ ವೇದಿಕೆಯಲ್ಲಿ ತಮ್ಮ ಕವನಗಳನ್ನು ವಾಚಿಸಲಿಕ್ಕಿದ್ದಾರೆ. ಮಾತರೆಗಳ ನಮಸ್ಕಾರ. ಮಿತ್ತರ್ ಮಾಡಿದ ಉದಯ್ ಕುಮಾರ್ ಸರ್ ಇದು ಮಾತ ಕವಿ ಮಿತ್ರರೆಗ್ಲ ಅಂಚನೆ ಎದುರುಕೊಲ್ದಿನಕ್ಲ ಪ್ರೇಕ್ಷಕರೆಗ್ಲ ಸೋಲ್ನೆ ಸಂದ ಒಂದು ಏನು ಒಂಜಿ ತುಳು ಕವಿತೆನೋ ಓದೊಂದುಲ್ಲೆ. ಎನ್ನ ಕವಿತೆದ ಪುದರು ಜೀಟಿಗೆ. ಓ ಎನ್ನ ತುಳುನಾಡ ದೈವ ದೇವರೇ ಲೋಕ ನಂಬುನ ಸತ್ಯೊಲೆ, ಓ ಎನ್ನ ತುಳುನಾಡ ದೈವ ದೇವರೇ ಲೋಕ ನಂಬುನ ಸತ್ಯೊಲೆ, ಎನ್ನ ಬದುಕದ ಸಾದಿಗೆ ಮುಲ್ಪಾಂಡು ನಿಕ್ಲೆನ ಜೀಟಿಗೆ, ಎನ್ನ ಬದುಕದ ಸಾದಿಗೆ ಮುಲ್ಪಾಂಡು ನಿಕ್ಲೆನ ಜೀಟಿಗೆ. ಅಜ್ಜೆ ಪಿಜ್ಜೇರು ಪತುದಿನ ಜೀಟಿಗೆ ಇನಿಕ್ ಬಡವು ಬಾಜೆಲು ಅರತದು ನುಪ್ಪು ನೀರು ಕೊರ್ಪಿನ ತುಡರು. ಅಜ್ಜೆ ಪಿಜ್ಜೇರು ಪತುದಿನ ಜೀಟಿಗೆ ಇನಿಕ್ ಬಡವು ಬಾಜೆಲು ಅರತದು ನುಪ್ಪು ನೀರು ಕೊರ್ಪಿನ ತುಡರು. ಅಂಚ ಸಾಗೊಂಡು ಎನ್ನ ಸಂಸಾರ ತೇರು, ಅಂಚ ಸಾಗೊಂಡು ಎನ್ನ ಸಂಸಾರ ತೇರು. ಜುಮಾದಿ ಜಾರಂದಾಯ ಪಂಜುರ್ಲಿ ಕೊಡಮಂದಾಯ, ದೈವಲೆಗು ಎನ್ನ ಭಕ್ತಿದ ಚಾಕಿರಿ ನಿರ್ದು ಮಿತ್ತು ಬೋಡ ಐಸಿರಿ. ಜುಮಾದಿ ಜಾರಂದಾಯ ಪಂಜುರ್ಲಿ ಕೊಡಮಂದಾಯ, ದೈವಲೆಗೆನ್ನ ಭಕ್ತಿದ ಚಾಕಿರಿ ನಿರ್ದು ಮಿತ್ತು ಬೋಡ ಐಸಿರಿ. ಬೊಲ್ದು ನಿನೆಕುಂಟು ಸುತ್ತು ಸುತ್ತುದು ಕಟ್ಟುನ ಜೀಟಿಗೆ, ಊರುಗೂರೇ ಬೊಲ್ಪಾವರೆ ಬೋಡುಗೆ. ಬೊಲ್ದು ನಿನೆಕುಂಟು ಕಟ್ಟುದು ಸುತ್ತುದು ಕಟ್ಟುನ ಜೀಟಿಗೆ, ಊರುಗೂರೇ ಬೊಲ್ಪಾವರೆ ಬೋಡುಗೆ. ದೈವ ದೇವರೆಗೂ ಒಂದುವೇ ಬೊಲ್ಪುಗೆ, ದೈವ ದೇವರೆಗೂ ಒಂದುವೇ ಬೊಲ್ಪುಗೆ. ಎನ್ನ ಜೀಟಿಗೆಯದ ಬೊಲ್ಪು ಊರೊರ್ಮೆ ಪಸೆರುಂಡು, ಎನ್ನ ಜೀಟಿಗೆಯದ ಬೊಲ್ಪು ಊರೊರ್ಮೆ ಪಸೆರುಂಡು. ಸಾರಮಾನಿ ಸತ್ಯಲು ನಲಿಪುಂಡು ಸ್ವರ ಕೊರ್ದು ನುಡಿ ಕೊರ್ಪುಂಡು. ಸಾರಮಾನಿ ಸತ್ಯಲು ನಲಿಪುಂಡು ಸ್ವರ ಕೊರ್ದು ನುಡಿ ಕೊರ್ಪುಂಡು. ಮೇಯ್ತ ಪಸೆ ಮಾಜಿನಗ ಜೀಟಿಗೆದ ಎಣ್ಣೆ ಆಜಿನಗ, ಬೆಂದುದು ತಿನಿಯರ ತೀರನ್ನಿನದಗ ಎನ್ನ ಜೀಟಿಗೆ ತಿಕ್ಕುಂಡು. ಹೊಸತೊಂಜಿ ಪಂಚ ಜೀಟಿಗೆ ಅರ್ಲುಂಡು.
ಮೇಯ್ತಪಸೆ ಮಾಜಿನಗ ಜೀಟಿಗೆದ ಎಣ್ಣೆ ಆಜಿನಗ ಬೆಂದದ ತಿನಿಯರೆ ಆವಂದಿನದಾಗ ಎನ್ನ ಜೀಟಿಗೆ ತೆಕ್ಕೊಂಡು ಹೊಸತೊಂಜಿ ಪಂಚ ಜೀಟಿಗೆ ಅರ್ಲುಂಡು ಸೊಲ್ಮೇಲು ಅವಕಾಶ ಕೊರ್ನೆಕ್ ಮಾತೆರೆಗ್ಲ ವಂದನೆ. ತಮ್ಮ ಕವಿತೆಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ಕುಮಾರಿ ದಿಯಾ ಉದಯ ಡಿಯು ಇವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಪ್ರಸ್ತುತ ಶ್ರೀ ವ್ಯಾಸಮಹರ್ಷಿ ವಿದ್ಯಾಪೀಠ ಕಿಲ್ಪಾಡಿ ಮುಲ್ಕಿಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು ಚಿಟಾಣಿ ಚಿಟ್ಟೆ ಎನ್ನುವ ಪುಸ್ತಕ ಇವರ ಪುಸ್ತಕ ಬಿಡುಗಡೆಯಾಗಿದೆ. ಹಾಗೆಯೇ ರಾಜ್ಯ ಅಂತಾರಾಜ್ಯ ಮಟ್ಟದ ಹಲವಾರು ಕವಿಗೋಷ್ಠಿಗಳಲ್ಲಿ ಕವನವನ್ನು ವಾಚನ ಮಾಡಿರುವ ಹೆಗ್ಗಳಿಕೆ ಇವರದ್ದು. ಇದೀಗ ಇವರು ನಮ್ಮೆಲ್ಲರ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೆಯ ಚುಟುಕು ಕಾಮನಬಿಲ್ಲು. ಕಾಮನಬಿಲ್ಲಿನ ಬಣ್ಣದ ಒಳಗೆ ಸೇರಿ ಹೋದೇನು, ಅಮ್ಮ ಟೀಚರ್ ಗೆಳತಿಯರಿಗೆಲ್ಲ ಟಾಟ ಹೇಳಿದೆನು. ಸಂಜೆಯೂ ಆಗಿ ಸೂರ್ಯನು ಹೋಗಿ ಕತ್ತಲೆ ಬಂದಿತ್ತು, ಹೊರಗೆ ಬರಲು ದಾರಿಯ ಕಾಣದೆ ಹೆದರಿಕೆಯಾಗಿತ್ತು. ಎರಡನೆಯದ್ದು ನಾಯಿ. ಅಮ್ಮ ನಮ್ಮ ನಾಯಿಯ ಹೆಸರು ಪಾಂಡು. ತಿಂದು ಆಗಿತ್ತು ಗುಂಡು ಗುಂಡು. ಅಜ್ಜಿಯ ಚಪ್ಪಲಿಯನ್ನು ಮಾಡಿತ್ತು ತುಂಡು. 10 ಪೆಟ್ಟು ಹೊಡೆದರೂ ಓಡಿಸಿ 4 ರೌಂಡು. ಧನ್ಯವಾದ. ದಿಯಾ ಇವರಿಗೆ ಧನ್ಯವಾದಗಳು. ಇದೀಗ ರೇಖಾ ನಾರಾಯಣ್ ಪಕ್ಷಿಕೆರೆ ಇವರು ತರಂಗ, ಉದಯವಾಣಿ, ವಿಜಯ ಕರ್ನಾಟಕ, ಮಂಗಳ ಪತ್ರಿಕೆಗಳಲ್ಲಿ ಇವರ ಕಥೆಗಳು, ಕವನಗಳು, ಲೇಖನಗಳು ಪ್ರಸ್ತುತವಾಗಿದೆ. ಆಕಾಶವಾಣಿ ಮಂಗಳೂರು ಇದರಲ್ಲಿ ಕೂಡ ಇವರು ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ನಮ್ಮ ಕುಡ್ಲ ಚಾನೆಲ್ನಲ್ಲಿ ಕೂಡ ಇವರು ತಮ್ಮ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಮಂಗಳೂರು ಚುಟುಕು ಸಾಹಿತ್ಯ ವೇದಿಕೆಯ ಸದಸ್ಯೆಯಾಗಿ ಕೂಡ ಇವರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮವೊಂದರ ಉತ್ತಮ ನಿರೂಪಣೆಗಾಗಿ ಹಿರಿಯ ಸಿನಿಮಾ ನಟರಾಗಿರುವ ದೊಡ್ಡಣ್ಣನವರಿಂದ ಸನ್ಮಾನ ಸ್ವೀಕರಿಸಿರುವ ಹೆಗ್ಗಳಿಕೆ ಕೂಡ ಇವರದ್ದು. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದು ಇವರ ನೆಚ್ಚಿನ ಒಂದು ಕ್ಷೇತ್ರವಾಗಿದೆ. ಇದೀಗ ಇವರು ನಮ್ಮೆಲ್ಲರ ಮುಂದೆ. ನನ್ನ ಕವನದ ಶೀರ್ಷಿಕೆ ಗೌತಮಿ. ನೀನೇಕೆ ಹೊರನಡೆದೆ ನನ್ನ ಬಿಟ್ಟು, ನೀನೇಕೆ ಹೊರನಡೆದೆ ನನ್ನ ಬಿಟ್ಟು, ಅಡಿಗಡಿಗೆ ಬಿಸಿ ತಾಪದ ಉರಿಯ ಕೊಟ್ಟು, ಅಡಿಗಡಿಗೆ ಬಿಸಿ ತಾಪದ ಉರಿಯ ಕೊಟ್ಟು, ಸುಖದ ಸುಪ್ಪತ್ತಿಗೆಯು ಬಂಧನವಾಯಿತೇ ನಿನಗೆ, ಸುಖದ ಸುಪ್ಪತ್ತಿಗೆಯು ಬಂಧನವಾಯಿತೇ ನಿನಗೆ, ಜ್ಞಾನೋದಯಕ್ಕೆ ಸಂಸಾರವೇ ಮುಳುವಾಯಿತೆ, ಜ್ಞಾನೋದಯಕ್ಕೆ ಸಂಸಾರವೇ ಮುಳುವಾಯಿತೆ. ನಿರ್ವಾಣದ ದಾರಿಗೆ ನಾನೇನು ಅಡ್ಡಿ, ನಿರ್ವಾಣದ ದಾರಿಗೆ ನಾನೇನು ಅಡ್ಡಿ, ಹಿಂತಿರುಗಿ ನೋಡು ನನ್ನ ಬದುಕನ್ನೊಮ್ಮೆ, ಹಿಂತಿರುಗಿ ನೋಡು ನನ್ನ ಬದುಕನ್ನೊಮ್ಮೆ. ಧಾರೆ ಎರೆದ ಪ್ರೀತಿ ಧಿಕ್ಕರಿಸಿ ಹೊರನಡೆದೆ ನೀನು, ಧಾರೆ ಎರೆದ ಪ್ರೀತಿ ಧಿಕ್ಕರಿಸಿ ಹೊರನಡೆದೆ ನೀನು. ಒಪ್ಪಂದದ ಈ ಸಂಬಂಧ ಬೇಕಿತ್ತೆ ನಿನಗೆ, ಒಪ್ಪಂದದ ಈ ಸಂಬಂಧ ಬೇಕಿತ್ತೆ ನಿನಗೆ. ಸಾರಿತು ಜಗತ್ತು ನಿನ್ನನ್ನು ಬುದ್ಧನೆಂದು, ಸಾರಿತು ಜಗತ್ತು ನಿನ್ನನ್ನು ಬುದ್ಧನೆಂದು, ಅಳಿಸಿ ಹೋಯಿತು ನನ್ನ ಲೋಕ ನೀನೆಂದು, ಅಳಿಸಿ ಹೋಯಿತು ನನ್ನ ಲೋಕ ನೀನೆಂದು. ಗುಟ್ಟಾಗಿ ಕೇಳಿಕೋ ನಾನು ಆ ಯಶೋಧರೆಯಲ್ಲ, ಗುಟ್ಟಾಗಿ ಕೇಳಿಕೋ ನಾನು ಆ ಯಶೋಧರೆಯಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಇದೀಗ ಈ ಒಂದು ಬಹುಭಾಷಾ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಉದಯ್ ಕುಮಾರ್ ಹಬ್ಬು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು, ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಾತೆರ ನಮಸ್ಕಾರ. ಸಬ್ ಲೋಗों को ನಮಸ್ಕಾರ. ಸ್ವಲ್ಮೇಲೆ ವಣಕ್ಕಂ. ಈ 4 ಭಾಷೆಯಲ್ಲಿ ಹೇಳಿದೆ. ಯಾಕೆ ನಮಸ್ಕಾರ ಒಂದೇ 4 ಭಾಷೆಯಲ್ಲಿ ಹೇಳಿದರೆ ಇದು ಬಹುಭಾಷೆ ಗೋಷ್ಠಿ. ಒಂದಿನ ಡುಂಡಿರಾಜ್ ಕೇಳಿದ್ದೀರಲ್ವ, ಡುಂಡಿರಾಜ ಕವಿ, ಅವರು ಬಹುಭಾಷೆ ಕವಿಗೋಷ್ಠಿಗೆ ಹೋದರು. ಅಲ್ಲಿ ಹಿಂದಿ, ಗುಜರಾತಿ, ಮರಾಠಿ ಎಲ್ಲ ಭಾಷೆಯ ಕವಿಗೋಷ್ಠಿ ಇತ್ತು. ಇವರು ಕವಿತೆ ಓದುವಾಗ ಅವ ಕೆಮ್ತಾ ಇದ್ದಂತೆ, ಕಮ ಕಮ ಕೆಮ್ಮೋದು. ಅವ ಕೆಮ್ಮೋದು ಇವರಿಗೆ ಕವಿತೆ ಹೇಳಕ್ಕಾಗಿಲ್ಲ. ಆಗ ಅವ್ರು ಹೇಳಿದ್ರಂತೆ, ಅರೆ ಭಾಯ್ ಮುझे ಕವಿತಾ ಪढ़ने दे ಅಲ್ವಾ, ಅರೆ ಭಾಯ್ ಮುझे ಕವಿತಾ ಪढ़ने दो, ಆಮೇಲೆ ನೀನು ಕೆಂಪು ಅಂತ. ಆದರೆ ಮೊದಲು ನಾನು ಪದ್ಯ ಹೇಳಿ ಕೂಡ ಆಮೇಲೆ ನೀನು ಕೆಮ್ಮು,
ಹೀಗೆ ಕೆಮ್ಮಿ ಕೆಮ್ಮಿ ಕವಿತೆ ಓದಲಿಕ್ಕೆ ಕೊಡಲಿಲ್ಲ ಆ ಡುಂಡಿರಾಜರಿಗೆ. ಅದು ಒಂದು ಶಬ್ದ ಮರ್ತೋಯ್ತು ನನಗೆ, ಯಾವುದದು ಕವಿತಾ ಪಡ್ನೇನೋ ದೇನೋ ಪಡ್ಕೋ ಅಂತ ಓದಿದ್ದು ಇರಲಿ. ಹೀಗೆ ನರೇಂದ್ರ ಕೆರೆಕಾಡು ಅವರು ಭಾಳ ಪ್ರೀತಿಯಿಂದ ನನಗೆ ಕರೆದಿದ್ದಾರೆ. ಈಗ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ನಾನೊಂದು 2 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವಿತೆಯನ್ನು ಕವಿ ಯಾಕೆ ಬರೀತಾರೆ, ದಾಯ ಬರೆಪೆ ಮತ್ತು ಎಂಚ ಬರೆಪೆ, ಅವು ಹೇಗೆ ಬರೀತಾರೆ, ಕವಿತೆ ಹೇಗೆ ಬರೀತಾನೆ ಕವಿ ಅಂತ ನೋಡಿ. ಇಲ್ಲಿ ದ.ರಾ ಬೇಂದ್ರೆ ಒಂದು ಪದ್ಯ ಇದೆ. ಕವಿ ಹೇಗೆ ಕವಿತೆ ಬರೀತಾನೆ ಅಂತ ಹೇಳುವಾಗ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ. ನೋಡಿ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕವಿ ಕಲ್ಪನೆಯಲ್ಲಿ ಬರೀತಾನೆ. ಕಲ್ಪನೆ ಇಲ್ಲದೆ ಹೋದರೆ ಕವಿಗೆ ಕವಿತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಪನೆ ಬೇಕೋ, ಇಲ್ಲ ಅನುಭವ ಬೇಕು. ಎರಡಿದ್ರೆ ಮಾತ್ರ ಕವಿಗೆ ಕವಿತೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ದ.ರಾ ಬೇಂದ್ರೆಯವರಿಗೆ ಒಮ್ಮೆ ಅವರ ಮಗಳು ತಿರೋಗ್ಬಿಟ್ಲು. ದ.ರಾ ಬೇಂದ್ರೆ ಅವರ ಕವಿ, ಅವರ ಮಗಳು ಲಲಿತಾ ಅಂತ. ಅವರು ಪುಣೆಯಲ್ಲಿದ್ದಾರೆ, ಅವರ ಹೆಂಡತಿ ಮಕ್ಕಳು ಮನೆಯಲ್ಲಿದ್ದಾರೆ. ಪುಣೆಯಿಂದ ಹೊರಟು ಬಂದರು. ಹೆಂಡತಿ ಮನೆಯವರು ಹೇಳಿದ್ದಾರೆ, ನಿಮ್ಮ ಮಗು ಗಂಭೀರವಾಗಿ ಸೀರಿಯಸ್ ಆಗಿದ್ದಾಳೆ ಅಂತ. ದಾರಿಯಲ್ಲಿ ಬರುವಾಗ ದಾರಿಯಲ್ಲಿ ಆ ದ.ರಾ ಬೇಂದ್ರೆಗೆ ಒಂದು ಮೆಸೇಜ್ ಬಂತು. ಏನಂದರೆ ಮಗು ತೀರೋಗಿದೆ, ಮಗು ಸತ್ತೋಗ್ಬಿಟ್ಟಿದ್ದಾಳೆ. ಅವರ ಪ್ರೀತಿಯ ಮಗಳು ಲಲಿತಾ ಅಂತ ಹೇಳಿ ಸತ್ತೋಗ್ಬಿಟ್ಟಿದ್ದಾಳೆ. ಆಗ ಮನೆ ಬಂದು ದ.ರಾ ಬೇಂದ್ರೆ ಹೆಂಡತಿ ಮುಖ ನೋಡ್ತಾಳೆ. ಹೆಂಡತಿ ತನ್ನ ಸತ್ತ ಮಗುವಿನನ್ನು ಕೈಯಲ್ಲಿಟ್ಕೊಂಡು ಹೆಂಡ ನೋಡ್ತಾಳೆ. ಆಗ ಅವಳ ನೋಟವನ್ನು ನೋಡಲಿಕ್ಕಾಗ್ದೇನೆ ಅವಳು ಕಣ್ಣೀರು ಸುರಿಸ್ತಾ ಸತ್ತ ಮಗುವನ್ನು ದ.ರಾ ಬೇಂದ್ರೆ ತೋರಿಸ್ತಾಳೆ. ಆಗ ಒಂದು ಕವಿತೆ ಬರೀತಾರೆ. ಏನಂದರೆ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಿದ್ದೀನಿ ನಿನ್ನ, ನೀ ಹಿಂಗೆ ನೋಡಬೇಡ ನನ್ನ. ಅವಳು ಕಣ್ಣೀರು ಸುರಿಸ್ಕೊಂಡು ನೋಡ್ತಾ ಇರುವಾಗ ದ.ರಾ ಬೇಂದ್ರೆ ಕಣ್ಣೀರು ಬರ್ತಾರೆ. ನೀ ಹಾಗೆ ನೋಡಬೇಡ, ನೀ ಹಾಗೆ ನೋಡಿದರೆ ನಾನು ಹೇಗೆ ನಿಂಗೆ ತಿರುಗಿ ನೋಡಲಿ, ನಿನಗೆ ಕಣ್ಣೀರು ತುಂಬಿದೆ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲಿ ನಿನ್ನ ಅಂತ ಆ ದ.ರಾ ಬೇಂದ್ರೆ ಬಹಳ ದುಃಖದಲ್ಲಿ ಕವಿತೆ ಬರೀತಾರೆ. ಅಂದರೆ ಕವಿತೆ ಹುಟ್ಟುವುದು ಹೇಗಂದರೆ ನಮ್ಮ ನೋವಿನಲ್ಲಿ. ನಮ್ಮ ಜೀವನ ಕವಿ ನೋಡ್ತಾನೆ. ಕವಿಗೆ 4 ಕಣ್ಣುಗಳು, 4 ಕಣ್ಣಲ್ಲಿ ಸಹಜವಾದ ಕಣ್ಣುಗಳು 1, 2 ಮತ್ತು ಮನಸ್ಸು ಹೃದಯ, ಇದು 2 ಕಣ್ಣುಗಳು. ಈ ಮನಸ್ಸು ಹೃದಯದ ಮೂಲಕ ಕವಿ ಬದುಕನ್ನು ನೋಡ್ತಾರೆ. ನೋಡಿ, ಒಂದು ದಿವಸ ನಮ್ಮ ಮನೆಯಲ್ಲಿ ಮಾವಿನ ಮರದಲ್ಲಿ ಒಣಗಿದ ಎಲೆ ಬೀಳ್ತಾ ಇತ್ತು. ಜೊತೆಲಿ ಹಸಿರು ಎಲೆ ಕೂಡ ಬಿತ್ತು. ಹಸಿರು ಎಲೆ ಬಿತ್ತು. ನನಗೆ ಯೋಚನೆ ಮಾಡಿದೆ, ನನ್ನ ಕವಿಯ ಕಣ್ಣು ನೋಡಿ, ಅಯ್ಯೋ ಮರವೇ, ನೀನು ಯಾಕೆ ಹಸಿರು ಎಲೆಯನ್ನು ಕೆಡ್ತಾ ಇದ್ದಿ? ಒಣ ಎಲೆಯನ್ನು ಹೋಗಲಿ, ಒಣಗಿದ ಎಲೆ ಬಿದ್ದರೆ ಚಿಂತೆ ಇಲ್ಲ, ನಾನು ತೊಂದರೆ ಇದ್ದಿ. ಆದರೆ ಹಸಿದಾಗಿರುವ ಎಲೆ ಯಾಕೆ ಬೀಳಬೇಕು ಅಂತ ನಾನು ದುಃಖದಲ್ಲಿ ಬರೆದೆ. ಆಗ ಒಬ್ಬರು ಹೇಳಿದರು, ಇದು ಈಗಿನ ಕಾಲಕ್ಕೆ ಪ್ರಸ್ತುತ. ಯಾಕಂದರೆ ಈಗಿನ ಯುವಕರು ಮಕ್ಕಳು ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ. ಆ ಮಕ್ಕಳು ಸಾಯಬಾರ್ದು, ಯುವಕರು ಸಾಯಬಾರ್ದು. ನೋಡಿ, ಕವಿಗೆ ಎಷ್ಟು ಭಾವನೆ ಅಂದರೆ, ಆ ಏನು ಯುವಕರು ಮುದುಕರು ಸತ್ತ ಚಂದ ಇಲ್ಲ, ಯುವಕರು ಸಾಯಬಾರ್ದು ಅಂಥ ಒಂದು ಕವಿತೆ ಬರೆದೆ. ಹಾಗೆ ನಾನು MA ಹೋಗುವಾಗ ಅದು ನಮ್ಮ ಯೂನಿವರ್ಸಿಟಿ, ನಮ್ಮ ವಿಶ್ವವಿದ್ಯಾಲಯ ನಮ್ಮ ರೂಮಿಂದ 4 ಮೈಲ್ ದೂರ ಇತ್ತು. ನನಗೆ ಬಸ್ಸಿಗೆ ಹೋಗಲಿಕ್ಕೆ ದುಡ್ಡು ಇರಲಿಲ್ಲ. ಏನು ಮಾಡೋದು, ನಡ್ಕೊಂಡು ಹೋಗ್ತಿದ್ದೆ ಬಿಸಿಲಲ್ಲಿ. 11 ಗಂಟೆಗೆ ಬಿಟ್ಟರೆ 12ವರೆಗೆ ನಾನು ಯೂನಿವರ್ಸಿಟಿ ತಲುಪ್ತಿದ್ದೆ. ಬಿಸಿಲು ಹೋಗ್ತಾ ಇದ್ದೆ. ನನಗದು ಬೆವರು ಸಾಕಾಗಿ ಬಾಯಾರಿ ಮರದ ಕೆಳಗೆ ಕೂತ್ಕೊಂಡೆ. ಆಗ ಒಂದು ಪದ್ಯ ಬರ್ತದೆ, ಅಯ್ಯೋ ದೇವರೇ, ಇಷ್ಟು ನಡೆದು ನನ್ನ ಕಾಲೇಜ್ ಬರ್ತಾ ಇಲ್ವಲ್ಲ ಅಂಥೇಳಿ. ಮುಗಿಯದ ಹಾದಿ ಅಂತ ಒಂದು ಪದ್ಯ ಬರ್ತದೆ. ಹೀಗೆ ಆ ಮುಗಿಯದ ಹಾದಿ ದೊಡ್ಡ ಪತ್ರಿಕೆಯಲ್ಲಿ ಪಬ್ಲಿಷ್ ಆಯಿತು, ದೊಡ್ಡ ಹೆಸರು ಮಾಡಿತು. ಹೀಗೆ ಆ ಕವಿ ತನ್ನ ಅನುಭವದ ಮೂಲಕ ಜೀವನ ನೋಡ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಕವಿ ಅವರ ನೋವಿನನ್ನು ಅವನು ಹೇಳ್ಕೊಡ್ತಾನೆ. ಆ ನೋವು ಹೇಗಿದೆ ಅಂದರೆ, ಈಗ ರಾಮಾಯಣ ಯಾಕೆ ಸೃಷ್ಟಿಯಾಯಿತು, ರಾಮಾಯಣ ಸೃಷ್ಟಿಯಾಗಿದೆ ಅಂದರೆ ವಾಲ್ಮೀಕಿ
ಬೇಡ ಒಂದು ಹಕ್ಕಿಯನ್ನು ಕೂಡ ನೋಡ್ತಾನೆ. ಆ ನೋಡಿಬಿಟ್ಟು ಎರಡು ಪ್ರೀತಿಯಿಂದಿರುವಂಥ ಹಕ್ಕಿಗಳು ಒಂದು ಗಂಡು ಹಕ್ಕಿಯನ್ನು ಅವನು ಕೊಂದ್ಬಿಟ್ಟನ ಬೇಟೆಗಾರ. ಪಾಪ ಆ ಒಂದು ಹೆಣ್ಣಿನ ಜೀವನ ಎಷ್ಟು ಕಷ್ಟ ಅಂತ ಹೇಳಿ ದುಃಖದಿಂದ ಮೊದಲ ಶ್ಲೋಕ ರಾಮಾಯಣ ಒಂದು ವಾಲ್ಮೀಕಿ ಬರೀತಾರೆ. ಅಂದರೆ ಬಹಳ ದುಃಖದಲ್ಲಿ ಬರುತ್ತಾರೆ. ಅದಕ್ಕಾಗಿ ಒಬ್ಬ ಹೇಳ್ತಾರೆ, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಟೆಲ್ ಸ್ಯಾಡೆಸ್ಟ್ ಥಾಟ್ಸ್. ನಮ್ಮ ಅತ್ಯಂತ ಉತ್ತಮ ಕವಿತೆ ಯಾವುದಂದರೆ ನೋವಿನಿಂದ ಬರುವ ಕವಿತೆ, ಒಳ್ಳೆಯ ಕವಿತೆ, ನಮ್ಮ ಹೃದಯದ ಅಂತರ್ಧಾರದಲ್ಲಿ ಬರಬೇಕು, ಅದು ಒಳ್ಳೆಯ ಕವಿತೆ. ಈಗ ನೋಡಿ, ದ ರಾ ಬೇಂದ್ರೆಯವರು ಒಂದು ಪದ್ಯ ಬರೆದು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ನುಣ್ಣ ನೆರಕವ ಹೊಯ್ದ, ಬಾಗಿಲೆತ್ತಿರುವುದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಹೋಯ್ತು ಜಗವೆಲ್ಲ ತೊಯ್ದ. ನೋಡಿ ಎಷ್ಟು ಒಳ್ಳೆಯ ಕವಿ ಅಂದರೆ ಬೆಳಗಿನ ಬಗ್ಗೆ ಬರೆದ ಪದ್ಯ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬೆಳಗ್ಗೆ ಹೇಳುವಾಗ ಮನೆ ಹೆಣ್ಣು ಗೃಹಿಣಿ ಬಾಗಿಲು ತೆಗೆದು ನೀರನ್ನು ಚುಗಿಸ್ತಾಳೆ. ಎಲ್ಲಿ? ಅಂಗಳಕ್ಕೆ ಶುದ್ಧೀಕರಣ ಆಗಬೇಕು ಅಂತ ಬಾಗಿಲ ಮೆಟ್ಲನ್ನು ಒರೆಸಿ ಪೂಜೆ ಮಾಡ್ತಾಳೆ. ಆ ಕಲ್ಪನೆಯನ್ನು ತಂದುಕೊಂಡು ಮೂಡಲ ಮನೆಯ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮುತ್ತಿನ ನೀರಿನ ಅಂದರೆ ಇಬ್ಬನಿ ಹರಿತು ಎರಕ ಹೊಯ್ದ, ಅದು ಎರಕ ಹೋಯ್ತಾ ಇದೆ. ಬಾಗಿಲ ತೆರೆದು ಅಂದರೆ ಪೂರ್ವ ದಿಕ್ಕದ ಬಾಗಿಲು ತೆರೆತು ಬೆಳಕು ಹರಿದು, ಆ ಸೂರ್ಯನ ಬೆಳಕು ಹರಿದೋಯ್ತು ಜಗವೆಲ್ಲ ಹೋಯ್ತು ಜಗವೆಲ್ಲ ತೊಯ್ದು. ಇಡೀ ಜಗತ್ತು ಆ ಇಬ್ಬನಿಯಿಂದ ಒದ್ದೆ ಆಯಿತು ಅಂತ ಹೇಳ್ತಾರೆ. ಹೀಗೆ ಹಲವಾರು ರೀತಿಯ ಒಂದು ಘಟನೆಗಳು, ಹಲವಾರು ರೀತಿಯ ಒಂದು ಪ್ರಸಂಗಗಳು ನಮ್ಮ ಕವಿತೆ ಬರೀಕೆ ನಮ್ಗೆ ಸಹಾಯ ಮಾಡ್ತೇವೆ. ನಾವು ಯಾಕೆ ಕವಿತೆ ಬರಿಬೇಕು? ದಾಯಗಳ ಕವಿತೆ ಬರೆಯೋದು ಯಾಕೆ ಬರಿಬೇಕು? ಕವಿತೆ ಯಾಕೆ ಬರೀತಾರೆ? ಏನು ಪ್ರಯೋಜನ? ವಾಟ್ ಇಸ್ ಯೂಸ್ ಆಫ್ ಪೊಯೆಟ್ರಿ? ಎಂಕಲ್ ಅವು ಕೇಳಿದ್ರೆ ಆಯೋಡು ಆ ಕವಿತೆ ಎಂಕಲ್ ಬೋಡ. ಈಗ ನೀವು ನೋಡಿ, ನಮ್ಮ ತುಳುನಾಡಿನಲ್ಲಿ ಇರುವಂಥ ಪಾರ್ಧನ, ಅಲ್ಲಿರುವಷ್ಟು ಕವಿತೆ ಬೇರೆ ಎಲ್ಲೂ ಇಲ್ಲ. ಪಾರ್ಧನಗಳಲ್ಲಿ ಅದನ್ನು ಯಾಕೆ ಕೇಳಬೇಕು ನಾವು? ಪಾರ್ಧನವನ್ನು ಯಾಕೆ ಕೇಳಬೇಕು? ನಮ್ಮ ಕಿವಿ ಪವಿತ್ರವಾಗ್ತದೆ, ಶರೀರ ಪವಿತ್ರವಾಗ್ತದೆ. ಹಾಗಾಗಿ ಕವಿತೆ ಓದೋದ್ರಿಂದ, ಕವಿತೆ ಬರೆಯೋದ್ರಿಂದ ಕವಿಗೆ ಇರುವಂಥ ನೋವು ಹೊರಗೆ ಹಾಕ್ಲಿಕ್ಕೆ ಆಗ್ತದೆ, ಸಂತೋಷ ಹೊರಗೆ ಹಾಕ್ಲಿಕ್ಕೆ ಆಗ್ತದೆ. ಈಗ ಎಂಕಲ ಬರೀತಿನ ಈ ಕವಿತೆ ನಿಖಲ ಓದಿಯಡ ಎಂಕಲಿಗೆ ಸಮಾಧಾನ ಬಣ್ಣಾಗ ಎಂಕ ಪುದಾರ ಬರ್ಕೊಂಡು ನಿಖಲ ಮಾತ ಎಂಕಲ ಎನ್ನ ಪುದಾರ ಏತಿ ಎಡ್ಡೆ ಬರೀತೆ ಕವಿತೆ ಇಂಬೆ ಏತಿ ಎಡ್ಡೆ ಬರೀತೆ. ಇದು ಓದಲ ಖುಷಿ ಆಡಿ. ಮಹಾಭಾರತ ಓದುವಾಗ ನಿಮಗೆ ಖುಷಿ ಆಗ್ತದೆ. ಯಾಕಂದರೆ ಮಹಾಭಾರತ ಅಷ್ಟು ಒಂದು ಶ್ರೇಷ್ಠವಾದ ಕಾವ್ಯ ನಮ್ಮ ಜಗತ್ತಲ್ಲಿ ನಡೀತಾ ಇದೆ. ಈಗ ಮಹಾಭಾರತ ನಡೀತಾ ಇದೆ ಈಗ ಕೂಡ. ನೋಡಿ, ರಾಮಾಯಣದಲ್ಲಿ ಸೀತೆಯನ್ನು ರಾಮ ಯಾರೋ ಮಾತು ಕೇಳಿ ಬಿಟ್ಬಿಡ್ತಾರೆ. ನೋಡಿ, ಆ ಸೀತೆಯ ಒಂದು ನೋವು ನಮ್ಮ ಹೆಣ್ಣಿನ ನೋವು. ನಮ್ಮ ನಮ್ಮ ದೇಶದ ಜಗತ್ತಿನ ಹೆಣ್ಣುಗಳು ಈ ಸೀತೆ ಹಾಗೆ ನೋವು ಪಡ್ತಾ ಇದ್ದಾವೆ. ಅವರಿಗೆ ಸ್ವತಂತ್ರ ಇಲ್ಲ. ನೋಡಿ, ಆ ರಾಮ ಯಾರೋ ಮಾತು ಕೇಳಿ ಆ ಸೀತೆಯನ್ನು ಕಾಡಿಗಡ್ತಾನೆ. ಅಂದರೆ ಪ್ರಜೆಗಳ ಮಾತು ಕೇಳಿ ಪ್ರಜೆಗೆ ಬೆಲೆ ಕೊಡಬೇಕು ಅಂತ ರಾಮ ಸೀತೆಗೆ ಕಾಡಿಗಡ್ತಾನೆ. ಆ ಕಾಡಿನಲ್ಲಿ ಆ ಸೀತೆ ಎಷ್ಟು ನೋವಾಯಿತು, ಎಷ್ಟು ಕಷ್ಟ ಆಯಿತು. ಅದೇ ಕಷ್ಟ ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅಂಥ ನೋವನ್ನು ನಾವು ಹೇಳಬೇಕು. ಮತ್ತು ಹೇಳ್ತಾರೆ, ಸಾಹಿತ್ಯ ಅಂದರೆ ಏನು? ಜೀವನದ ವಿಮರ್ಶೆ. ಇಟ್ ಈಸ್ ಕ್ರಿಟಿಸಿಸಮ್ ಆಫ್ ಲೈಫ್. ಜೀವನದ ವಿಮರ್ಶೆ ಅಂದರೆ ನಮ್ಮ ಸಮಾಜದಲ್ಲಿ ಏನು ಲೋಪದೋಷಗಳಿದ್ದಾವೆ, ಏನು ಕುಂದುಕೊರತೆಗಳಿದ್ದಾವೆ, ಆ ಕವಿತೆಯನ್ನು ಎತ್ತಿ ಹೇಳಬೇಕು. ಅದು ಈಗ ದಿನಕರ್ ದೇಸಾಯಿ ಅವರು ಇದೇ ರೀತಿ ರಾಜಕೀಯದ ಬಗ್ಗೆ ಅಥವಾ ಸಮಾಜದ ಕುಂದುಕೊರತೆಗಳ ಬಗ್ಗೆ, ಸಮಾಜದ ಲೋಪದೋಷಗಳ ಬಗ್ಗೆ ಅವರು ಚುಟುಕ ಬರೆದರು. ಯಾರೋ ದಿನಕರ್ ದೇಸಾಯಿ. ಹಾಗೆ ನಾನು ಬರೆದಾಗ ಅದನ್ನು ನೀವು ಕೇಳಿದಾಗ, ಹೌದು ನಮ್ಮಲ್ಲಿ ದೋಷ ಇದೆ, ನಾವು ಹೆಣ್ಣು ಮಕ್ಕಳಲ್ಲಿ ಗೌರವದಿಂದ ನೋಡಬೇಕು, ಅವರಿಗೆ ಗುಲಾಮರಾಗಿ ನೋಡಬಾರ್ದು, ನಾವು ಸರಿಸಮಾನಾಗಿ ನೋಡಬೇಕು ಅಂತ ಹೇಳುವಂಥ ಕಲ್ಪನೆ ನಮಗೆ ಕಾವ್ಯ ಓದಲು ಗೊತ್ತಾಗ್ತದೆ. ಹಾಗಾಗಿ ಕವಿ ಯಾಕೆ ಬರೀತಾನೆ? ಎನ್ನ ಪುದಾರ್ ಪೇಪರ್ ಬರೋಡು ಅಂತ ಬರಬೇಕು. ಎನ್ನ ಪುದಾರ್ ಪೇಪರ್ ಬರೋಡು ಎಂಚಿನ ಪಠನೆ ಉಂಡು ಜನಗಳಿಗೆ ಅಂಚಾದ ಯಾರು ಬರಪೆ. ಎಂಚಿನ ಉಲಾಯ್ದ ಒಂಜಿ ಅರ್ಜಿಯೋ ಒತ್ತಡ ಉಂಡು ಬರಪೆ. ಒತ್ತಡ ಏನ ಬರೆಯಿಂದ ಹೆಂಗೆ ಆಪುಜಿ ಹೆಂಗೆ ಬರೆಯಡೆ ಅವು ಬರೆದ ಕೂಡಲೇ ಜನಗಳು ಓದಿ ಬರುತ್ತಾ? ಆ ಓದಿದಾಗ ಆಕಳ ಖುಷಿ ಆಡ ಬರಡೆ ಒಂದು ಕತೆ ಬರೀತಾರೆ ಮಂಗಳಡ ಅವು ಓದ್ದು ಕೆಲವರು ಖುಷಿ ಬರ್ದು ಪತ್ರ ಫೋನ್ ಮಾಡ್ತಾರೆ, ಕಾಗಜ ಪಾಡಿದ್ದಾರೆ, ಭಾರಿ ಒಂದು ಪೊರಲದ ಕತೆ. ಇಂಚ ಈ ರೀತಿಯಾಗಿ ನಾವು ಸಾಹಿತಿಗಳು ಬರಿತೇವೆ. ಓದೂರು ಯಾಕೆ ಓದ್ತಾರೆ? ಯಾಕಂತಂದರೆ ಅದರಿಂದ ನೀವು ಸುಧಾರಣೆ ಆಗ್ತದೆ, ನಿಮ್ಮ ಬದುಕು ಒಳಿತಾಗ್ತದೆ. ಅಂದರೆ ಕವಿ ಇದ್ದಾನಲ್ಲ, ಅವನು ಸೂಕ್ಷ್ಮ ಮನಸ್ಸಿನವನು, ಬಹಳ ಸಂವೇದನಶೀಲ. ಯಾರಿಗೆ ಸಂವೇದನೆ ಇಲ್ಲವೋ
ಯಾರಿಗೆ ಇನ್ನೊಬ್ಬರ ಕಷ್ಟಗಳ ಬಗ್ಗೆ ಏನೋ ರೀತಿಯ ಭಾವನೆ ಇಲ್ಲೋ ಅವನು ಕವಿ ಆಗಲಾರ. ಕವಿ ಆಗಬೇಕಾದ್ರೆ ಅವರು ಇನ್ನೊಬ್ಬರ ಕಷ್ಟಗಳ ಬಗ್ಗೆ ಸ್ಪಂದಿಸಬೇಕು, ಅವರ ಕಷ್ಟಗಳ ಬಗ್ಗೆ ಅವರು ಹೇಳಬೇಕು, ಆಗ ಒಂದು ಕವಿ ಆಗ್ತಾರೆ. ನಮಗೆ ದಾರಿಯಲ್ಲಿ ಹೋಗುವ ಭಿಕ್ಷುಕ ಸಿಗ್ತಾರೆ ಅಥವಾ ಕೆಲಸದವರು ಸಿಗ್ತಾರೆ, ಅವ್ರನ್ನೆಲ್ಲ ನೋಡಿ ನಾವು ಶೋಷಣೆಗೊಳಗಾಗ್ತಾರೆ. ಅವರ ನೋವನ್ನು ನಾವು ನಮ್ಮ ಕವಿತೆಯಲ್ಲಿ ಬರೀಬೇಕು. ಸಮಾಜದಲ್ಲಿ ಏನೋ ತಾರತಮ್ಯ ಇದೆ, ಶ್ರೀಮಂತ ಬಡವ ಅಥವಾ ಮೇಲ್ಜಾತಿ ಕೆಳಜಾತಿ ಇಂಥ ವ್ಯತ್ಯಾಸಗಳಿದ್ದಾವೆ. ಅದನ್ನು ನಾವು ವಿರೋಧಿಸಿ ನಾವು ಸಮಾನತೆ ಬಗ್ಗೆ ಕವಿತೆ ಬರೀಬೇಕು. ಆಗ ಕವಿತೆ ಜನರಿಗೆ ತಲುಪ್ತದೆ. ಮುಖ್ಯ ಉದ್ದೇಶ ಅಂದರೆ ಇಂಚೆ ಬಂದಾಗ ಜನಗಳು ಓದೋಡು, ಜನಕ್ಕೆ ಓದಿದ್ರೆ ಮಾತ್ರ ಎಂಗೆ ಸಮಾಧಾನ ಆಗ್ಬಿಡು, ಓದಿದ ಪಕ್ಕ ನಿಕ್ಕೆ ಸುಧಾರಣೆ ಆಗ್ಬಿಡು, ಅಂಚಾನಾಗ ಮಾತ್ರ ಎಂಗಳಿಗೆ ಕವಿಗೆ ಕಪಿಗೆ ಒಂದು ಸಮಾಧಾನ ಆಗ್ಬಿಡು. ಈ ರೀತಿಯಾಗಿ ಇಲ್ಲಿ ಬರೆದ ಎಲ್ಲ ಕವಿಗಳು ಕೂಡ ಚೆನ್ನಾಗಿ ಹಾಡಿದ್ದಾರೆ, ವಾಚನ ಮಾಡಿದ್ದಾರೆ. ಮತ್ತು ಅನುಭವದ ಕವಿತೆಗಳು ಈ ಚುಟುಕ ಇದ್ದಾವೆ. ಈ ಹುಡುಗಿ, ಸಣ್ಣ ಹುಡುಗಿ ಭಾಳ ಸುಂದರವಾಗಿ ಒಂದು ಸೂರ್ಯೋದಯದ ಬಗ್ಗೆ ಬರೆದಿದ್ದಾಳೆ, ಭಾಳ ಚೆನ್ನಾಗಿ ಬರೆದಿದ್ದಾಳೆ. ಮತ್ತು ಇವರು ಕೂಡ ಚೆನ್ನಾಗಿ ಚುಟುಕವನ್ನು ಹೇಳಿದ್ದಾರೆ, ಭಾಳ ಸುಂದರವಾಗಿ, ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಈಗ ಈ ರೀತಿಯಾಗಿ ಇಲ್ಲಿ ಮಾಡಿದ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು, ಬಹಳ ಅದ್ಭುತವಾಗಿತ್ತು. ಎಲ್ಲರೂ ನೀವು ಓದಬೇಕು, ಏನೇ ಬರೆದ್ರು. ಈಗ ಯುಗಪುರುಷ ಪತ್ರಿಕೆ ಬರ್ತಾ ಇದೆ, ಯುಗಪುರುಷ ಪತ್ರಿಕೆಯನ್ನು ಆದಷ್ಟು ಓದೋ ಪ್ರಯತ್ನ. ಎಷ್ಟು ಚೆನ್ನಾಗಿ ಲೇಖನ ಬರ್ತಾ ಯುಗಪುರುಷದಲ್ಲಿ, ಆ ಯುಗಪುರುಷದ ಲೇಖನ ಕವಿತೆಗಳನ್ನು ನೀವು ಓದಬೇಕು, ನೀವು ಬರೀಬೇಕು. ಯಾರು 10 ಪುಸ್ತಕ ಓದ್ತಾರೆ, 1 ಪುಸ್ತಕ ಬರೀತಾರೆ. ಹಾಗಾಗಿ ನೀವೆಲ್ಲ ದಯವಿಟ್ಟು ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಮೊಬೈಲನ್ನು ಸ್ವಲ್ಪ ದೂರ ಇಡಬೇಕು. ಇದ್ದರೂ ಕೂಡ ಬೇಕು ನಮಗೆ. ಈಗ ನಾನು ನೋಡಿ ಕೊನೆಯದಾಗಿ ಒಂದು 2 ಪದ್ಯ ಓದ್ತೇನೆ, ಆಮೇಲೆ ಅಲ್ಲಿಗೆ ನನ್ನ ಕೇಳ್ತೀನಿ, ಇದು ಮುಗಿಸ್ತೇನೆ. ಮೇಲೆ ತುಳುದಲ್ಲಿ ಒಂದು ಪದ್ಯ. ತುಳುನಲ್ಲಿ ಭಾರಿ ವರ್ಷ ಬರೆದುಂಡು ಇಲ್ಲಾಡ ಮಣಿಪಲ್ ಕುಲ್ಲೆರ ಆಪುಜಿ, ಭಾರಿ ವರ್ಷ ಬರೆದುಂಡು ಇಲ್ಲಾಡ ಮಣಿಪಲ್ ಕುಲ್ಲೆರ ಆಪುಜಿ, ಇಂಚಾಂಡ ಬೂಕು ಹೋದರೆ ಎಣಿಯೆ, ಬೂಕು ಹೋದರೆ ಎಣಿಯೆ, ಅಡೆಗೆ ಕಣ್ಣು ಕೂರಂಡು, ಬೂಕು ಹೋದರೆ ಎಣಿಯೆ, ಅಡೆಗೆ ಕಣ್ಣು ಕೂರ ಸುರಾಡ್, ಬೊಕ್ಕ ದಾದ ಮಲ್ಪುರು, ಓದರೆ ಬೊಕ್ಕ ದಾದ ಮಲ್ಪುರು, ಬೊಕ್ಕ ಪೆಲಕಾಯಿರ ಬೀಜ ಬೇಯ್ಪಾದು ತಿನ್ನರೆ ಅಪ್ಪೆರ್ಲೆತ್ತೇರೆ, ಪೆಲಕಾಯಿರ ಬೀಜನು ಬೇಯ್ಪಾದು ತಿನ್ನರೆ ಅಪ್ಪೆರ್ಲೆತ್ತೇರೆ, ಬಾರೆ ಕುಸಿಟ್ಟು ಅಟಿಲ್ದ ದಿಕ್ಕೆಡೆ ಬರೀಕ ತಂಗಡೊಂದು ಪೋಯೆ, ಬಾರೆ ಕುಸಿಟ್ಟು ಅಟಿಲ ದಿಕ್ಕೆಲ್ಗೆ ಬರೀಕ ತಂಗಡಿ ಪೋಯೆ, ಅಜ್ಜಿಲ ಬತ್ತೇರು, ಅಜ್ಜಿಲ ಬತ್ತೇರು ಆರ್ನ ಕವಿತೆ ಸುರಾಣ್, ಕವಿತೆನ ಕತೆನಾ ಅಜ್ಜಿ, ಕವಿತೆನ ಕತೆನಾ ವರ ಇಂಚನೆ ಭಾರಿ ವರ್ಷ ಬತ್ತಿ ಕಾಲೋಡು ಒಂದು ಕತೆ ಸುರಾಣ್, ವರ ಇಂಚ ಭಾರಿ ಬರ್ಸ ಬತ್ತಿ ಕಾಲೋಡು ಬೊಳ್ಳೆಡ್ದು ಒಂಜಿ ಗೋಂಟ್ರ ಕಪ್ಪೆ, ಬೊಳ್ಳೆಡ್ದು ಒಂಜಿ ಗೋಂಟ್ರ ಕಪ್ಪೆ, ಅವಳ ಪೊಂಡು ಕಪ್ಪೆಗೆ, ಅವಳ ಕಣ್ಣು ಪೊಂಡು ಕಪ್ಪೆಗೆ, ಅಲೆಗೆ ಬರೀ ರಾಕ್ಷಸನ ಶಾಪೆಗೆ ಆಲ ಪಾತಾಳ ರಾಜನ ಮಗಳಿಗೆ, ಅವಳ ಪೊಂಡು ಕಪ್ಪೆಗೆ ಆಲೆಗಳ ಬರೀ ರಾಕ್ಷಸನ ಶಾಪಗು ಆಲ ಪಾತಾಳ ರಾಜನ ಮಗಳಿಗೆ, ಊರ್ದ ಬರೀ ಜವಣೆ ಗೋಂಡ್ರ ಕಪ್ಪೆನ ಇಲ್ಲಿ ಹಾಕ್ಪತ್ತೊಂದು ಬೈದೆಗೆ, ಗೋಂಡ್ರ ಕಪ್ಪೆನ ಇಲ್ಲಿ ಹಾಕ್ಪತ್ತೊಂದು ಬೈದೆಗೆ, ಅಪ್ಪೆಗೆ ಕೈಪಲ್ಪನೆ ಬಂಡೆಗೆ, ಕೈಪಲ್ಪನೆ ಬಂಡೆಗೆ, ಅಪ್ಪಗ ಆ ಕಪ್ಪೆ ಪಾತೇರ ಶುರು ಮಾಡ್ತಂಡಿಗೆ, ಯಾನು ಕಪ್ಪೆ ಹತ್ತು ಯಾನು ಬರೀ ರಾಕ್ಷಸ ಕಪ್ಪೆ ಹತ್ತು ಎನ ಬರೀ ರಾಕ್ಷಸೆ ಇಂಚೆ ಮಲ್ತೆ ನಿಕ್ಲು ಏನಾಂಡಲ್ಲ ಪೋದು ಈ ರಾಕ್ಷಸಗೂ ಕೆರಿಯಡ ಯಾನ ನೀನು ಮದ್ಮೆ ಆಪೆ ಪಂಡೊಳಗೆ ಅಪ್ಪಗ ಒಲಿ ಜವಣೆ ಪೋಯಗೆ ಅವಳು ಸಾದಿಟ್ಟು ನಾನಾ ನಮನೆದ ಬಂಗಬತ್ತಡಿಗೆ ಅಕೇರಿಗೆ ವರ್ತಿ ಎನ್ನಂಚಿತ್ತಿನ ಪರಬೆ ತಿಕ್ಕೊಳಗೆ ಆಲೆಗೆ ರಾಕ್ಷಸನ ವೇಷ
ಓಲುಂಡು ಆಲೆಗೆ ರಾಕ್ಷಸನ ಜೀವ ಓಲುಂಡು ಅಂತ ಗೊತ್ತಿದ್ದ ನನಗೆ. ಆಲೆಗೆ ರಾಕ್ಷಸನ ಜೀವ ಓಲುಂಡು ಗೊತ್ತಿದ್ದ ನನಗೆ ಮರದ ಗೆಲ್ಲುಡು ಒಂಜಿ ಕಿನ್ನೆ ಗುಬ್ಬಿಡು, ಮರದ ಗೆಲ್ಲುಡು ಒಂಜಿ ಕಿನ್ನೆ ಗುಬ್ಬಿಡು ಆಯನ ಪ್ರಾಣ ಇತ್ತು ನನಗೆ. ಜವಾನಿ ಜವಾನಿ ಮಿತ್ತರ್ದು ಗುಬ್ಬಿನ ಕೈಗೆ ಪತ್ತೊಂದು ಕೆಕ್ಕಿನ ಕಟ್ಟಿ ಒತ್ತಿಯಾಗೆ ಅಪ್ಪಾಗ ಅವಳು ಒಂಜಿ ಬಲ್ಲ ಜಾದು ಆಡ್ಲಿಗೆ ಕಪ್ಪೆ ಇತ್ತಿನ ಜಾಗಡು ಪೊರ್ಲದ ಒಂಜಿ ಒರ್ತಿ ಪೊಂಡು ತೆಲ್ತು ಒಂದು ಎಬ್ಬೆಗೆ ಲೆಕ್ಕಿಯೊಳಗೆ ಬೊಕ್ಕ ದಾದ ಕೇಂಡು ಆಲ ಜವಣೆಗೆ ಆಲ ರಾಜ್ಯಗೂ ಲಸದ್ಬೋದು ಪಾತಾಳ ರಾಜ್ಯದ ರಾಜನ ಮಲ್ತೊಳಗೆ ಆಯೆ ಇನಿಮಠ ಭೂಲೋಕ ಬೈಜೆ ಇತ್ತಿನ ಆಯೆ ಅವಲೇ ಉಲ್ಲೆಗೆ ಆಯೆ ಏರಂದು ಪಡವೇರ ಆ ಏನು ಪಡವೇರ ಅಜ್ಜಿ ಕೇಂದ್ರ ಎಂಕ್ಲೇಗಲ ಇನಿಮಠ ಆಯೆ ಏರನ್ನು ಗೊತ್ತಾಗ್ತಿದ್ದಿ ನಿಖಿಲೈ ಬಿನಿ ಗೊತ್ತಾಂಡ ಪಂಡ್ಲೆ ಆಯೆ ಏರದೊಪ್ಪು ಏರದೊಪ್ಪು ಟೈಮ್ ಆಂಡು ಥ್ಯಾಂಕ್ಸ್ ನರೇಂದ್ರ ಕೇಳಪ್ಪ ಯಾರಿಗೆ ಮಾತೆ ಒಂದು ಇತ್ತಂಡು ಅವು ಬಿಡ್ದು ಅಕಲ್ ಬಣ್ಣಗೆ ಟೈಮ್ ಆಂಡು ಅಂಚಾದ ನಿಖಲ ಮಾತ ಕ್ಷಮೆ ಕೇಳಿದ್ರೆ ಜಾಸ್ತಿ ಆಡ ಪಾತಿರ್ನ ಕ್ಷಮೆ ಕೇಳಿದ್ರೆ ಪಾತಿರುವೆ ನರೇಂದ್ರ ಕೆರೆ ಕಾಂಡೆ ಈಗ ನಿಖಲಿಗೆಲ್ಲ ಮಸ್ತ್ ನಮಸ್ಕಾರ ಮಾತಿಲ್ಲ ನಮಸ್ಕಾರ. ಬಹುಭಾಷಾ ಖಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಉದಯ್ ಕುಮಾರ್ ಹಬ್ಬಯವರು ತುಳು ಬಾರದಿದ್ದರೂ ಕೂಡ ತುಳುವನ್ನು ಕಲಿತು ನಮ್ಮನ್ನು ರಂಜಿಸಿರುವ ಅವರಿಗೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಭಾಗವಹಿಸಿರುವ ಎಲ್ಲ ಕವಿಗಳಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ಭಾಗವಹಿಸಿರುವ ಯಶೋಧರ್ ಕೋಟ್ಯನ್, ಶಂಕರ ಪಡಂಗ, ಪ್ರೇಮಾ ಆರ್ ಶೆಟ್ಟಿ, ರೇಖಾನಾರಾಯಣ್ ಪಕ್ಷಿಕೆರೆ, ಎಕ್ಕಾರು ದಯಾವತಿ, ದಯಾಮಣಿ ಸುಧಾಕರ್, ಎ ಕೃಷ್ಣಾನಂದ ಶೆಟ್ಟಿ ಐಕ್ಕಳ, ಕುಮಾರಿ ದಿಯಾ ಉದಯ್ ಡಿಯು ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಬಹುಭಾಷಾ ಕವಿಗೋಷ್ಠಿಯನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೀಗ ಮುಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಬಹುಮಾನ ವಿತರಣೆ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯಾಧ್ಯಕ್ಷರಾಗಿರುವ ಸುರೇಶ್ ಶೆಟ್ಟಿ ಇವರು. ಇವರಿಗೆ ಈ ವೇದಿಕೆಯನ್ನು ತೆರವುಗೊಳಿಸಿಕೊಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಸಂಜೆಯ ವಂದನೆಗಳನ್ನು ಸಲ್ಲಿಸುತ್ತಾ ಕ್ಷೇತ್ರ ದೇವರಾದ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರಿಗೆ ಸಾಷ್ಟಾಂಗವೆರಗುತ್ತಾ ಈ ಸಾನ್ನಿಧ್ಯದಲ್ಲಿ ಪೂಜಿಸಲ್ಪಡ್ತಿರುವಂಥ ಶ್ರೀಮದ್ ಗುರು ರಾಘವೇಂದ್ರ ಸ್ವಾಮೀಜಿಯ ಸನ್ನಿಧಾನಕ್ಕೆ ಒಡಬಡುತ್ತಾ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗಪುರುಷ ಕಿನ್ನಿಗೋಳಿ, ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ ಇದರ ಜಂಟಿ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಾವೀಗ ಇದ್ದೇವೆ. ಇಂದಿನ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಹರೀಶ್ ಸುಲಾಯ ಒಡಂಬೆಟ್ಟು, ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಇವರನ್ನು ನಮ್ಮ 3 ಸಂಸ್ಥೆಗಳ ಪದಾಧಿಕಾರಿಗಳ ಅಧ್ಯಕ್ಷರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಗೊಳಿಸಿ ಉದ್ಘಾಟಿಸಲಿರುವವರು ಶ್ರೀ ಈರಾ ನೇಮು ಪೂಜಾರಿ, ಗೌರವಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಶ್ರೀಮತಿ ಶಾಂಭವಿ ಶೆಟ್ಟಿ, ಸಮಾಜ ಸೇವಕಿ ನಿಡ್ಡೋಡಿ. ಮತ್ತೋರ್ವರು ಶ್ರೀ ಪುರುಷೋತ್ತಮ ಶೆಟ್ಟಿ, ಅಧ್ಯಕ್ಷರು ಬಂಟರ ಸಂಘ ರಿಜಿಸ್ಟರ್ ಮುಲ್ಕಿ. ಶ್ರೀ ಗೌತಮ್ ಜೈನ್, ಮುಲ್ಕಿ ಅರಮನೆ. ಶ್ರೀ ಶಿವರಾಮ್ ಜಿ ಅಮೀನ್, ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಮುಲ್ಕಿ.
ಶ್ರೀ ಮೋಹನ್ ದಾಸ್ ಗೌರವ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು. ಅದೇ ರೀತಿ ಶ್ರೀಮತಿ ಶೋಭಾ ವಿ ಅಂಚನ್ ಅಧ್ಯಕ್ಷರು ಮಹಿಳಾ ಕಾರ್ಯಕಾರಿ ಸಮಿತಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು. ಕೊಡೆತ್ತೂರು ಶ್ರೀ ಭುವನಾಭಿರಾಮ ಉಡುಪ ಯುಗ ಪುರುಷ ಕಿನ್ನಿಗೋಳಿ. ಅದೇ ರೀತಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಇದರ ಅಧ್ಯಕ್ಷರಾದ ಸಂತೋಷ್ ದೇವಾಡಿಗ. ಶ್ರೀ ನರೇಂದ್ರ ಕೆರೆಕಾಡು ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಮುಲ್ಕಿ. ಇವರೆಲ್ಲರೂ ಕೂಡ ಈ ಒಂದು ಸಮಾರಂಭ ಬಹುಮಾನ ವಿತರಣೆಯ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ನಾವು ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಿದ್ದರೂ ದೇವರ ಸ್ತುತಿಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ವಾಡಿಕೆ. ನಮ್ಮ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಸದಸ್ಯರು ಪ್ರಸ್ತುತ ಹಲವಾರು ಕಡೆ ತನ್ನ ಕಾರ್ಯಕ್ರಮವನ್ನು ನೀಡಿರುವಂಥ ಶ್ರೀ ಪ್ರಸಾದ್ ಆಚಾರ್ಯ ಇವರಿಂದ ಪ್ರಾರ್ಥನೆ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ದಕಂ ಲಂಬೋದರಂ ಪಂಚಮಂಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂಚ ದಶವಂತು ವಿನಾಯಕಂ ಏಕಾದಶಂ ಗಣಪತಿ ದ್ವಾದಶಂತು ಗಜಾನನ ದ್ವಾದಶೈತಾನಿ ನಮಾನಿ ತ್ರಿಸಂದಯ ಸ್ಫಟೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರೋ ಪ್ರಭೋ. ಧನ್ಯವಾದಗಳು ಪ್ರಸಾದ್ ಆಚಾರ್ಯವರಿಗೆ. ಇದೀಗ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವಂಥ ಕಾರ್ಯಕ್ರಮ ಶ್ರೀ ನರೇಂದ್ರ ಕೆರೆಕಾಡು ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಮುಲ್ಕಿ ತಾಲೂಕು ಇವರಿಂದ. ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ಈಗಾಗಲೇ ನಾವು 38 ನಿಮಿಷ ತಡವಾಗಿದ್ದೇವೆ. ಅದನ್ನು ನಾನು ಮನದಲ್ಲೇ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಚುಟುಕಾಗಿ ಸ್ವಾಗತವನ್ನು ಚುಟುಕಾಗಿ ಮಾಡಲಿಕ್ಕಿದ್ದೇನೆ. ಕಾರ್ಯಕ್ರಮ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವಾದ್ದರಿಂದ ಎಲ್ಲವೂ ಚುಟುಕಾಗಿ ನಡೆಯಬೇಕು ಎನ್ನುವ ಇಚ್ಛೆಯಿಂದ ಮುಲ್ಕಿ ಸಾಹಿತ್ಯೋತ್ಸವ ಇದೊಂದು ಪರಿಕಲ್ಪನೆ ಮೂಡಿದ್ದು ಕಿನ್ನಿಗೋಳಿ ಯುಗಪುರುಷದಲ್ಲಿ ಉಡುಪರ ಸಹಕಾರದಲ್ಲಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸುವಾಗ ಉಡುಪರು ಸಂಪೂರ್ಣವಾಗಿ ಸಹಕಾರವನ್ನು ಪ್ರೋತ್ಸಾಹವನ್ನು ಮಾರ್ಗದರ್ಶನವನ್ನು ನೀಡಿದ್ದು ನಮಗೆ ಈ ಒಂದು ಪ್ರೇರಣೆ ಆಗಿದೆ. ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಒಂದು 6 ತಿಂಗಳ ನಂತರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಒಂದಷ್ಟು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದರೆ ಅದರ ಪೂರ್ವ ತಯಾರಿ ನಡೆಯಬೇಕು ಎನ್ನುವ ಇಚ್ಛೆಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಸುಲಾಯ್ ಒಡಂಬೆಟ್ಟು ಇವರು ಮಾರ್ಗದರ್ಶನ ನೀಡಿ ನನಗೆ ಮುಲ್ಕಿ ತಾಲೂಕಿನ ಗೌರವವನ್ನು ನೀಡಿದ್ದಾರೆ. ಗೌರವ ಅಧ್ಯಕ್ಷರಾಗಿರುವಂತಹ ಈರ ನೇಮು ಪೂಜಾರಿ ಅವರ ಈ ಮಾರ್ಗದರ್ಶನದಲ್ಲಿ, ಅದೇ ರೀತಿ ಮಂಗಳೂರು ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಕಾವಿ ಕೃಷ್ಣದಾಸ್ ಅವರ ಈ ಒಂದು ಪ್ರೇರಣೆಯಿಂದ ಮುಲ್ಕಿ ತಾಲೂಕಿನ ಚುಕ್ಕಾಣಿಯನ್ನು ಹಿಡಿಯುವಂಥ ಅವಕಾಶ, ಇದನ್ನು ಪ್ರಥಮವಾಗಿ ಸಾಹಿತ್ಯೋತ್ಸವ ಕಾರ್ಯಕ್ರಮದ ಮೂಲಕ ನೆರವೇರಿಸ್ತಾ ಇದ್ದೇವೆ. ನನ್ನ ಒಂದು ಆತ್ಮೀಯ ಸಂಸ್ಥೆ, ಹೆಮ್ಮೆಯ ಸಂಸ್ಥೆ, ಅಂತರಾಳದ ಸಂಸ್ಥೆ ಆಗಿರುವಂತಹ ತೋಕೂರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಈ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇಂತಹ ಕಾರ್ಯಕ್ರಮ ನಿರಂತರವಾಗಿ ಮುಂದಿನ ದಿನದಲ್ಲಿ ಆಗಲಿದೆ ಎನ್ನುವಂಥ ಆಶಯದೊಂದಿಗೆ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರು ಆಗಿರುವಂತಹ ಹಿರಿಯರು, ಮಾರ್ಗದರ್ಶಕರು, ಸಾಹಿತಿಗಳು ಆಗಿರುವಂತಹ ಶ್ರೀಯುತ ಈರ ನೇಮು ಪೂಜಾರಿ ಇವರನ್ನು
ಆದರಪೂರ್ವಕವಾಗಿ ನಮ್ಮ ಕೊಡತ್ತೂರು ಭುವನಾಭಿರಾಮ ಉಡುಪ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಇರಾ ನೇಮ ಪೂಜಾರಿ ಇವರಿಗೆ ಭುವನಾಭಿರಾಮ ಉಡುಪ ಇವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಚುಟುಕು ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಸುಲಾಯ ಒಡಂಬೆಟ್ಟು ಇವರನ್ನು ಸಹ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಹರೀಶ್ ಸುಲಾಯ ಒಡಂಬೆಟ್ಟು ಇವರನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಶ್ರೀ ಗಣೇಶ್ ದೇವಾಡಿಗ ಇವರು ಬಂದು ಅವರನ್ನು ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಹಿತಿಗಳು ವೃತ್ತಿಯಲ್ಲಿ ಶಿಕ್ಷಕರಾಗಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯ ಸಂಘಟನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿದಂತಹ ಕೀರ್ತಿ ಶ್ರೀಯುತ ಹರಿಶಣ್ಣನದು. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಂತು ನರೇಂದ್ರ ಕೆರೆಕಾಡು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹಕಾರವನ್ನು ನೀಡುತ್ತಿರುವವರು ಹಿರಿಯ ಸಮಾಜ ಸೇವಕಿ, ಲಯನ್ಸ್ ಕ್ಲಬ್ಬಿನಲ್ಲಿ ಅತ್ಯುನ್ನತ ಸ್ಥಾನಮಾನ ಹೊಂದಿ ಸಮಾಜದಲ್ಲಿ ಬೇರೆ ಬೇರೆ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಶಾಂಭವಿ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶಾಂಭವಿ ಶೆಟ್ಟಿ ಇವರನ್ನು ಶ್ರೀಮತಿ ಯಶೋಧ ದೇವಾಡಿಗ ಇವರು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿರುವಂತಹ ಪ್ರತಿಯೊಂದು ಕಾರ್ಯಕ್ರಮ ನಡೆಯುವಾಗ ನಮಗೆ ವಿಶೇಷವಾದ ಸಹಕಾರವನ್ನು ನೀಡುತ್ತಾರೆ. ಅಲ್ಲದೆ ಕ್ರೀಡಾ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ, ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವವರು. ಮುಲ್ಕಿ ಸೀಮೆಯ ಅರಸರ ಸುಪುತ್ರರಾಗಿ ವೃತ್ತಿಯಲ್ಲಿ ಇಂಜಿನಿಯರ್, ಆರ್ಕಿಟೆಕ್ಟ್ ಆಗಿದ್ದರೂ ಸಹ ಪ್ರವೃತ್ತಿಯಲ್ಲಿ ಕೃಷಿ ಬದುಕನ್ನು ಬಹಳ ಹತ್ತಿರದಿಂದ ಕಂಡವರು ಶ್ರೀಯುತ ಗೌತಮ್ ಜೈನ್ ಇವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಗೌತಮ್ ಜೈನ್ ಇವರನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಶ್ರೀ ದಯಾನಂದ್ ಸುವರ್ಣ ಇವರು ಗೌರವಿಸಬೇಕಾಗಿರಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಜಗದೀಶ್ ಕುಲಾಲ್ ಇವರು ಅವರನ್ನು ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೋರ್ವ ಅತಿಥಿ ಮುಲ್ಕಿಯ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿರುವಂತಹ ರೋಟರಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೆರವೇರಿಸಿ ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ಹೊಂದಿರುವಂತಹ ಹೆಜಮಾಡಿಯ ಗಾಂಧಿನಗರದ ಒಂದು ಸಂಸ್ಥೆಯನ್ನು ಅತ್ಯುನ್ನತ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದಂತಹ ಕೀರ್ತಿ ಶ್ರೀಯುತ ಶಿವರಾಮ ಜಿ ಅಮೀನ್ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶಿವರಾಮ್ ಜಿ ಅಮೀನ್ ಇವರನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಶ್ರೀ ಗಣೇಶ್ ಆಚಾರ್ಯ ಇವರು ಗೌರವಿಸಬೇಕಾಗಿರಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆಗಬೇಕಾದ್ರೆ ಈ ಸಂಸ್ಥೆಯನ್ನು, ಯುಗಪುರುಷ ಸಂಸ್ಥೆಯನ್ನು ಕೊಟ್ಟು ನಮಗೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಸಹಕಾರವನ್ನು ನೀಡಿದವರು, ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡಿದವರು, ಈ ಸಾಂಸ್ಕೃತಿಕ ಬದುಕಿಗೆ, ಸಾಹಿತ್ಯಿಕ ಬದುಕಿಗೆ ನಮಗೆ ಪ್ರೇರಣೆ ಆಗಿರುವವರು ಕೊಡತ್ತೂರು ಭುವನಾಭಿರಾಮ ಉಡುಪರು. ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಹ ಆಗಿದ್ದಾರೆ. ಶ್ರೀ ಭುವನಾಭಿರಾಮ ಉಡುಪ ಇವರನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಶ್ರೀ ಕೃಷ್ಣ ಆಚಾರ್ಯ ಇವರು ಗೌರವಿಸಬೇಕಾಗಿರಲು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಗೌರವ ಅಧ್ಯಕ್ಷರು ಆಗಿರುವಂತಹ ಪಡುಪಡುಮೂರು ಗ್ರಾಮ ಪಂಚಾಯತ್ತಿನ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸುವಂತಹ ಕೀರ್ತಿಯನ್ನು ಹೊಂದಿರುವವರು, ಅದೇ ರೀತಿ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಮೋಹನ್ ದಾಸ್ ಇವರನ್ನು ಸಹ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸಭಾ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮೋಹನ್ ದಾಸ್ ಇವರನ್ನು ಶ್ರೀ ಪಾಂಡುರಂಗ ಇವರು ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ವೇದಿಕೆಯಲ್ಲಿರುವಂತಹ ನಮ್ಮ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಮಹಿಳಾ ಶಕ್ತಿಯ ರೂವಾರಿ ನೇತೃತ್ವವನ್ನು ವಹಿಸಿಕೊಂಡಿರುವ ಸಾರಥಿ ಶ್ರೀಮತಿ ಶೋಭಾ ವಿ ಅಂಚನ್ ಇವರನ್ನು ಸಹ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶೋಭಾ ವಿ ಅಂಚನ್ ಇವರನ್ನು ಶ್ರೀಮತಿ ಗೀತಾ ಸುರೇಶ್ ಇವರು ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೇವಾಶ್ರೀ ಹಾಗೂ ಕಲಾಶ್ರೀ ಪ್ರಶಸ್ತಿಯನ್ನು ಪುರಸ್ಕಾರದ ರೂಪದಲ್ಲಿ ಪಡೆಯಲಿರುವಂತಹ ನಮ್ಮ ಆತ್ಮೀಯರು ಆಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಸಾಯಿನಾಥ್ ಶೆಟ್ಟಿ, ಶ್ರೀಮತಿ ಮಂಜುಳಾ ಹೊಯ್ಗೆಗುಡ್ಡೆ, ಜಯಕೃಷ್ಣ ಕೋಟ್ಯನ್ ಹಳೆಯಂಗಡಿ, ರಜತ್ ಕುಮಾರ್ ಸಸಿ ಇತ್ಲು, ಕುಮಾರಿ ಸಿಂಚನ ಕಿನ್ನಿಗೋಳಿ ಹಾಗೂ ಗೌರವ ಪುರಸ್ಕಾರವನ್ನು ಪಡೆಯಲಿರುವಂತಹ ಶ್ರೀಯುತ ಲೋಕನಾಥ್ ಭಂಡಾರಿ ಹಾಗೂ ಶ್ರೀಯುತ ಶಂಕರ ಬಂಗೇರ ಕಾಪಿಕಾಡು ಹಾಗೂ ಇವತ್ತು ನಾವು ಈ ಒಂದು ಸಾಹಿತ್ಯೋತ್ಸವದ ನೆನಪಿನಲ್ಲಿ ಬೇರೆ ಬೇರೆ ರೀತಿಯ ಆನ್ಲೈನ್ನಲ್ಲಿ ಯೂಟ್ಯೂಬ್ನ ಮೂಲಕ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಬಹುಮಾನ ವಿಜೇತರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರತಿಭೆಯನ್ನು ಬೆಳಗಿಸಿ ಈ ಬಹುಮಾನವನ್ನು ಪಡೆಯಲಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಸಹೃದಯರಿಗೂ ಸಾಹಿತ್ಯಾಭಿಮಾನಿಗಳಿಗೂ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಅನೇಕ ರೀತಿಯಲ್ಲಿ ನಮ್ಮ ಆಮಂತ್ರಣ ಕೊಟ್ಟು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಚುಕ್ಕೆಯನ್ನು ಹಿಡಿದಿದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಸ್ವಾಗತಿಸಿದಂಥ ಶ್ರೀ ನರೇಂದ್ರ ಕೆರೆಕಾಡು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಲಿಕ್ಕಿದ್ದಾರೆ ಶ್ರೀ ಭುವನಾಭಿರಾಮ ಉಡುಪ, ಪ್ರಧಾನ ಸಂಪಾದಕರು ಯುಗಪುರುಷ ಕಿನ್ನಿಗೋಳಿ ಇವರು. ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನ ಜರುಗಿದು ನಮಗೆ ಇದು ನೆನಪಿದೆ. ಈಗ ನೇಮು ಪೂಜಾರಿ ಅವರು ಇಲ್ಲಿದ್ದಾರೆ. ರಾಜ್ಯ ಚುಟುಕು ಸಾಹಿತ್ಯ ಅರಸರು ಬಂದಿದ್ದರು. HSK ಹಿರಿಯ ಸಾಹಿತಿ ಅವರು ಕೂಡ ಇಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಉದ್ಘಾಟಿಸಿ ಬಹಳಷ್ಟು ಒಳ್ಳೆಯ ಮಾತನ್ನು ಆಡಿದಂಥ ಸಂದರ್ಭವನ್ನು ನಾವು ಇಲ್ಲಿ ಕಾಣಬೇಕು. ಇದೀಗ ನಮ್ಮ ಜಿಲ್ಲೆಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಬಹಳಷ್ಟು ವಿಶಿಷ್ಟ ರೀತಿಯಲ್ಲಿ ಮತ್ತು ಹಲವು ಕಾರ್ಯಕ್ರಮಗಳು ಮಾಡಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಜಿಲ್ಲೆಯ ದೊಡ್ಡಮೆಟ್ಟು ಬೇರೆ ಬೇರೆ ಕಾರ್ಯಗಳು ನಮಗೆ ಸಿಗ್ತಾ ಇದ್ದಾರೆ. ನರೇಂದ್ರ ಕೆರೆಕಾಡರವರು ಕಳೆದ ಕೆಲವು ಸಮಯಗಳಿಂದ ಚುಟುಕು ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡುತ್ತಿದ್ದಾರೆ. ಕಿನ್ನಿಗೋಳಿಯಲ್ಲಿ ಯುಗಪುರುಷರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ಚಿಂತನೆಯನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ಮಾಡ್ತಾ ಇದ್ದೀವಿ. ಯಾವಾಗ ಮಾಡುವ ಚಿಂತನೆ ಇದ್ದ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಉದ್ಘಾಟನೆ ಇಲ್ಲಿಯೇ ನೆರವೇರಬೇಕು. ತನ್ನ ಮೂಲಕ ಬೇರೆ ಬೇರೆ ಕಡೆಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆ ಜೊತೆಗೆ ಹಲವು ಕಾರ್ಯಗಳನ್ನು ಮಾಡಬೇಕೆಂದು ಚಿಂತನೆಯಿಂದ ನರೇಂದ್ರ ಕೆರೆಕಾಡ್ರವರು ಸುಬ್ರಹ್ಮಣ್ಯ ನಮ್ಮ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಆ ಒಂದು ಮುತುವರ್ಜಿಯಿಂದ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಖಂಡಿತವಾಗಿಯೂ ಸಾಹಿತ್ಯದ ಬೆಳವಣಿಗೆ, ಚುಟುಕು ಸಾಹಿತ್ಯದ ಬೆಳವಣಿಗೆ ಹಲವು ಕಡೆಗಳಲ್ಲಿ ಹಲವು ರೀತಿಯಲ್ಲಿ ಆ ಸಾಹಿತ್ಯದ ಬೆಳವಣಿಗೆ ಆಗಬೇಕಾದ್ರೆ ಇಂತಹ ಕಾರ್ಯಕ್ರಮ ಪೂರಕವಾಗ್ತದೆ. ಹೌದು, ಹಲವಾರು ಮಂದಿಯಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಗೆ ಅವಕಾಶ ಕಲ್ಪಿಸಿಕೊಡ್ಬೇಕಾದ್ರೆ ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಘಟನೆ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಅವಕಾಶ ಮಾಡಿಕೊಟ್ಟರೆ ಮಾತ್ರ ಆ ಪ್ರತಿಭೆ ಬೆಳಕನ್ನು ಸೂಸಲಿಕ್ಕೆ ಹೊರಗೆ ತರಲಿಕ್ಕೆ ಸಾಧ್ಯ ಉಂಟು. ಕೇವಲ ಸಂಘಟಕರಿಲ್ಲದ್ರೆ, ಚುಟುಕು ಸಾಹಿತ್ಯ ಪರಿಷತ್ತಿನಂಥ ಒಂದು ಸಂಘ ಸಂಸ್ಥೆ ಇಲ್ಲದಿದ್ದರೆ, ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್ನಂಥ ಸಂಘಟನೆ ಇರದಿದ್ದರೆ ಇಂದು ಹಲವು ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿಕೊಡಲು ಅಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮದಿಂದ ಹಮ್ಮಿಕೊಂಡಿದೆ. ಸತ್ಯವಾಗಿ ಹೇಳ್ತೇನೆ, ಇವತ್ತು ಆಗ ನಡೆದಂಥ ಕೆಲವು ಕವನ ಕವಿತಾ ವಾಚನ ಇರ್ಬೋದು, ಆ ಪುಟ್ಟ ಮಕ್ಕಳು ಮಾಡಿದಂಥ ನೃತ್ಯ, ಬೇರೆ ಬೇರೆ ಕಡೆಗಳಿಂದ ಬಂದು ನೃತ್ಯ ಪ್ರದರ್ಶನ ಇರ್ಬೋದು, ಭಾವಗೀತೆ ಇರ್ಬೋದು, ಸಂಗೀತ ಇರ್ಬೋದು, ಕೆಲವು ಗೀತೆಗಳನ್ನು ಹಾಡಿದಂಥ ಸಂದರ್ಭದಲ್ಲಿ ಎಷ್ಟು ಒಳ್ಳೆಯ ನೃತ್ಯಗಾರರು ನಮ್ಮಲ್ಲಿದ್ದಾರೆ, ಎಷ್ಟು ಒಳ್ಳೆಯ ಹಾಡುವವರು ನಮ್ಮಲ್ಲಿದ್ದಾರೆ ಅಂತ ಹೇಳಿಕೆ ಇಂಥ ವೇದಿಕೆ ಭಾಳ ಪೂರಕ ಆಗ್ತದೆ. ನಾನು ಆ ಪುಟ್ಟ ಮಕ್ಕಳು 2-3 ಮಕ್ಕಳ ನೃತ್ಯವನ್ನು ನೋಡಿದೆ. ಸತ್ಯ ಹೇಳ್ತಾ ಇದ್ದೇನೆ, ನಿಜವಾಗಿಯೂ ಆ ಪುಟ್ಟ ಮಕ್ಕಳು ಮುಂದಕ್ಕೆ ನಮ್ಮ ಜಿಲ್ಲೆಯಲ್ಲೆಲ್ಲ
ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಮಿಂಚಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ನರೇಂದ್ರ ಕೆರೆಕಾಡ್ರವರು ಇಲ್ಲಿ ಹಲವಾರು ರೀತಿಯ ನೃತ್ಯ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆಯ ಪ್ರತಿಭೆಗಳಿಗೆ ಒಳ್ಳೆಯ ಒಂದು ಬಹುಮಾನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಎಲ್ಲ ಗಣ್ಯರು ನಮ್ಮ ವೇದಿಕೆಯಲ್ಲಿ ಇರುವಂಥವ್ರು ಕೊಡಲಿಕ್ಕಿದ್ದಾರೆ. ನೀವೆಲ್ಲ ಬಹುಮಾನ ಪಡೆದವರು ಇರ್ಬೋದು, ಬಹುಮಾನ ಪಡೆಯದವರು ಮುಂದಕ್ಕೆ ನಿಮಗೆ ಈ ಕಾರ್ಯಕ್ರಮದ ಮೂಲಕ, ಚುಟುಕು ಸಾಹಿತ್ಯ ಪರಿಷತ್ನ ಮೂಲಕ ನಿಮಗೆ ಮುಂದೆ ನಿಮ್ಮ ಪ್ರತಿಭೆಗಳನ್ನು ತೋರಿಸ್ಪಡಿಸಲಿಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ನಾಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೊತೆಗೆ ಇನ್ನು 5 ಮಂದಿ ಇಲ್ಲಿ ಸಮಾಜದಲ್ಲಿ 5-6 ಮಂದಿ ಗಣ್ಯರಿಗೆ ಪ್ರಮುಖರಿಗೆ ಗೌರವ ಮಾಡುವಂಥ ಕಾರ್ಯಕ್ರಮ. ನಾನು ಎಲ್ಲರ ಬಗ್ಗೆ ಹೇಳ್ತೋದ್ರೆ ಸಾಯಿನಾಥ್ ಶೆಟ್ಟಿ ಇರ್ಬೋದು, ಜೊತೆಗೆ ಮಂಜುಳಕ್ಕ ಇರ್ಬೋದು, ಆ ಬಳಿಕ ರಜತ್ ಕುಮಾರ್ ಇರ್ಬೋದು, ಆ ಬಳಿಕ ಜಯಕೃಷ್ಣ ಕೋಟ್ಯಾರ್ ಇರ್ಬೋದು, ಮತ್ತು ನಮ್ಮ ಸಿಂಚನ ಇರ್ಬೋದು, ಲೋಕನಾಥ್ ಭಂಡಾರಿ ಇರ್ಬೋದು, ಶಂಕರ ಬಗ್ಗೇರ ಇರ್ಬೋದು. ನಿಜವಾಗಿಯೂ ಇಲ್ಲಿ ಸಾಯಿನಾಥ್ ಶೆಟ್ಟರು ಅಂತೂ ಭಾಳಷ್ಟು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದು ಮಾತ್ರವೇ ಬರುವ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ಕೂಡ ನಮ್ಮ ವಿಜಯ ಕಲಾವಿದರು ಯಾವುದೇ ಸಂಘಟನೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಸಂಘಟನೆ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಶ್ರೀಯುತ ಸಾಯಿನಾಥ್ ಶೆಟ್ಟಿ ಅವರು. ಜಯಕೃಷ್ಣವರು ಹಿಂದೆ ಹೋಗಿ ಕೂತ್ಕೊಂಡಿದ್ದಾರೆ, ಪುಣ್ಯಾತ್ಮ. ಅಂತ ಪುಣ್ಯಾತ್ಮ ಸತ್ಯ ಹೇಳ್ತಾ ಇದ್ದೇನೆ, ಎಷ್ಟು ಮಂದಿಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮ ಕೂಡ ಅವರಿದ್ದಾರೆ. ವೇದಿಕೆಗೆ ಬರೋದು ಭಾಳ ಕಡಿಮೆ. ಖಂಡಿತವಾಗಿಯೂ ಅವರು ಸನ್ಮಾನವನ್ನು ಬಯಸಿ ಬಂದವರಲ್ಲ. ಆದರೆ ಅಂಥ ಪುಣ್ಯಾತ್ಮ ಇಂದು ಈ ವೇದಿಕೆಯಲ್ಲಿ ಗೌರವ ಅರ್ಪಣೆ ಸ್ವೀಕರಿಸಿ ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಅದೇ ರೀತಿ ಮಂಜುಳಾ ಹೊಯ್ಗೆಗುಡ್ಡೆ ಅವರು ಕೂಡ ಒಂದು ಮಹಿಳೆಯಾಗಿದ್ದುಕೊಂಡು ಭಾಳಷ್ಟು ಉತ್ತಮ ಸೇವೆಯನ್ನು ಸಲ್ಲಿಸುವಂಥ ಮಹಿಳೆಯನ್ನು ನಾವು ಗುರುತಿಸಿದ್ದೇವೆ. ಅದೇ ರೀತಿ ನಮ್ಮ ಶ್ರೀಯುತ ರಜತ್ ಕುಮಾರ್ ಸಸಿತ್ಲವರು ಆ ನಾಟಕಕ್ಕೆ ನೀಡುವಂಥ ಒಂದು ತರಬೇತಿ ಇರ್ಬೋದು, ನೃತ್ಯ ತರಬೇತಿ ಇರ್ಬೋದು, ವಿಜಯ ಕಲಾವಿದರ ಮೂಲಕ 10 ಹಲವು ಕಾರ್ಯಕ್ರಮ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅಂತಹ ಪುಣ್ಯಾತ್ಮರನ್ನು ಗೌರವಿಸುವಂತಹ ಕಾರ್ಯಕ್ರಮ ಇಂದು ಇಲ್ಲಿ ಜರಲಿಕ್ಕಿದೆ. ಅದೇ ರೀತಿ ಸಿಂಚನರವರು ಕೂಡ ಒಳ್ಳೆಯ ಒಂದು ಪ್ರತಿಭೆಯನ್ನು ತೋರಿಸಿಕೊಂಡು ಬಂದವರು. ಲೋಕನಾಥ ಭಂಡಾರಿ ಇರ್ಬೋದು, ಶಂಕರ ಬಂಗೇರ ಅವರು ಇರ್ಬೋದು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ವೇದಿಕೆಯಲ್ಲಿ 1,000-1,500ಗಿಂತ ಮೇಲ್ಪಟ್ಟು ಪ್ರತಿಭಾವಂತರಿಗೆ, ಹಿರಿಯರಿಗೆ ಗೌರವ ಮಾಡಿದಂಥ ಈ ವೇದಿಕೆ ಇಂದು ಮತ್ತು 5-6 ಜನಕ್ಕೆ ಗೌರವ ಅರ್ಪಣೆ ಮಾಡುವಂಥ ವೇದಿಕೆಯಾಗಿ ರೂಪುಗೊಂಡಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನರೇಂದ್ರ ಕೆರೆಕಾಡ್ರವರ ಚುಟುಕು ಸಾಹಿತ್ಯ ಪರಿಷತ್ತು ತನ್ನ ಅವಧಿಯಲ್ಲಿ ಒಳ್ಳೆಯ ರೀತಿ 10 ಹಲವು ಕಾರ್ಯಗಳನ್ನು ಮಾಡಿ ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಾಗಲಿ ನಾವು ನರೇಂದ್ರ ಕೆರೆಕಾಡ್ರವರ ಸದಾ ಇದ್ದೇವೆ ಅಂತ ಹೇಳಿ ಇರಾನೇಮಿ ಪೂಜಾರಿಗೆ ಮತ್ತು ಒಡ್ಡಂಪೆಟ್ಟು ನಾವು ಇದರ ಮೂಲಕ ಅವರಿಗೆ ನಾವು ಭರವಸೆಯನ್ನು ಕೊಟ್ಟು ನಮ್ಮಲ್ಲಿರುವಂಥ ಶ್ರೀಯುತ ನಮ್ಮ ಅರಸರವರಿದ್ದಾರೆ, ಶಾಂಬ ಶೆಟ್ಟರಿದ್ದಾರೆ, ಮೋಹನ್ ದಾಸರಿದ್ದಾರೆ, ಮಹಿಳಾ ಘಟ್ಟ ಸಂಘಟನೆಯವರಿದ್ದಾರೆ, ಪುಣ್ಯಾತ್ಮ ನಮ್ಮ ಶಿವರಾಮರವರಿದ್ದಾರೆ. ಎಲ್ಲರಿಗೂ ಕೂಡ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನೀವು ಪ್ರೋತ್ಸಾಹ ಕೊಟ್ಟರೆ, ಬೆನ್ನೆಲುಬಾಗಿ ನಿಂತರೆ ನರೇಂದ್ರ ಕೆರೆಕಾಡ್ರವರು ಜೊತೆ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನವರು ಇಂತಹ 10 ಕಲಾ ನಿರಂತರವಾಗಿ ಮಾಡ್ಬೋದು ಇರುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಚುಟುಕು ಸಾಹಿತ್ಯೋತ್ಸವದ ಚುಟುಕಾಗಿ ತನ್ನ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ಭುವನಾಭಿರಾಮ ಉಡುಪ ಅವರಿಗೆ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶ್ರೀ ಇರಾ ನೇಮು ಪೂಜಾರಿ, ಗೌರವಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ. ಅವರೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಗೊಳಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು
ದೀಪ ಪ್ರಜ್ವಲನೆಗೊಳಿಸುವುದರ ಮೂಲಕ ಉದ್ಘಾಟಿಸಿದಂಥ ಶ್ರೀ ಇರಾ ನೇಮು ಪೂಜಾರಿ ಗೌರವಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಉದ್ಘಾಟಕರ ನೆಲೆಯಲ್ಲಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅಂದದ ಚಂದದ ಮಕರಂದದ ಸುಖದ ಶುಭದ ಈ ಕಾರ್ಯಕ್ರಮ ಬಹುಶಃ ಕಿನಿಗೋಳಿ ಇಲ್ಲಿ ದೊಡ್ಡ ಶಕ್ತಿ ಇದ್ದಾರೆ. ಕೆ ಭುವನಾಭಿರಾಮ ಉಡುಪರು ಬಹಳ ವರ್ಷಗಳ ಹಿಂದೆಯಿಂದಲೇ ನಮಗೆ ಪರಿಚಯ. ಮೂಲ್ಕಿ ತಾಲೂಕು ಪ್ರಥಮ ಸಾಹಿತ್ಯೋತ್ಸವ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ಆತ್ಮೀಯರಾದಂಥ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಹರಿ ಸುಲೈ ಒಡ್ಡಂಬಿಟ್ರವರೇ, ವೇದಿಕೆಯಲ್ಲಿ ಇರುವಂತಹ ಕೆ ಭುವನಾಭಿರಾಮ ಉಡುಪ ಪ್ರಧಾನ ಸಂಪಾದಕರು ಯುಗಪುರುಷ ಕಿನ್ನಿಗೋಳಿ ಅವರೇ, ಸಂತೋಷ ದೇವಾಡಿಗರೇ, ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ತೋಕೂರು, ನರೇಂದ್ರ ಕೆರೆಕಾಡು ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ ಮೂಲ್ಕಿ ಇವರೇ, ಅದೇ ರೀತಿ ಶ್ರೀಮತಿ ಶಾಂಭವಿ ಶೆಟ್ಟಿಯವರೇ, ಶ್ರೀ ಪುರುಷೋತ್ತಮ ಶೆಟ್ಟಿಯವರೇ, ಹರಿದಾಸ್ ಭಟ್ ಅವರೇ, ಗೌತಮ್ ಜೈನ್ರವರೇ, ಮೋಹನ್ ದಾಸ್ರವರೇ, ಶಿವರಾಮ್ರವರೇ, ಶ್ರೀಮತಿ ಶೋಭವಿ ಅಂಚನ್ರವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಸಭಿಕರೇ, ಮಾಧ್ಯಮ ಮಿತ್ರರೇ, ಧಾರ್ಮಿಕತೆ ಮತ್ತು ಸಾಹಿತ್ಯ ಒಟ್ಟೊಟ್ಟಿಗೆ ಹೋಗದಿದ್ದರೆ ದೇಶದ ಅಭಿವೃದ್ಧಿ ಅಸಾಧ್ಯ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದಂಥ ಒಂದು ಪವಿತ್ರವಾದ ಮಾತು. ಬಹುಶಃ ಕೆ ಭುವನಾಭಿರಾಮ ಉಡುಪರು ಯಾವುದೇ ಸಮಾಜಮುಖಿ ಕಾರ್ಯಕ್ರಮ ಇರಲಿ ಅದಕ್ಕೆ ಒತ್ತು ಕೊಟ್ಟು ಯಾವ ಸಂಘ ಸಂಸ್ಥೆಯವರೇ ಬರಲಿ ಹೆಚ್ಚಿನ ಸಹಕಾರ ನೀಡಿದಂಥವರು. ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲೇ ಹೆಸರು ಪಡೆದಂಥ ಒಂದು ಜಿಲ್ಲಾ ಸಮ್ಮೇಳನ ಕಿನ್ನಿಗೋಳಿಯಲ್ಲಿ ಆಗಿದೆ ಅಂತ ಹೇಳಿದರೆ ಅದು ನಮ್ಮೆಲ್ಲರ ಭಾಗ್ಯ. ಬಹುಶಃ ಅದರ ಪ್ರಯತ್ನದಲ್ಲಿ ಈ ಸಭೆಯಲ್ಲಿದ್ದವರು ಬಹಳ ಮಂದಿ ಇದ್ದಾರೆ ಅಂತ ನನ್ನ ಭಾವನೆ. ಒಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಮಹಾಕವಿ ಕಾಳಿದಾಸ ಒಂದು ಕಡೆ ಹೇಳಿದೆ, ಪದ ಅರ್ಥ ಒಂದು ಆಗದಿದ್ದಲ್ಲಿ ಕಾವ್ಯದ ಜನನವೆಲ್ಲಿ. ಪದ ಅರ್ಥ ಒಂದು ಆಗದಿದ್ದಲ್ಲಿ ಕಾವ್ಯದ ಜನನವೆಲ್ಲಿ. ತಂದೆ ತಾಯಿ ಒಂದು ಆಗದಿದ್ದಲ್ಲಿ ನೀವೆಲ್ಲಿ ನಾವೆಲ್ಲಿ. ಎಂತಹ ಅದ್ಭುತ ಮಾತು ಹೇಳಿದರು. ಚುಟುಕು ಸಾಹಿತ್ಯ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ, ಯಾಕೆಂದರೆ ಕಾರ್ಯಕ್ರಮ ಈ ಹಿಂದೆ ಕೂಡ ಆಗಿದೆ. ಇಡೀ ಜಗತ್ತಿನಲ್ಲಿ ಚುಟುಕಂದರೆ ಅದಕ್ಕೆ ಹೆಚ್ಚಿನ ಮೆರಗಿದೆ, ಶಕ್ತಿ ಇದೆ ಎಂಬುದನ್ನು ತೋರಿಸಿಕೊಟ್ಟದ್ದು ವಿದೇಶದಲ್ಲಿ ಕೆಲವು ನಿಮಿಷಗಳ ತಮ್ಮ ಅದ್ಭುತವಾದ ಭಾಷಣವನ್ನು ಸ್ವಾಮಿ ವಿವೇಕಾನಂದ ಹೇಳಿ ಅಲ್ಲಿ ಚುಟುಕು ಭಾಷಣವೇ ಮೆರಗು ನೀಡಿತು. ಇಡೀ ಜಗತ್ತಿಗೆ ಆ ಚುಟುಕು ಭಾಷಣ ಮುಟ್ಟಿತು, ತಟ್ಟಿತು. ಆವಾಗಲೇ ಹೇಳಿದರು ನಮ್ಮ ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರು, ನೋವು ನಲಿವಿನಿಂದ ಸಾಹಿತ್ಯ ಹುಟ್ಟುತ್ತದೆ ಅಂತ. ವಾಲ್ಮೀಕಿ ಅವನಿಗೆ ತೋಚಿದ್ದೇ ನೋವಿಯಿಂದ. ಹಕ್ಕಿಗಳು ಒಂದು ಹಕ್ಕಿ ಸತ್ತಾಗ ಅದನ್ನು ನೋಡಿದಂಥ ವಾಲ್ಮೀಕಿಗೆ ನೋವಾಯಿತು, ಕಾವ್ಯವಾಯಿತು, ರಾಮಾಯಣವಾಯಿತು. ಆನಂತರ ವಾಲ್ಮೀಕಿ ಹೀಗಾದರೆ ವ್ಯಾಸ ಮಹಾಭಾರತ ಬರೆದ, ಅವನಿಗೆ ನೆಮ್ಮದಿ ಬರಲಿಲ್ಲ.
ನಾನು ಎಷ್ಟೋ ಸಮಯ ಮಹಾಭಾರತ ಬರೆದೆ, ನನಗೆ ಮನಸ್ಸಿಗೆ ನೆಮ್ಮದಿ ತರಲಿಲ್ಲ ಅಂತ ಹೇಳಿಬಿಟ್ಟು ವ್ಯಾಸನು ನೊಂದು ಬೆಂದು ಅಂದು ಹೇಳಿದ. ಪರೋಪಕಾರವೇ ಪುಣ್ಯ, ಪರಪೀಡನವೇ ಪಾಪ ಅಂತ ಹೇಳಿದೆ. ಅಂಥ ವ್ಯಾಸನಿಗೆ ನೆಮ್ಮದಿ ತಂದುದೇ ಚುಟುಕು. ಚುಟುಕೆಂದರೆ ಏನೆಂದು ಬಲ್ಲಿರಿ. ಚುಟುಕು ಅಮೃತದ ತೊಟ್ಟು, ಕಾವ್ಯ ಕಾಮಿನಿಯ ಎದೆ ತೊಟ್ಟು, ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರ ಶ್ರೀಗಂಧದ ಬೊಟ್ಟು. ಮಹಾಭಾರತ ರಾಮಾಯಣದಲ್ಲಿ ಕೂಡ ಚುಟುಕನ್ನು ನೋಡಬಹುದು. ರಥವನ್ನು ಎತ್ತುತ್ತಾ ಇರುವಾಗ ಕರ್ಣನ ಬಾಯಿಯಿಂದ ಬಂತು ಚುಟುಕುಗಳ ಮಾಲೆ. ಒಂದೆಡೆ ರಥವನ್ನು ಎತ್ತುತ್ತಿರುವಾಗ ಕರ್ಣನ ಬಾಯಿಯಿಂದ ಬಂದಂಥ ಮಾತು, ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ, ಇದೆಲ್ಲ ನನ್ನ ಯೋಗ, ಇದು ನನ್ನ ಜೀವನದ ಒಂದು ಭಾಗ. ಬಹುಶಃ ನರೇಂದ್ರ ಕೆರೆಕಾಡು ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ಮೂಲ್ಕಿ. ಚುಟುಕು ಸಾಹಿತ್ಯದಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡಿದವರು. ಅವರು ಚಡ್ಡಿ ಹಾಕುವಾಗಲೇ ನಾನು ನೋಡಿದ್ದೆ, ಒಂದು ಚೀಲ ಹಾಕಿ, ಅಂದರೆ ಒಂದು ಚಿಕ್ಕ ಹುಡುಗನ ಪಾತ್ರ, ನಾಟಕದಲ್ಲಿ ರಮ್ಯವಾದ ಅಮೋಘವಾದ ಒಂದು ಪಾತ್ರವನ್ನು ಕಂಡೆ ನಾನು. ಅಂದು ನಮ್ಮ ಅಧ್ಯಕ್ಷರು ಒಡ್ಡಂಬೆಟ್ರವ್ರ ಹತ್ರ ಹೇಳಿದೆ, ನಾಟಕ ರಂಗದಲ್ಲಿ ಬಹಳ ಮಂದಿ ಆ ಕಡೆ ಇದ್ದಾರೆ ಅಂತ. ಅವರು ಒಪ್ಪಿದ್ರು. ಬಹುಶಃ ನನಗೆ ಕೆ ಭುವನಾಭಿರಾಮ ಉಡುಪರು ಮತ್ತು ಇಲ್ಲಿ ವಾರಕ್ಕೆ ಒಂದು ಕಾರ್ಯಕ್ರಮ ಕೇಳಿ ಬಹಳ ಸಂತೋಷ ಆಯಿತು. ಕೆರೆಕಾಡ್ರವರು ಬಹುಶಃ ಇದು ನಮ್ಮ ಹೊಸ ತಾಲೂಕುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೆಯ ಒಂದು ತಾಲೂಕು ಸಮ್ಮೇಳನ. ಇಲ್ಲಿಯ ಈ ಸಂಘ ಸಂಸ್ಥೆ ಮತ್ತು ಯುಗಪುರುಷ ಮತ್ತು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೆರೆಕಾಡು ತಮಗೆಲ್ಲ ಪ್ರಪ್ರಥಮವಾಗಿ ವಂದಿಸುತ್ತಾ, ಸಮಯದ ಅಭಾವ ಇದೆ, ನಾನು 2 ನಿಮಿಷದಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಚುಟುಕಂದರೆ ಬರೆದೆಲ್ಲ ಚುಟುಕಾಗುವುದಿಲ್ಲ. ಕಾಡಿನ ಒಂದು ಶ್ರೀಗಂಧದ ಮರವನ್ನು ತಂದು ಅದರಲ್ಲಿ ಒಂದು ದೇಗುಲದಲ್ಲಿ ಒಂದು ಪ್ರಸಾದದ ಇಂಕ ಬೂಲ್ಯ ಗೊರಲೆ ಅಂತ ಹೇಳಿದಾಗ ಬೂಲ್ಯ ಆ ಮರದಿಂದ ತಂದಿರಬಹುದು, ಆದರೆ ಆ ಪ್ರಸಾದಕ್ಕೆ ಎಷ್ಟು ಬೆಲೆ ಇದೆಯೋ ಅದೇ ರೀತಿ 10 ಪುಟಗಳಿಂದ ಬರೆಯುವುದನ್ನು 4 ಗೆರೆಗಳಿಗೆ ತಂದು ಆ ಇಳಿಸುವಂಥದ್ದಿದೆಯಲ್ಲ, ಅದು ಚಿಕ್ಕ ವಿಷಯ ಅಲ್ಲ. ಒಬ್ಬ ಮಿತ್ರ ತನ್ನ ಮಿತ್ರನಿಗೆ ಪತ್ರ ಬರೆದ, ಮಿತ್ರ, ನಾನು ಬರೆದ 10 ಪುಟಗಳ ಒಂದು ವಿಷಯ, ಆದರೆ ನನಗೆ 4 ಸಾಲಿನಿಂದ ಬರೆಯಲಾಗಲಿಲ್ಲ ಅಂತ. ಅಂದರೆ ಚುಟುಕು ಬರೆಯುವುದು ಕೇವಲ ಅದು ಸುಲಭ ಅಂತ ಹೇಳಿದರೆ ಅದು ತಪ್ಪು. ಒಂದು ಕಡೆ ಚುಟುಕು ಬ್ರಹ್ಮ ದಿನಾಕರ ದೇಸಾಯಿ ಹೇಳಿದರು, ನಾ ಬರೆದ ಚುಟುಕುಗಳು ವಿಪರೀತ, 90% ಹೊಡೆಯುವುದು ಗೋತ, ಉಳಿದ 10ರಲ್ಲಿ 8 ಸತ್ತು, 1-2 ಉಳಿದರೆ ಅವು ಮಾತ್ರ ಮುತ್ತು, ಅದು ನಿಮಗೆ ಗೊತ್ತು. ಆದ್ದರಿಂದ ಕವಿಗೋಷ್ಠಿಯಲ್ಲಿ ಉತ್ತಮ ರೀತಿಯಲ್ಲಿ ವಾಚನ ಮಾಡಿದ್ದನ್ನು ನಾನು ಕಂಡೆ. ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಶಕ್ತಿ ಇದೆ. ಉದಾಹರಣೆಗೆ ಭುವನಾಭಿರಾಮ ಉಡುಪರು ಹೇಗೆ ಒಂದು ಶಕ್ತಿ ಇದೆ ಅವರಿಗೆ, ಅದೇ ರೀತಿ ಒಗ್ಗೂಡುವಂಥದ್ದು, ಅದೇ ರೀತಿ ಸಾಹಿತ್ಯಕ್ಕೂ ಶಕ್ತಿ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಉದಾಹರಣೆಗೆ ಹಿಂದೆ ಮಂಡೆಚ್ಚರ ದಾಮೋದರ ಮಂಡೆಚ್ಚರ ಹಾಡುಗಾರಿಕೆ ಕೇಳಿರಬಹುದು. ವಾಲಿಯ ಪ್ರಾಣ ಪಕ್ಷಿಯು ಹಾರಿ ಹೋಯಿತು ಎನ್ನುವ ಹಾಡನ್ನು ಹಾಡಿದಾಗಲೇ ಬಾಂಬೆಯಲ್ಲಿ ಥಟ್ಟನೆ ಬಿದ್ದು ಮಂಡೆಚ್ಚರ ಹಾಡು ನಿಂತಿತು, ಪ್ರಾಣ ಹೋಯಿತು. ನೋಡಿ, ವಾಲಿಯ ಪ್ರಾಣ ಪಕ್ಷಿ ಹಾರಿ ಹೋಯಿತು ಎನ್ನುವಾಗಲೇ. ಇದೇ ರೀತಿ ಕೆಲವು ಉದಾಹರಣೆ ಕೊಡಬಹುದು. ಸಮಯದ ಅಭಾವ ಇದೆ. ಸಮಾಜದ ಕೆಲವು ತಪ್ಪುಗಳನ್ನು, ಕೋರೆಗಳನ್ನು ತಿದ್ದುವಂತಹ ಕೆಲಸ ಮಾಡ್ತದೆ. ಉದಾಹರಣೆಗೆ ನಾಟಕ. ಇಲ್ಲಿ ಅದ್ಭುತವಾದಂತಹ ಕಲಾವಿದರಿದ್ದಾರೆ, ತುಂಬ ಸಂತೋಷ ಆಗಿದೆ. ನಾಟಕ ರಂಗದಲ್ಲೂ ಕೂಡ ಇದ್ದಾರೆ, ಕ್ರೀಡಾ ರಂಗದಲ್ಲೂ ಇದ್ದಾರೆ. ಉದಾಹರಣೆಗೆ ನಾಟಕಕ್ಕೆ ಎಷ್ಟು ಶಕ್ತಿ ಇದೆ, ಯಕ್ಷಗಾನಕ್ಕೆ ಎಷ್ಟು ಶಕ್ತಿ ಇದೆ. ನಾಟಕ ರಂಗದಲ್ಲಿ 2 ವಿಚಾರಗಳನ್ನು ಮಾತ್ರ ಮುಂದಿಡ್ತಿದ್ದೇನೆ. ಬೆಳಗಾಂ ಸೈಡೆ
ಆ ಕಡೆ ಒಂದು ಕಡೆ ಬೋರ್ಡ್ ಹಾಕಿದರು, ಹೆಂಗಸರ ಹೆರಿಗೆಯ ಆಸ್ಪತ್ರೆ. ಅದನ್ನು ಮಾಸ್ಟರ್ ಹಿರಣಯ್ಯ ಓದಿದರು, ಹೆಂಗಸರ ಹೆರಿಗೆಯ ಆಸ್ಪತ್ರೆ. ರಾತ್ರಿ ನಾಟಕದಲ್ಲಿ ತೆಗೆದರು, ವಿಷಯಪೂರಿತವಾಗಿ. ನಾಳೆ 10 ಗಂಟೆಯ ಒಳಗೆ ಶಬ್ದವನ್ನು ಒರೆಸದಿದ್ದರೆ ನಾನು ಏನು ಮಾಡ್ತೇನೆ ನೋಡಿ ಅಂತ, ಅಂದರೆ DC-ಗೋ ಗೌರ್ಮೆಂಟಿಗೋ ರಿಪೋರ್ಟ್ ಮಾಡೋದ್ರಲ್ಲಿ. ಹೆರಿಗೆ ಆಸ್ಪತ್ರೆ ಸಾಕು, ಹೆಂಗಸರ ಎನ್ನುವ ಶಬ್ದ ಬೇಕಿತ್ತೆ? ಅನಾವಶ್ಯಕ ಶಬ್ದಗಳು ಅಂದರೆ ಉದಾಹರಣೆಗೆ ಒಂದು ತಿದ್ದುವಂತಹ ಕೆಲಸ ನಾಟಕ ಎಷ್ಟು ಮಾಡ್ತದೆ. ಇದೇ ರೀತಿ ಬೇರೆ 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 ಸಮಾಜದ ಓರೆ ಕೋರೆ ಅಂಕು ಡೊಂಕುಗಳನ್ನು ತಿದ್ದುವಂಥದ ಒಂದು ಕೆಲಸವನ್ನು ಆ ನಾಟಕ ರಂಗ ಕೂಡ ಮಾಡ್ತದೆ. ಒಂದು ಕಡೆ ದುಂಡಿರಾಜ್ ಅವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಚುಟುಕು ಬ್ರಹ್ಮ ದಿನಾಕರ ದೇಸಾಯಿ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಹಿಡಿದಂಥ ಒಂದು ಚುಟುಕು. ಅಳಲ ಕೇಳೋ ಮಗನೇ ಪೌರುಷದ ಸುದ್ದಿ, ಅಳಲ ಕೇಳೋ ಮಗನೇ ಪೌರುಷದ ಸುದ್ದಿ, ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ. 10 ವರ್ಷದ ಹಿಂದೆ ಇತ್ತು ಲಂಗೋಟಿ, ಈ ದಿನ ನೋಡಿದರೆ ಕೋಟಿ ಕೋಟಿ. ತನ್ನ ಚುಟುಕುಗಳಿಂದ 4 ಸಾಲಿನಿಂದ ಚುಟುಕು ಬ್ರಹ್ಮ ದಿನಾಕರ ದೇಸಾಯಿ ಹೊಡೆದ ಪೆಟ್ಟು ನೋಡಿ. ಹೀಗೆ ಚುಟುಕು ಸಮಾಜದ ಓರೆ ಕೋರೆಗಳನ್ನು ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸ ಮಾಡ್ತದೆ. ಸಾಹಿತ್ಯ ಸಂಸ್ಕೃತಿಯ ಜೀವನಾಡಿ. ಕೈಯಾರ ಕಿಂಜನರವರು ಒಂದು ಕಡೆ ಹೇಳಿದರು, ಏತು ಪೊರ್ಲುದ ನಮ್ಮ ತುಳು ಸಾರ ಎಸಲದ ತಾಮರೆ ಕೆಬುಕಿ ಕೇಂಡ ಬಾಯಿಗೆ ಪಣ್ಣಂಡ ಉರ್ಕುಂಡ ಅಮೃತದ ನೂರೇ ನೂರೇ. ನಮ್ಮ ನರೇಂದ್ರ ಕೆರೆಕಾಡು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ತಮ್ಮೆಲ್ಲರ ಸಹಕಾರ, ಇನ್ನೂ ಹೆಚ್ಚಿನ ಸಹಕಾರ ಬೇಕು, ಸಹಕಾರ ಕೊಡ್ತೀರಿ ಅಂತ ಪೂರ್ತಿ ನಂಬಿಕೆ ಇದೆ. ನಾನು ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರಿಗೂ ತಮಗೆಲ್ಲ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟಕರ ನೆಲೆಯಲ್ಲಿ ಚುಟುಕು ಸಾಹಿತ್ಯದ ಮೂಲಕ ಉದ್ಘಾಟನೆ ಭಾಷಣ ಮಾಡಿದಂಥ ಇರಾ ನೇಮು ಪೂಜಾರಿ ಇವರಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟ್ರಿ ತೋಕೂರು ಇದರ ವತಿಯಿಂದ ಪ್ರತಿ ವರ್ಷ ನೀಡುವಂಥ ಪ್ರತಿಭಾ ಪುರಸ್ಕಾರ ಶೈಕ್ಷಣಿಕ ವರ್ಷ 22ನೇ ಸಾಲಿನ ತೋಕೂರು ಗ್ರಾಮದ 90% ಮತ್ತು ಅದಕ್ಕಿಂತ ಅಧಿಕ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮೊದಲಿಗೆ ಕುಮಾರಿ ದೀಕ್ಷಾ ಆರ್, ದಯವಿಟ್ಟು ನಾನು ಹೆಸರು ಹೇಳ್ತೇನೆ, ಅವರು ಬೇಗ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಇವರ ಒಂದು ಪ್ರತಿಭಾ ಪುರಸ್ಕಾರದ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ವಾಣಿ ಮಹೇಶ್. ಆನಂತರ ಕುಮಾರಿ ನಿಧಿ ಯು ಕುಲಾಲ್, ಅಶ್ವಿತ್ ಜಿ ಕುಮಾರ್, ಕುಮಾರಿ ದಿಶಾ, ಕುಮಾರಿ ಪೂಜಾ ಇವರು ಮುಂದಕ್ಕೆ ರೆಡಿಯಾಗಿರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ಶ್ರೀಮತಿ ವಾಣಿ ಮಹೇಶ್. ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಹಳೆಯಂಗಡಿ. ಪ್ರತಿಭಾ ಪುರಸ್ಕಾರ ಕುಮಾರಿ ದೀಕ್ಷಾ ಆರ್. 10ನೇ ತೋಕೂರು ಗ್ರಾಮದ ನಿವಾಸಿಗಳಾದ ಶ್ರೀ ರಮೇಶ್ ಮತ್ತು ಶ್ರೀಮತಿ ಸುಜಾತ ದಂಪತಿಗಳ ಸುಪುತ್ರಿ ಕುಮಾರಿ ದೀಕ್ಷಾ ಆರ್ ಕಲಿಯುವಿಕೆಯಲ್ಲಿ ಪ್ರತಿಭಾನ್ವಿತೆ. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸಿದ 2022ನೇ ಸಾಲಿನ 10ನೇ ತರಗತಿಯ ಪರೀಕ್ಷೆಯನ್ನು ಲೇಡಿಲ್ ವಿಕ್ಟೋರಿಯಾ ಗರ್ಲ್ಸ್ ಹೈಸ್ಕೂಲು ಮಂಗಳೂರು ಇಲ್ಲಿ ವ್ಯಾಸಂಗ ಮಾಡಿ 99% 625ರಲ್ಲಿ 619 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ಸೈಂಟ್ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯ, ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023ರಂದು ಯುಗಪುರುಷ ಕಿನ್ನಿಗೋಳಿ ಇಲ್ಲಿ ಮುಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಹಳೆಯಂಗಡಿ ಇದರ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರ ಪರ ಊರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಕ್ಕೆ ಕುಮಾರಿ ನಿಧಿ ಯು ಕುಲಾಲ್ ಇವರ
ಒಂದು ಪ್ರತಿಭಾ ಪುರಸ್ಕಾರದ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ಸುನೀಲ್ ಜಿ ದೇವಾಡಿಗ. ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಹಳೆಂಗಡಿ. ಇದರ ಪ್ರತಿಭಾ ಪುರಸ್ಕಾರ ಕುಮಾರಿ ನಿಧಿ ಯು ಕುಲಾಲ್ ಇವರಿಗೆ. 10ನೇ ತೋಕೂರು ಗ್ರಾಮದ ಸುಬ್ರಹ್ಮಣ್ಯ ನಗರದ ನಿವಾಸಿಗಳಾದ ಶ್ರೀ ಉದಯ್ ಕುಮಾರ್ ಹಾಗೂ ಶ್ರೀಮತಿ ಗೀತಾ ದಂಪತಿಗಳ ಸುಪುತ್ರಿ ಕುಮಾರಿ ನಿಧಿ ಯು ಕುಲಾಲ್ ಕಲಿಯುವಿಕೆಯಲ್ಲಿ ಪ್ರತಿಭಾನ್ವಿತೆ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿದ 2022ನೇ ಸಾಲಿನ 10ನೇ ತರಗತಿಯ ಪರೀಕ್ಷೆಯಲ್ಲಿ ಶ್ರೀ ವ್ಯಾಸ ಮಹರ್ಷಿ ವಿದ್ಯಾನಿತ ಕೆಲ್ಪಾಡಿ ಮುಲ್ಕಿ ಇಲ್ಲಿ ವ್ಯಾಸಂಗ ಮಾಡಿ 98.24% ಅಂದರೆ 625ರಲ್ಲಿ 614 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ ಎಂದು ದಿನಾಂಕ 26/3/2023ರಂದು ಯುಗಪುರುಷ ಕಿನ್ನಿಗೋಳಿಯಲ್ಲಿ ಮುಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ ಇದರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಊರ ಪರವೂರ ಸಮಸ್ತರ ಸಮಕ್ಷಮ ಅಭಿಪೂರ್ವಕ ಶುಭ ಹಾರೈಕೆಯೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇನೆ. ಗೌರವ ಮಾರ್ಗದರ್ಶಕರು ಪದಾಧಿಕಾರಿಗಳು ಸರ್ವ ಸದಸ್ಯರು ಮತ್ತು ಸದಸ್ಯರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೂಕೂರು ಹಳೆಂಗಡಿ. ಮುಂದಕ್ಕೆ ಅಶ್ವಿತ್ ಜಿ ಕುಮಾರ್ ಇವರ ಪ್ರತಿಭಾ ಪುರಸ್ಕಾರದ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ಗಣೇಶ್ ದೇವಾಡಿಗ. ಇವರ ನಂತರ ಕುಮಾರಿ ದಿಶಾ, ಆನಂತರ ಕುಮಾರಿ ಪೂಜಾ. ಜಿಲ್ಲಾ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಪ್ರತಿಭಾ ಪುರಸ್ಕಾರ ಅಶ್ವಿತ್ ಜಿ ಕುಮಾರ್. 10ನೇ ತೋಕೂರು ಗ್ರಾಮದ ನಿವಾಸಿಗಳಾದ ಶ್ರೀ ಗಣಪತಿ ಆಚಾರ್ಯ ಮತ್ತು ಶ್ರೀಮತಿ ಶಶಿಕಲಾ ದಂಪತಿಗಳ ಸುಪುತ್ರ ಅಶ್ವಿತ್ ಜಿ ಕುಮಾರ್ ಕಲಿಯುವಿಕೆಯಲ್ಲಿ ಪ್ರತಿಭಾನ್ವಿತ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿದ 2022ನೇ ಸಾಲಿನ 10ನೇ ತರಗತಿಯ ಪರೀಕ್ಷೆಯನ್ನು ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆ ಮುಲ್ಕಿ ಇಲ್ಲಿ ವ್ಯಾಸಂಗ ಮಾಡಿ 93.28% 625ರಲ್ಲಿ 583 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ನಾರಾಯಣಗುರು PU ಕಾಲೇಜ್ ಮುಲ್ಕಿ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳನ್ನು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023ರಂದು ಯುಗಪುರುಷ ಕಿನಿಗೋಳಿ ಇಲ್ಲಿ ಮುಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಇದರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಊರ ಪರವೂರ ಸಮಸ್ತರ ಸಮಕ್ಷಮ ಅಭಿಯಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸದಸ್ಯರು SS ಸ್ವಾಮೀಜಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು. ಕುಮಾರಿ ದಿಶಾ ಇವರ ಪ್ರತಿಭಾ ಪುರಸ್ಕಾರದ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಮತಿ ಸುಜಾತಾ ಜಿಕೆ. ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ. ಕುಮಾರಿ ದಿಶಾ 10ನೇ ತೋಕೂರು ಗ್ರಾಮದ ಸುಬ್ರಹ್ಮಣ್ಯ ನಗರದ ನಿವಾಸಿಗಳಾದ ಶ್ರೀ ಶಿವರಾಮ ದೇವಾಡಿಗ ಮತ್ತು ಶ್ರೀಮತಿ ರೇಖಾ ದಂಪತಿಗಳ ಸುಪುತ್ರಿ ಕುಮಾರಿ ದಿಶಾ ಕಲಿಯುವಿಕೆಯಲ್ಲಿ ಪ್ರತಿಭಾನ್ವಿತೆ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿದ 2022ನೇ ಸಾಲಿನ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿದ್ಯಾದಾಯಿನಿ ಹೈಸ್ಕೂಲು ಸುರತ್ಕಲ್ ಇಲ್ಲಿ ವ್ಯಾಸಂಗ ಮಾಡಿ 93.12% 625ರಲ್ಲಿ 582 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ಕಟೀಲು ಪದವಿ ಪೂರ್ವ ಕಾಲೇಜು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀ ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳನ್ನು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023ರಂದು ಯುಗಪುರುಷ ಕಿನ್ನಿಗೋಳಿ ಇಲ್ಲಿ ಮುಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವ
ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇದರ ಪದಾಧಿಕಾರಿಗಳು ಸದಸ್ಯರು ಹಾಗೂ ಊರ ಪರ ಊರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಗಳೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಕ್ಕೆ ಕುಮಾರಿ ಪೂಜಾ ಇವರ ಪ್ರತಿಭಾ ಪುರಸ್ಕಾರದ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ಗಣೇಶ್ ಆಚಾರ್ಯ. ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಹಳೆಯಂಗಡಿ. ಪ್ರತಿಭಾ ಪುರಸ್ಕಾರ ಕುಮಾರಿ ಪೂಜಾ ಇವರು 10ನೇ ತೋಕೂರು ಗ್ರಾಮದ ನಿವಾಸಿಗಳಾದ ಶ್ರೀ ದಾಮೋದರ ಮತ್ತು ಶ್ರೀಮತಿ ಮೀನಾಕ್ಷಿ ದಂಪತಿಗಳ ಸುಪುತ್ರಿ ಕುಮಾರಿ ಪೂಜಾ ಕಲಿವಿಕೆಯಲ್ಲಿ ಪ್ರತಿಭಾನ್ವಿತಿ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದ 2022ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯನ್ನು ಪದವಿ ಪೂರ್ವ ಕಾಲೇಜು ಕಟೀಲು ಇಲ್ಲಿ ವ್ಯಾಸಂಗ ಮಾಡಿ 92% ಅಂಕ ಪಡೆದು 600ರಲ್ಲಿ 582 ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ಆಳ್ವಾಸ್ ಕಾಲೇಜು ಮೂಡಬಿದ್ರಿ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರಿಗೆ ಶ್ರೀದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023ರಂದು ಯುಗಪುರುಷ ಕಿನ್ನಿಗೋಳಿ ಇಲ್ಲಿ ಮುಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಊರ ಪರ ಊರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮರ್ಪಿಸುತ್ತಾರೆ. 2022ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 90% ಅದಕ್ಕಿಂತ ಅಧಿಕ ಅಂಕ ಗಳಿಸಿದಂಥ SLC PUC ಹಾಗೂ ಡಿಗ್ರಿ ಇದರಲ್ಲಿ ಪದವಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ಒಂದು ಚುಟುಕು ಸಾಹಿತ್ಯೋತ್ಸವದ ಸಮಾರಂಭದ ವೇದಿಕೆಯಲ್ಲಿದೀಗ ನಡೀತಾ ಇದೆ. ವಿದ್ಯಾರ್ಥಿಗಳ ಮುಂದಿನ ಜೀವನ ಉಜ್ವಲವಾಗಿರಲಿ, ನಮ್ಮ ಭವಿಷ್ಯತ್ತು ಮುಂದಕ್ಕೆ ಉತ್ತಮವಾಗಿರಲಿ, ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ ಎಂದು ಆಶೀರ್ವದಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಕಿರಿಯ ಅತಿಥಿ ಅಭ್ಯಾಗತರು ತಮ್ಮನ್ನು ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಅತಿಥಿಗಳ ಭಾಷಣ ಶ್ರೀಮತಿ ಶಾಂಭವಿ ಶೆಟ್ಟಿ ಸಮಾಜ ಸೇವಕಿ ನಿಡ್ಡೋಡಿ ಇವರು ತಮ್ಮ 1-2 ನಿಮಿಷದಲ್ಲಿ ಚುಟುಕಾಗಿ ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿರಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಮಯದ ಅಭಾವ ಇರುವುದರಿಂದ ಈ ಮಾತನ್ನು ನಾನು ಈ ವೇದಿಕೆಯಲ್ಲಿ ಪ್ರೋತ್ಸಾಹಿಸಿದ್ದೇನೆ. ದಯವಿಟ್ಟು ತಪ್ಪಾಗಿ ಯಾರು ಅರ್ಥೈಸಬಾರದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಶಾಂಭವಿ ಶೆಟ್ಟಿ ಇದೀಗ ತಮ್ಮ ಮುಂದೆ. ವೇದಿಕೆಡಿಪ್ಪನ ಗೌರವಾನ್ವಿತ ಎನ್ನ ಮಾರ್ಗದರ್ಶಕರಾಯನ ಈ ಸಭಾ ವೇದಿಕೆದ ಮುಖ್ಯಸ್ಥರಾಯನ ಬೋನಾಭಿರಾಮ ಉಡಪೆರೆ ಅಂಚನೆ ಗೌರವಾನ್ವಿತ ಮಾತಾ ಪದುಕೆರೆ ಈ ಇನಿ ನಡೆತಿನ ಮುಲ್ಕಿ ತಾಲೂಕದ ಚುಟುಕು ಸಾಹಿತ್ಯೋತ್ಸವ ಇಂದು ಪ್ರತಿ ವರ್ಷಲ ಅಂಚನೆ ವಿಜೃಂಭಣೆಡು ನಡಪಡು ಮಾತಾ ಭಾಗವಹಿಸಿದಿನ ಪದುಕೆರೆಗೆ ದೇವರ ಆರೋಗ್ಯ ಕೊರಡು ಅಂಚನೆ ಜೋಕ್ಲೆಗ್ ಎಡ್ಡೆ ಎಂದು ಕೊರಡು ಅಂಚನೆ ಇನಿ ಗೌರವವನ್ನು ಪಡೆಯರೆತ್ತಿನಂಚಿನ ಎನ್ನ ಸಹೋದರಿ ಪ್ರೀತಿದ ಸಾಯಿನಾಥ್ ಮಾಸ್ಟರ್ ಬೊಕ್ಕ ಮಾತಾ ಎನ್ನ ಮಂಜುಳಕ್ಕ ಮಾತೆರೆಗಳ ನನಾಥ ಈ ವೇದಿಕೆಡು ಪ್ರಶಸ್ತಿಲು ಗೌರವಲು ತಿಕ್ಕಡು ಮಾತೆರೆಗಳ ಶುಭವಾಡಂದು ಹಾರೈಸೊಂದುಲ್ಲೆ.
ಚುಟುಕಾಗಿ ತಮ್ಮೆರಡು ಮಾತಿನಲ್ಲಿ ಈ ಒಂದು ಸಾಹಿತ್ಯೋತ್ಸವಕ್ಕೆ ಶುಭ ಹಾರೈಸಿದಂಥ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಮೊದಲಿಗೆ ಕಲಾಶ್ರೀ ಪ್ರಶಸ್ತಿ ಶ್ರೀ ಸಾಯಿನಾಥ್ ಶೆಟ್ಟಿ ಇವರ ಒಂದು ಅಭಿನಂದನಾ ಪತ್ರವನ್ನು ವಾಚಿಸಲಿಕ್ಕೆ ಆದರೆ ಶ್ರೀ ಸಂಪತ್ ದೇವಾಡಿಗ. ಶ್ರೀ ಸಾಯಿನಾಥ್ ಶೆಟ್ಟಿಯವರು ಮುಖ್ಯ ವೇದಿಕೆಗೆ ಬಂದು ತಮ್ಮ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗ ಪುರುಷ ಕಿನ್ನಿಗೋಳಿ ಹಾಗೂ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ ಇದರ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವದ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಕಲಾಶ್ರೀ ಪುರಸ್ಕಾರ ಶ್ರೀ ಸಾಯಿನಾಥ್ ಶೆಟ್ಟಿ ಮುನ್ಕೂರು ಇವರಿಗೆ ಗಣ್ಯರ ಸಮಕ್ಷಮ ಕೊಡಮಾಡುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ ಉಳೆಪಾಡಿ ಬಡಗುಮನೆ ಕೃಷ್ಣ ಶೆಟ್ಟಿ ಹಾಗೂ ಪೊನ್ನೇದು ಮೇಗಿನ ಮನೆ ಮುತ್ತು ಶೆಟ್ಟಿ ದಂಪತಿಯ ಸುಪುತ್ರರಾದ ಶ್ರೀಯುತ ಸಾಯಿನಾಥ್ ಶೆಟ್ಟಿ ಮುನ್ಕೂರು ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂಕಲಕರಿಯ ಗಾಸಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದು ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಪಾಂಪೆ ಕಾಲೇಜು ಐಕಲದಲ್ಲಿ ಪೂರೈಸಿ ಸರ್ಕಾರಿ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಕಲಕರಿಯ ವಿಜಯ ಯುವಕ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಏಳಿಂಜಿಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಹಾಗೂ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿ ಬೇಷ್ ಅನ್ನಿಸಿದ್ದಾರೆ. ಮುನ್ಕೂರು ಭಾರ್ಗವ ಜೇಸಿಸ್ನ ದಶಮಾನೋತ್ಸವದ ಅಧ್ಯಕ್ಷರಾಗಿರುವ ಇವರು ವಿಜಯ ಕಲಾವಿದರು ಕಿನ್ನಿಗೋಳಿ ನಾಟಕ ತಂಡದ ಸಂಚಾಲಕರು ಹಾಗೂ ಕಿನ್ನಿಗೋಳಿ ರೋಟರಿ ಕ್ಲಬ್ಬಿನ ಮಾಜಿ ಕಾರ್ಯದರ್ಶಿ, ಕಿನ್ನಿಗೋಳಿ ಇಂಟರಾಕ್ಟ್ ಚೇರ್ಮನ್ ಆಗಿಯೂ ಹುದ್ದೆ ಅಲಂಕರಿಸುವ ಇವರು ಮುಲ್ಕಿ ಬಂಟರ ಸಂಘದ ಜೊತೆ ಕಾರ್ಯದರ್ಶಿಯಾಗಿ, ಕಟೀಲು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ನ ನಿರ್ದೇಶಕರಾಗಿ, NCC ಚೀಫ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಯಕ್ಷಗಾನ ಕಲಾವಿದರಾಗಿಯೂ ಗುರುತಿಸಿಕೊಂಡಿರುವ ಇವರು ತಾಳಮದ್ದಲೆ ಅರ್ಥಧಾರಿಯಾಗಿ ಕಲಾ ಸೇವೆ ಮಾಡಿರುತ್ತಾರೆ. ಮಾತ್ರವಲ್ಲದೆ ಇವರು ತುಳು ಕನ್ನಡ ನಾಟಕ ಕಲಾವಿದರು ಹೌದು. ತುಳು ಕನ್ನಡ ಕಾರ್ಯಕ್ರಮ ನಿರೂಪಣೆ ಹಾಗೂ ತುಳು ನಾಟಕ ನಿರ್ದೇಶನದಲ್ಲಿಯೂ ಇವರದು ಎತ್ತಿದ ಕೈ. ಮುಂಬೈ, ಪೂನಾ ಮತ್ತು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿರುತ್ತಾರೆ. ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವರು ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಇವರಿಗೆ ಅಂತಾರಾಷ್ಟ್ರೀಯ ಜೇಸಿಯ ಕಮಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪತ್ನಿ ಪೂರ್ಣಿಮಾ ಶೆಟ್ಟಿ ಹಾಗೂ ಮಕ್ಕಳಾದ ಅಭಿಷೇಕ್ ಮತ್ತು ಪರೀಕ್ಷಿತ್ ಶೆಟ್ಟಿಯವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಇವರ ಮುಂದಿನ ಜೀವನವು ಸುಂದರವಾಗಿರಲಿ, ಶ್ರೀದೇವರು ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ನೀಡಲಿ ಎಂದು ದಿನಾಂಕ 26/3/2023 ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಂಟಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರ ಪರವೂರ ಸಮಸ್ತರ ಸಮಕ್ಷಮ ಅಭಿಮಾನ ಪೂರ್ವಕ ಶುಭ ಹಾರೈಕೆಗಳೊಂದಿಗೆ ಅಭಿನಂದನಾ ಕಲಾಶ್ರೀ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ನರೇಂದ್ರ ಕೆರೆಗೌಡ ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್, ಸಂತೋಷ್ ದೇವಾಡಿಗ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್, ಕೆ ಭುವನಾಭಿರಾಮ ಉಡುಪ ಪ್ರಧಾನ ಸಂಪಾದಕರು ಯುಗಪುರುಷ ಕಿನ್ನಿಗೋಳಿ. ಮುಂದಕ್ಕೆ ಸೇವಾಶ್ರೀ ಪ್ರಶಸ್ತಿ ಶ್ರೀಮತಿ ಮಂಜುಳಾ ಹೊಯ್ಗೆಗುಡ್ಡೆ ಪ್ರಸ್ತುತ ಗ್ರಾಮ ಪಂಚಾಯತ್ ಪಡಪಣಮುರಿದರ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಮಾಜದ ಆಗುಹೋಗುಗಳನ್ನು ಬಹು ಹತ್ತಿರದಿಂದ ಬಲ್ಲವರು. 2 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು 2ನೇ ಬಾರಿಗೆ ಪಡೆದಿರುವಂಥ ಗ್ರಾಮ ಪಂಚಾಯತ್ ಪಡಪಣಮುರಿದರ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ತಮ್ಮ ಅಭಿನಂದನಾ ಪೀಠಕ್ಕೆ ಬಂದು ತಮ್ಮ ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರ ಅಭಿನಂದನಾ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ಸುರೇಖಾ. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗ ಪುರುಷ ಕಿನ್ನಿಗೋಳಿ ಹಾಗೂ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ತೋಕೂರು ಹಳೆಯಂಗಡಿ ಇದರ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಸೇವಾಶ್ರೀ ಪುರಸ್ಕೃತೆ ಶ್ರೀಮತಿ ಮಂಜುಳಾ ಹೊಯ್ಗೆಗುಡ್ಡೆ ಇವರಿಗೆ ಗಣ್ಯರ ಸಮಕ್ಷಮ ಕೊಡಮಾಡುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ,
ಪಡುಪಣಂಬೂರು ಹೊಯ್ಗೆಗುಡ್ಡೆಯ ರಾಮಪ್ಪ ಹಾಗೂ ಬೇಬಿ ದಂಪತಿಯ ಸುಪುತ್ರಿಯಾದ ಶ್ರೀಮತಿ ಮಂಜುಳಾ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಳೆಯಂಗಡಿಯ ಶ್ರೀ ನಾರಾಯಣ ಸನಿಲ್ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಸಮಾಜ ಸೇವೆಯಲ್ಲಿ ಆಸಕ್ತರಾಗಿ ಪಡುಪಣಂಬೂರು ಗ್ರಾಮ ಪಂಚಾಯತ್ನ ಸದಸ್ಯೆಯಾಗಿ 2015-16ನೇ ಸಾಲಿನಲ್ಲಿ ಸದಸ್ಯರಾಗಿ ಮರಳಿ ಜನಾಶೀರ್ವಾದ ಪಡೆದುಕೊಂಡು 2020-21ನೇ ಸಾಲಿನಲ್ಲಿ ಸದಸ್ಯರಾಗಿ ಪ್ರಥಮ ಅವಧಿಯ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತನ್ನು ಬಾನೆತ್ತರಕ್ಕೆ ಏರಿಸಿದ ಕೀರ್ತಿಯನ್ನು ಪಡೆದುಕೊಂಡಿದ್ದಾರೆ. ಪಡುಪಣಂಬೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿ ಇಂದು ಗ್ರಾಮ ಪಂಚಾಯತನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಲು ನಿಮ್ಮ ಪ್ರಾಮಾಣಿಕತೆಯ ಆಡಳಿತದ ನೇತೃತ್ವ ಹಾಗೂ ಸಮಾನತೆಯ ಬದ್ಧತೆಯ ತತ್ವಾದರ್ಶಗಳು ಮಾದರಿಯಾಗಿವೆ. ಗ್ರಾಮ ಪಂಚಾಯತನ್ನು ಜನಸ್ನೇಹಿಯಾಗಿ, ಗ್ರಾಮಸ್ಥರ ಸಾಮಾಜಿಕ ಧ್ವನಿಯಾಗಿ, ಜನಪ್ರತಿನಿಧಿಯಾಗಿ ನಿಂತಿರುವ ನಿಮ್ಮ ಅಚಲ ವಿಶ್ವಾಸದಿಂದ ಇಂದು ಪಡುಪಣಂಬೂರು ಗ್ರಾಮ ಪಂಚಾಯತ್ ಎಲ್ಲ ವಿಭಾಗದಲ್ಲಿಯೂ ಯಶಸ್ಸಾಗಿದೆ. ಹಗಲಿರುಳು ಎನ್ನದೆ ಗ್ರಾಮದ ಸಮಸ್ಯೆಗೆ ಸದಾ ಸ್ಪಂದಿಸುತ್ತಿರುವುದರಿಂದ ನಿಮ್ಮನ್ನು ಅನೇಕ ಕಡೆಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳು ವಿಶೇಷವಾಗಿ ಗೌರವಿಸುವುದೇ ಪ್ರಮುಖ ಕಾರಣವಾಗಿದೆ. ಗ್ರಾಮದಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವು ನೀಡುತ್ತಿರುವ ಕೊಡುಗೆಗಳನ್ನು ಗುರುತಿಸಿ ಇವರಿಗೆ ಇಂದು ಪಡುಪಣಂಬೂರು ಗ್ರಾಮ ಪಂಚಾಯತಿಗೆ ಅತ್ಯುನ್ನತ ರಾಷ್ಟ್ರೀಯ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಗೌರವ ಸಿಕ್ಕಿರುವುದು ವಿಶೇಷವಾಗಿದೆ. ಪತಿ ಸಂತೋಷ್ ಅವರೊಂದಿಗೆ ದಾಂಪತ್ಯ ಜೀವನದಲ್ಲಿ ಸುಖಿ ಸಂಸಾರ ನಡೆಸುತ್ತಿರುವ ನಿಮ್ಮ ಮುಂದಿನ ಜೀವನವು ಸುಂದರವಾಗಿರಲಿ. ಶ್ರೀದೇವರು ಆರೋಗ್ಯ, ಸಕಲ ಸೌಲಭ್ಯ ಸಂಪತ್ತುಗಳನ್ನು ನೀಡಲಿ ಎಂದು ದಿನಾಂಕ 26/3/2023ರಂದು ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮೂಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಂಟಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರ ಪರ ಊರ ಸಮಸ್ತರ ಸಮಕ್ಷಮ ಅಭಿಮಾನ ಪೂರಕ ಶುಭ ಹಾರೈಕೆಯೊಂದಿಗೆ ಅಭಿನಂದನಾ ಸೇವಾಶ್ರೀ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಮತ್ತೋರ್ವರು ಸೇವಾಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಜಯಕೃಷ್ಣ ಕೋಟ್ಯಾನ್ ಹಳೆಂಗಡಿ. ಇವರು ಎಲ್ಲರಿಗೂ ಚಿರಪರಿಚಿತರು. ಎಲೆಯ ಮರೆಯ ಕಾಯಿಯಂತೆ ಸದ್ದಿಲ್ಲದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವವರು. ಪ್ರಶಸ್ತಿಯನ್ನು ಎಂದೂ ಬಯಸದ ಈ ವ್ಯಕ್ತಿ ಇಂದು ಅವರನ್ನು ನಾವು ಹುಡುಕಿ ಅವರಿಗೆ ಈ ಒಂದು ಸಾಹಿತ್ಯೋತ್ಸವದಲ್ಲಿ ಸೇವಾಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತಿದ್ದೇವೆ. ಇವರ ಪ್ರಶಸ್ತಿ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಮತಿ ಸೀಮಾ ಸನಿಲ್. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗ ಪುರುಷ ಕಿನ್ನಿಗೋಳಿ ಹಾಗೂ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಹಳೆಯಂಗಡಿ ಇವರುಗಳ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವದ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಸೇವಾಶ್ರೀ ಪುರಸ್ಕೃತರಾಗುವ ಶ್ರೀ ಜಯಕೃಷ್ಣ ಕೋಟ್ಯಾನ್ ಹಳೆಯಂಗಡಿ ಇವರಿಗೆ ಗಣ್ಯರ ಸಮಕ್ಷಮ ಕೊಡಮಾಡಲ್ಪಡುವ ಅಭಿನಂದನಾ ಪತ್ರ. ದಿವಂಗತ ಬೂಬಾ ಅಮೀನ್ ಮತ್ತು ಕಮಲಾ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಪಡುಪಣಂಬೂರು ಸರಕಾರಿ ಶಾಲೆಯಲ್ಲಿ, ಕಾಲೇಜು ಶಿಕ್ಷಣವನ್ನು ಹಳೆಯಂಗಡಿ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿ ಸ್ವ ಉದ್ಯೋಗ ಕೆಲಸವನ್ನು ಜೀವನ ನಿರ್ವಹಣೆಗೆ ಕೈಗೆತ್ತಿಕೊಂಡು ಆ ಮೂಲಕ ಯುವ ಜನತೆಯ ಜೀವನ ನಿರ್ವಹಣೆಯ ಕಾಯಕಕ್ಕೆ ಶಕ್ತಿಯಾಗಿ ಎಷ್ಟೋ ಯುವಕರಿಗೆ ಸ್ವಂತ ಉದ್ಯೋಗ ನಡೆಸುವಲ್ಲಿ ಸಹಕರಿಸಿದ್ದೀರಿ. ಅವರೊಳಗೆ ಜೀವನ್ಮುಖಿಯಾಗಿದ್ದೀರಿ. ಪರಿಸರದ ಜನರ ಕಾಯಕವನ್ನು ಮಾಡುವಲ್ಲಿ ಉತ್ತೇಜಕ ಶಕ್ತಿಯಾಗಿ ಪರಿಸರದ ಜನರ ಸಹಕಾರಿ ವ್ಯಕ್ತಿ ಎಂದು ಕರೆಸಿಕೊಂಡಿದ್ದೀರಿ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನಾಣ್ಣುಡಿಯಂತೆ ತೆರೆ ಮರೆಯಲ್ಲಿ ಸಹಕರಿಸಿ ಪ್ರಚಾರ ಬಯಸದೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧರಾಗಿ ಜನಾನುರಾಗಿದ್ದೀರಿ. ನೀವು ಪೂಜಾ ಫ್ರೆಂಡ್ಸ್ ಎಂಬ ಹೆಸರಿನಲ್ಲಿ ನಿಮ್ಮ ಗೌರವಾಧ್ಯಕ್ಷತೆಯಲ್ಲಿ ದಿನದ 24 ಗಂಟೆ ಲಭ್ಯವಿರುವ ರಕ್ಷಕ ಆಂಬ್ಯುಲೆನ್ಸ್ ಇದನ್ನು ಉಚಿತವಾಗಿ ಸಮಾಜಕ್ಕೆ ಅರ್ಪಿಸಿದ್ದೀರಿ. ಇದರೊಂದಿಗೆ ತೂಫಾನ್ ವಾಹನ ಕೂಡ ಹಳೆಯಂಗಡಿ ಪರಿಸರದ ಜನರ ಕಷ್ಟಗಳಿಗೆ ಲಭ್ಯವಿರುವುದು ನಿಮ್ಮ ಮನೋಭಾವವನ್ನು ನಿರೂಪಿಸಿ 100 ಕೈಗಳಿಂದ ಸಂಪಾದಿಸಿ 1000 ಕೈಗಳಿಗೆ ಹಂಚುವ ತಮ್ಮ ಹೃದಯವಂತಿಕೆ ಅಮೃತವಾದುದು. ತಾವು ಪತ್ನಿ ನಯನಾ ಜೆ ಕೋಟ್ಯಾನ್ ಮತ್ತು 2 ಪುತ್ರರಾದ ಚಿರಾಗ್ ಕೋಟ್ಯಾನ್ ಹಾಗೂ ಚರಣ್ ಕೋಟ್ಯಾನ್ ರವರೊಂದಿಗೆ ತಮ್ಮ ಜೀವನವು ಸುಂದರವಾಗಲಿ, ಉದ್ಯೋಗದಲ್ಲಿ ಯಶಸ್ಸು ಲಭಿಸಲಿ, ನಿಮಗೆ ಶ್ರೀದೇವರು ಆರೋಗ್ಯ, ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಪರಿಗಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ.
ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023 ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಂಟಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯೆಯರು ಹಾಗೂ ಊರ ಪರವೂರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಅಭಿನಂದನಾ ಸೇವಾಶ್ರೀ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ಕಲಾಶ್ರೀ ಪ್ರಶಸ್ತಿ. ಕಲೆಯನ್ನು ಕರಗತ ಮಾಡಿ ಸಮಾಜದಲ್ಲಿ ಅದೆಷ್ಟೋ ಮಕ್ಕಳಿಗೆ ತನ್ನ ಕಲೆಯನ್ನು ದಾರೆ ಎರೆಯುತ್ತಿರುವಂಥ ಶ್ರೀ ರಜತ್ ಕುಮಾರ್ ಸಸಿತ್ಲು ಇವರ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ಜಗದೀಶ್ ಕುಲಾಲ್. ದಯವಿಟ್ಟು ಶ್ರೀ ರಜತ್ ಕುಮಾರ್ ಸಸಿತ್ಲು ಇವರು ತಮ್ಮ ಸನ್ಮಾನ ಪೀಠಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗಪುರುಷ ಕಿನ್ನಿಗೋಳಿ ಹಾಗೂ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021 ಸಾಲಿನ ದಕ್ಷಿಣ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಇದರ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಕಲಾಶ್ರೀ ಪುರಸ್ಕೃತ ಶ್ರೀ ರಜತ್ ಕುಮಾರ್ ಸಸಿತ್ತುಲು ಇವರ ಗಣ್ಯರ ಸಮಕ್ಷಮ ಕೊಡಮಾಡುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ತಂದೆ ಶ್ರೀ ರಮೇಶ್ ಬಿ ಕುಂದಾರ್ ಮತ್ತು ತಾಯಿ ಶ್ರೀಮತಿ ಜಯಶ್ರೀ ಆರ್ ಕುಂದಾರ್ ದಂಪತಿಗಳ ಪುತ್ರರಾದ ಶ್ರೀ ರಜತ್ ಕುಮಾರ್ ಇವರು ಸಸಿತ್ತುಲಲ್ಲಿ ಇಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಬ್ರಹ್ಮಶ್ರೀ ನಾರಾಯಣಗುರು ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿ ಪದವಿ ಶಿಕ್ಷಣವನ್ನು ಗೋವಿಂದಾಸ್ ಪದವಿ ಪೂರ್ವ ಕಾಲೇಜು ಸುರತ್ಕಲ್ ಇಲ್ಲಿ ಪಡೆದರು. ಇವರು ಬಾಲ್ಯದಲ್ಲಿ ನೃತ್ಯ ಹಾಗೂ ನಾಟಕ ವಿಭಾಗದಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಪ್ರಸ್ತುತ 4 ವರ್ಷಗಳಿಂದ ಡ್ಯಾಜಲ್ ಸ್ಟುಡಿಯೋ ಮುಲ್ಕಿ ಇದರ ನೃತ್ಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಮಾಧವ ಕೃಪಾ ಶಾಲೆ ಮಣಿಪಾಲ ಹಾಗೂ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಗೂರು ಹಳೆಂಗಡಿ ಇಲ್ಲಿ ನೃತ್ಯ ತರಬೇತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನೃತ್ಯ ಕ್ಷೇತ್ರದಲ್ಲಿ ಇಂಡಿಯನ್ ಗಾಟ್ ಟ್ಯಾಲೆಂಟೆಡ್ ಡಿ ಜೂನಿಯರ್ ಹಾಗೂ ಬುಗಿಯಲ್ಲಿ ತಮ್ಮ ತಂಡದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ನೃತ್ಯ ಕ್ಷೇತ್ರದ ವೈಯಕ್ತಿಕ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಉಪ್ಪುಂದೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕುಣಿಯೋಣ ಬಾರ 2016 ಹಾಗೂ ಹಲವಾರು ನೃತ್ಯ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದಾರೆ. ಇವರು ತಮ್ಮ 8 ವರ್ಷದ ಅವಧಿಯಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ದೂರದ ಲಂಡನ್ನಿಂದ ಯಾದೇವಿ ತಂಡಕ್ಕೆ ಭಾರತೀಯ ಜನಪದ ನೃತ್ಯವನ್ನು ಪರಿಚಯಿಸಿ ಕೀರ್ತಿ ಇವರದ್ದು. ಹಾಗೆಯೇ ಕಾರ್ಣಿಕದ ಗತವೈಭವ, ತೇಜೋಮಯ ತಿರಂಗ, ಕಾಂತಾರದ ಪಂಜುರ್ಲಿ, ಪಂಚಜೀಟಿಗೆ, ಸಿರಿಮಂಗಳಾಂಬಿಕೆ ಇಂತಹ ಹಲವಾರು ನಾಟಕಗಳಲ್ಲಿ ಪರಿಕಲ್ಪನೆಯ ನಿರ್ದೇಶನ ನೀಡಿರುತ್ತಾರೆ. ಇವರ ಮುಂದಿನ ಜೀವನ ಸುಂದರವಾಗಲಿ, ನೃತ್ಯ ಹಾಗೂ ನಾಟಕ ರಂಗದಲ್ಲಿ ಯಶಸ್ವಿ ಲಭಿಸಲಿ, ಶ್ರೀ ದೇವರ ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತು ಪರಿಗಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ ಎಂದು ದಿನಾಂಕ 26/3/2023 ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಜಂಟಿ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಊರ ಪರವೂರ ಸಮಸ್ತರ ಕ್ಷಮಕ್ಷಮ ಅಭಿಮಾನ ಪೂರ್ವಕ ಶುಭ ಹಾರೈಕೆಯೊಂದಿಗೆ ಅಭಿನಂದನಾ ಕಲಾಶ್ರೀ ಪುರಸ್ಕಾರವನ್ನು ಸಮರ್ಪಿಸಿದ್ದೇವೆ. ಮುಂದಕ್ಕೆ ಕಲಾಶ್ರೀ ಪ್ರಶಸ್ತಿ ಕುಮಾರಿ ಸಿಂಚನ ಕಿನ್ನಿಗೋಳಿ ವಿದ್ಯಾರ್ಥಿ ಜೀವನದಲ್ಲಿ ಕಲೆಯನ್ನು ಆರಾಧಿಸಿಕೊಂಡು ಹಲವಾರು ಅವಕಾಶಗಳನ್ನು ಪಡೆದು ಬಹುಮುಖ ಪ್ರತಿಭೆಯಾಗಿದ್ದು ಕನ್ನಡ ತುಳು ಭಾಷೆಯಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರ್ತಾರೆ. ಇವರು ತಮ್ಮ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ದೀಪಕ್ ಸುವರ್ಣ. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗಪುರುಷ ಕಿನ್ನಿಗೋಳಿ ಹಾಗೂ ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ 2021 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ ಇದರ ಆಶ್ರಯದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಸೇವಾಶ್ರೀ ಪುರಸ್ಕೃತೆ ಕುಮಾರಿ ಸಿಂಚನಾ ದಯಾನಂದ್ ಇವರಿಗೆ ಗಣ್ಯರ ಸಮಕ್ಷಮ ಕೊಡಮಾಡುವ ಅಭಿನಂದನಾ ಪತ್ರ. ಗೌರವಾನ್ವಿತರೇ, ಕಿನ್ನಿಗೋಳಿ ನಿವಾಸಿಗಳಾದ ಶ್ರೀ ದಯಾನಂದ್ ಶೆಟ್ಟಿ ಹಾಗೂ ಶ್ರೀಮತಿ ಚಂದ್ರಾಕ್ಷಿ ದಯಾನಂದ್ ದಂಪತಿಗಳ ಸುಪುತ್ರಿ ಕುಮಾರಿ ಸಿಂಚನಾ ದಯಾನಂದ್ ಕಲಿಯುವಿಕೆಯಲ್ಲಿ ಪ್ರತಿಭಾನ್ವಿತೆ. ದಿನಾಂಕ 9/10/2008 ಜನಿಸಿದ ಇವರು ತನ್ನ
ವಿದ್ಯಾಭ್ಯಾಸವನ್ನು ಡಾಕ್ಟರ್ ಎಂ ರಾಮಣ್ಣ ಶೆಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇನ್ನಿತರ ಚಟುವಟಿಕೆಗಳಲ್ಲಿ ಕೇಂದ್ರ ಬಿಂದು ಆಗಿದ್ದಾಳೆ. ಈಕೆ ನೃತ್ಯ, ಸಂಗೀತ ಹಾಗೂ ಭರತನಾಟ್ಯ ಕಲಾವಿದೆಯಾಗಿದ್ದು ಪ್ರಸ್ತುತ ನೃತ್ಯ ತರಗತಿಯನ್ನು ಗುರುಗಳಾದ ಲೀಲಾಧರ್ ಸುಧಾಕರ್ ಸಾಲ್ಯನ್ ಮನೋಜ್ ರವರಿಂದ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಗತಿಯನ್ನು ಗುರುಗಳಾದ ಶ್ರೀಮತಿ ಕಲಾವತಿ ಶ್ರೀನಿವಾಸ್ ಸಂಗೀತ ಎಸ್ಕೋಡಿ ಇಲ್ಲಿ ಕಲಿಯುತ್ತಿದ್ದಾಳೆ. ಹಾಗೆಯೇ ಸುಗಮ ಸಂಗೀತವನ್ನು ಶ್ರೀ ದಯಾಕರ್ ಟಿ ಕರ್ಕೇರ ಸಸಿತ್ಲು ಇವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾಳೆ. ಭರತನಾಟ್ಯದಲ್ಲಿ ಜೂನಿಯರ್ ಪರೀಕ್ಷೆಯಲ್ಲಿ 90.75% ಉತ್ತೀರ್ಣರಾಗಿ ಈಗ ಸೀನಿಯರ್ ಪರೀಕ್ಷೆಯಲ್ಲಿ ಹಂತದ ತಯಾರಿಯಲ್ಲಿದ್ದಾರೆ. ಇತ್ತೀಚೆಗೆ ಮೂಡುಬಿದ್ರೆ ಆಲ್ವಸ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಕಾರ್ಯಕ್ರಮದಲ್ಲಿ ಗುರುಗಳೊಂದಿಗೆ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಪರೀಕ್ಷೆಯನ್ನು ಪೂರೈಸಿದ್ದಾರೆ. ಪ್ರತಿಭೆಯಲ್ಲಿ ಮಿಂಚುತ್ತಿರುವ ಈಕೆ ಗ್ರಾಮ ಪಂಚಾಯತ್ ಪಡುಪಣಮೂರು ಇಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ 2ನೇ ಬಾರಿಗೆ ದ್ವಿತೀಯ ಬಹುಮಾನವನ್ನು, ರಾಗತರಂಗ ಬಾಲ ಪ್ರತಿಭೋತ್ಸವದ ಭರತನಾಟ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿ ಮುಲ್ಕಿ ಇಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಕಾರ್ನಾಡ್ ಯಂಗ್ ಸ್ಟಾರ್ ಅಸೋಸಿಯೇಷನ್ ರಿಜಿಸ್ಟರ್ ಇಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಶಾರದಾ ವಿದ್ಯಾಲಯ ಕೋಡಿಯಲ್ಬೈಲ್ ಇಲ್ಲಿ ನಡೆದ ಭರತನಾಟ್ಯ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಹಾಗೂ NITK ಇಲ್ಲಿ ನಡೆದ ಕವನ ವಾಚನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾಳೆ. ಇವರಿಗೆ ದೇವರು ಆರೋಗ್ಯ, ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ, ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023 ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಜಂಟಿ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರ ಹಾಗೂ ಊರ ಪರ ಊರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಅಭಿನಂದನಾ ಕಲಾಶ್ರೀ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ನರೇಂದ್ರ ಕೆರೆಕಾಡು ಅಧ್ಯಕ್ಷರು, ತುಳು ಸಾಹಿತ್ಯ ಪರಿಷತ್ ಮುಲ್ಕಿ ತಾಲೂಕು ದಕ್ಷಿಣ ಕನ್ನಡ. ಸಂತೋಷ್ ದೇವಾಡಿಗ ಅಧ್ಯಕ್ಷರು, ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ. ಇದರ ಜಂಟಿ ಸಂಸ್ಥೆಗಳು ಸದಸ್ಯರು ಕೆ ಭುವನಾಭಿರಾಮ ಉಡುಪ, ಪ್ರಧಾನ ಸಂಚಾಲಕರು ಯುಗಪುರುಷ ಕಿನ್ನಿಗೋಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರು ಈ ಚುಟುಕು ಸಾಹಿತ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ, ಬಹು ನಿರೀಕ್ಷಿತ ನಮ್ಮ ಪ್ರಪ್ರಥಮ ಚುಟುಕು ಸಾಹಿತ್ಯೋತ್ಸವದಲ್ಲಿ ನಡೆದಂಥ ಆನ್ಲೈನ್ ಕುಣಿಯೋಣ ಬಾರೋ ಹಾಗೂ ಹಾಡೋಣ ಬಾ ಇದರ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇದರ ಬಹುಮಾನಿತರ ಹೆಸರನ್ನು ಓದಿ ಹೇಳಲಿಕ್ಕಿದ್ದಾರೆ ಶ್ರೀ ನರೇಂದ್ರ ಕೆರೆಕಾಡು ತಾಲೂಕು ಚುಟುಕು ಪರಿಷತ್ತಿನ ಅಧ್ಯಕ್ಷರು. ಚುಟುಕು ಸಾಹಿತ್ಯೋತ್ಸವದಲ್ಲಿ ಪ್ರಶಸ್ತಿ ಪುರಸ್ಕೃತರು ಮುಂದಕ್ಕೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ತಮಗೆ ಪ್ರಶಸ್ತಿಯು ದೊರಕಲಿ ಎಂದು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರಲ್ಲಿ ಬೇಡುತ್ತಾ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೇವೆ ಈ ಒಂದು ಯುಗ ಪುರುಷದ ಈ ಸಭಾಭವನದಲ್ಲಿ.
ಪ್ರಪ್ರಥಮ ಸಾಹಿತ್ಯೋತ್ಸವ ಮುಲ್ಕಿ ತಾಲೂಕು ರಚನೆಯಾದ ನಂತರ ಪ್ರಥಮವಾಗಿ ಈ ಒಂದು ಸಾಹಿತ್ಯೋತ್ಸವವನ್ನು ಈ ಒಂದು ಯುಗ ಪುರುಷ ಕಿನ್ನಿಗೋಳಿ ಇಲ್ಲಿ ನಾವು ಆಯೋಜಿಸಿರ್ತೇವೆ. ಚುಟುಕು ಸಾಹಿತ್ಯ ಪರಿಷತ್ ಮುಲ್ಕಿ ತಾಲೂಕು ಯುಗ ಪುರುಷ ಕಿನ್ನಿಗೋಳಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಗೂರು ಇವರ ಜಂಟಿ ಆಶ್ರಯದಲ್ಲಿ ಎಂದು ನಡೆಯುತ್ತಿರುವಂಥ ಮುಲ್ಕಿ ತಾಲೂಕು ಸಾಹಿತ್ಯೋತ್ಸವ ಈ ಒಂದು ಸಭಾ ವೇದಿಕೆಯಲ್ಲಿ ನಡೀತಾ ಇದೆ. ಮುಂದಿನ ನಾವು ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮ. ಭಾಳ ನಿರೀಕ್ಷೆಯ ಆನ್ಲೈನ್ ಸ್ಪರ್ಧೆಯಲ್ಲಿ ಬಹುಮಾನವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸುತ್ತಾ ನೇರವಾಗಿ ಕುಣಿಯೋಣ ಬಾರ ಹಾಡೋಣ ಬಾರ ಈ ಎರಡು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಸಮಾಧಾನಕರ ಬಹುಮಾನವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಇವರು ಬಹುಮಾನವನ್ನು ಅತಿಥಿ ಗಣ್ಯರಿಂದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾಧಾನಕರ ಬಹುಮಾನ ಆಡೋಣ ಬಾರ ಸ್ಪರ್ಧೆಯಲ್ಲಿ ಶ್ರೀಮತಿ ಪ್ರಭಾವತಿ ನಾಯಕ್ ಕಾಜರಗೊತ್ತು ಹಿರಿಯಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಸಭಿಕರು ವೇದಿಕೆಗೆ ಬರಬೇಕು, ಅತಿಥಿ ಗಣ್ಯರಿಂದ ಸ್ವೀಕರಿಸಬೇಕು. ಪ್ರಭಾವತಿ ನಾಯಕ್. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅದೇ ರೀತಿ ಎರಡನೇ ಸಮಾಧಾನಕರ ಬಹುಮಾನ ಶ್ರೀಯಾ ಆದಿ ಉಡುಪಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯಾ ಆದಿ ಉಡುಪಿ. ಮೂರನೇ ಸಮಾಧಾನಕರ ಬಹುಮಾನ ತುಳಸಿ ಕಾಟಿಪಳ್ಳ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕು. ಸುನೀಲ್ ಕುಮಾರ್ ಅಂಬಲಪಾಡಿ ದಯವಿಟ್ಟು ಈ ಒಂದು ಸಮಾಧಾನಕರ ಬಹುಮಾನ ಸುನೀಲ್ ಕುಮಾರ್ ಅಂಬಲಪಾಡಿ. ಪ್ರಿಯಾ ಕೈಕಂಬ ಪೆರಾರ ಇವರು ಸಮಾಧಾನಕರ ಬಹುಮಾನ. ಸಭಾಸದಿಕರ ಚಪ್ಪಳೆಯ ಮೂಲಕ ಇವರನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ವಿಭಿನ್ನ ಸ್ಪರ್ಧೆಯನ್ನು ಸಂಯೋಜಿಸಿದ್ದೇವೆ. ಈ ಎಲ್ಲ ಸ್ಪರ್ಧೆಯ ಸ್ಪರ್ಧಾಳುಗಳಿಗೆ ವಿಜೇತರಿಗೆ ಒಂದು ವಿಶೇಷವಾದಂತಹ ಉಡುಗೊರೆಯನ್ನು ನಮ್ಮ ಅರಸು ಎಂಟರ್ಪ್ರೈಸಸ್ ವೇದಿಕೆಯಲ್ಲಿರುವಂತಹ ಶ್ರೀಯುತ ಗೌತಮ್ ಜೈನ್ ಇವರು ನೀಡಿ ಸಹಕರಿಸಿದ್ದಾರೆ. ಈಗ ತೃತೀಯ ಬಹುಮಾನವನ್ನು ಆಡೋಣ ಬಾರ ಈ ಒಂದು ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು 3346 ವೀಕ್ಷಣೆಯನ್ನು ಮಾಡಿದಂತಹ ತೇಜಶ್ರೀ ಪಿ ಮಂಗಳೂರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತೃತೀಯ ಬಹುಮಾನವನ್ನು ತೇಜಶ್ರೀ ಪಿ ಮಂಗಳೂರು ಇವರು ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು 4421 ವೀಕ್ಷಣೆಯನ್ನು ಪಡೆದಂತಹ ಹರಿಪ್ರಸಾದ್ ಚೇಳಾರು ಸುರತ್ಕಲ್ ಇವರು ಎರಡನೇ ಬಹುಮಾನವನ್ನು ಪಡೆದಿದ್ದಾರೆ. ಆಡೋಣ ಬಾರ ಪ್ರಥಮ ಬಹುಮಾನವನ್ನು 4900 ವೀಕ್ಷಣೆಯನ್ನು ಪಡೆದಂತಹ ಪ್ರಕಾಶ್ ಆಚಾರ್ಯ ಕಿನ್ನಿಗೋಳಿ ಇವರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕು. ಅದೇ ರೀತಿ ವಿಶೇಷವಾಗಿ ಸಂಘಟಕರ ಪ್ರಶಸ್ತಿ ಆಡೋಣ ರಾಜ ಎನ್ನುವ ಪ್ರಶಸ್ತಿಯನ್ನು ಕಿಶೋರ್ ಕುಮಾರ್ ಬಿ ಮಂಗಳೂರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಹಾಡೋಣ ರಾಜ ಪ್ರಶಸ್ತಿಯನ್ನು ಕಿಶೋರ್ ಕುಮಾರ್ ಬಿ ಮಂಗಳೂರು, ಈ ಸ್ಪರ್ಧೆಯಲ್ಲಿ ಹಾಡೋಣ ರಾಜ ಎನ್ನುವಂತಹ ಬಹುಮಾನವನ್ನು ಕಿಶೋರ್ ಕುಮಾರ್ ಅವರು ಪಡೆದಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕುಣಿಯೋಣ ಬಾರ ಈ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದವರು ಸೌಮ್ಯಶ್ರೀ ಕುಕ್ಕಟ್ಟೆ ಕೊಲ್ಲೂರು. ಸೌಮ್ಯಶ್ರೀ ಕುಕ್ಕಟ್ಟೆ ಕೊಲ್ಲೂರು ದಯವಿಟ್ಟು ವೇದಿಕೆಗೆ ಬಂದು ಈ ಬಹುಮಾನವನ್ನು ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ವಿಜೇತರಿಗೂ ಚಪ್ಪಾಳೆಯ ಮೂಲಕ ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಮಾಧಾನಕರ ಬಹುಮಾನ ಆಶಿಕಾ ಎಕ್ಕಾರು. ಆಶಿಕಾ ಎಕ್ಕಾರು ಇವರು ಈ ಒಂದು ಸಮಾಧಾನಕರ ಬಹುಮಾನ. ಮತ್ತೊಂದು ಸಮಾಧಾನಕರ ಬಹುಮಾನ ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರಿ. ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರಿ ಸಣ್ಣ ಬಾಲೆ, ಬಹಳ ಪ್ರತಿಭೆಯಲ್ಲಿ ತನ್ನನ್ನು ಪ್ರದರ್ಶನವನ್ನು ನೀಡಿದವರು. ವೇದಿಕೆಯಲ್ಲಿ ಆರಾಧ್ಯ ರಾಜೇಶ್ ಪೂಜಾರಿ ಮೂಡುಬಿದ್ರಿ. ಮುಂದಿನ ಸಮಾಧಾನಕರ ಬಹುಮಾನ ದೀಪ್ತಿ ಸಾಲ್ಯನ್ ಹೆಜಮಾಡಿ. ಈ ವಿಶೇಷ ಉಡುಗೊರೆಯನ್ನು ನೀಡಿದವರು ನಮಗೆ ಅರಸು ಎಂಟರ್ಪ್ರೈಸಸ್, ಇದರ ಗೌತಮ್ ಜೈನ್ ರವರು ಈ ಉಡುಗೊರೆಯನ್ನು ವಿಶೇಷವಾಗಿ ನಮಗೆ ನೀಡಿದ್ದಾರೆ. ದೀಪ್ತಿ ಸಾಲ್ಯನ್ ಹೆಜಮಾಡಿ. ಮತ್ತೊಂದು ಸಮಾಧಾನಕರ ಬಹುಮಾನ ಚಾರ್ವಿ ವಿದ್ಯಾಧರ ಸುವರ್ಣ ನಿಡ್ಡೋಡಿ. ಚಾರ್ವಿ ವಿದ್ಯಾಧರ ಸುವರ್ಣ ನಿಡ್ಡೋಡಿ ಈ ಬಾಲೆ ಸಮಾಧಾನಕರ ಬಹುಮಾನವನ್ನು ಪಡೆದಿದ್ದಾರೆ. ತೃತೀಯ ಬಹುಮಾನವನ್ನು ಕುಣಿಯೋಣ ಬಾರ ಸ್ಪರ್ಧೆಯಲ್ಲಿ ಪಡೆದವರು ಅಪೂರ್ವ ನಾಯಕ್ ಕಾರ್ಕಳ. 11,208 ವೀಕ್ಷಣೆಯನ್ನು ಪಡೆದವರು ಅಪೂರ್ವ ನಾಯಕ್ ಕಾರ್ಕಳ. ಪ್ರತಿಭಾವಂತೆ ನೃತ್ಯಪಟು ಅಪೂರ್ವ ನಾಯಕ್ ಕಾರ್ಕಳ ಇವರಿಗೆ ತೃತೀಯ ಬಹುಮಾನವನ್ನು ನೀಡಿ ಪ್ರೋತ್ಸಾಹವನ್ನು ನಗದು ಮೂಲಕ ನೀಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು 11,422 ವೀಕ್ಷಣೆಯನ್ನು ಮಾಡಿದಂತಹ ವೈಭವಿ VS ಬೆಂಜನ ಪದವು ಬಂಟ್ವಾಳ, ದೂರದ ಬಂಟ್ವಾಳದಿಂದ ಆಗಮಿಸಿ ಈ ಬಹುಮಾನವನ್ನು ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನು ವೈಭವಿ VS ಬೆಂಜನ ಪದವು ಬಂಟ್ವಾಳ. ಕುಣಿಯೋಣ ಬಾರ ಸ್ಪರ್ಧೆಯ ಪ್ರಥಮ ವಿಜೇತೆ 13,991 ವೀಕ್ಷಣೆಯನ್ನು ಪಡೆದ ಚಾರ್ವಿ ಎಸ್ ದೇವಾಡಿಗ ಮುಖ. ಚಾರ್ವಿ ಎಸ್ ದೇವಾಡಿಗ ಮುಖ ಇವರು ಪ್ರಥಮ ಬಹುಮಾನವನ್ನು ನಗದು ಪುರಸ್ಕಾರದೊಂದಿಗೆ ಪಡೆದಿದ್ದಾರೆ. ಅಭಿನಂದನೆಗಳು. ಕುಣಿಯೋಣ ಬಾರ ಈ ಒಂದು ಸ್ಪರ್ಧೆಯಲ್ಲಿಯೂ ಸಹ ನೃತ್ಯ ರಾಜ ಹಾಗೂ ರಾಣಿಯನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನೃತ್ಯ ರಾಣಿಯಾಗಿ ಧನ್ವಿ ಇ ಕೋಟ್ಯಾನ್ ಬೈಕಂಪಾಡಿ ಇವರು ನೃತ್ಯ ರಾಣಿಯಾಗಿ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ವಿ ಇ ಕೋಟ್ಯಾನ್ ಬೈಕಂಪಾಡಿ. ಈ ವಿಶೇಷ ಬಹುಮಾನವನ್ನು ನೃತ್ಯ ರಾಣಿಯಾಗಿ ಧನ್ವಿ ಕೋಟ್ಯಾನ್, ನೃತ್ಯ ರಾಜನಾಗಿ ಧನುಷ್ ಕಾಟಿಪಳ್ಳ. ನೃತ್ಯ ರಾಜನಾಗಿ ಧನುಷ್ ಕಾಟಿಪಳ್ಳ ಇವರು ಬಹುಮಾನವನ್ನು ಪಡೆದಿದ್ದಾರೆ.
ಸತ್ಯರಾಜನಾಗಿ ಧನುಷ್ ಕಾಟಿಬಳ್ಳ ಅಭಿನಂದನೆಗಳು. ಒಂದು ಸಮಾಧಾನಕರ ಬಹುಮಾನ ಸ್ಪರ್ಧಾಳು ಈಗ ಬಂದಿದ್ದಾರೆ. ತುಳಸಿ ಕಾಟಿಬಳ್ಳ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಬಹುಮಾನವನ್ನು ಗಣ್ಯರಿಂದ ಸ್ವೀಕರಿಸಬೇಕು. ತುಳಸಿ ಕಾಟಿಬಳ್ಳ. ಬಹುಮಾನ ವಿಜೇತರಿಗೆ ಅಭಿನಂದನೆಗಳು. ಬಹುಮಾನ ವಿತರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದಕ್ಕೆ ಗೌರವ ಪುರಸ್ಕಾರ. ಮೊದಲಿಗೆ ಶ್ರೀ ಲೋಕನಾಥ್ ಭಂಡಾರಿ, ಪಡಪಣಮೂರು ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯದರ್ಶಿಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ನಿರಂತರ ಪ್ರಗತಿ, ಸ್ವಚ್ಛತೆ, ಯೋಗ, ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷ ಸಹಕಾರವನ್ನು ನೀಡಿರ್ತಾರೆ. ಇವರು ಇದೀಗ ತನ್ನ ಅಧಿಕಾರಾವಧಿಯನ್ನು ಬಾಳ ಗ್ರಾಮ ಪಂಚಾಯತ್ನಲ್ಲಿ ನಿರ್ವಹಿಸಿದ್ದಾರೆ. ಪಡಪಣಮೂರು ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಇವರು ಒಬ್ಬ ಚಿರಪರಿಚಿತರಾದಂಥ ಕಾರ್ಯದರ್ಶಿಯಾಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾವು ಗೌರವ ಪುರಸ್ಕಾರವನ್ನು ನೀಡಲಿಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದೇವೆ. ಇವರ ಪುರಸ್ಕಾರ ಪತ್ರವನ್ನು ಶ್ರೀ ಸಂತೋಷ್ ಕುಮಾರ್ ಇವರು ವಾಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ತೋಕೂರು ಇದರ ವತಿಯಿಂದ ಶ್ರೀ ಲೋಕನಾಥ ಭಂಡಾರಿ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಅಭಿನಂದನಾ ಪತ್ರ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ನನ್ನಡಿಯಂತೆ ತನ್ನ ವೃತ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿಯೊಂದಿಗೆ ನಿರಂತರ ಸಮಾಜ ಸೇವೆಯಲ್ಲಿ ಪರಿಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಸೌಮ್ಯ ಸ್ವಭಾವದ ಶ್ರೀಯುತ ಲೋಕನಾಥ ಭಂಡಾರಿ ಮಧ್ಯ ಸುರತ್ಕಲ್. ಶ್ರೀಯುತರು 1966ರಲ್ಲಿ ಸುರತ್ಕಲ್ ಹೋಬಳಿಯ ಮಧ್ಯ ಗ್ರಾಮದಲ್ಲಿ ಶ್ರೀ ಕಾಲು ಭಂಡಾರಿ ಮತ್ತು ಶ್ರೀಮತಿ ರತ್ನ ಭಂಡಾರಿ ಅವರ ಮಗನಾಗಿ ಜನಿಸಿದರು. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಹಾಗೂ ಪ್ರೌಢ ಶಿಕ್ಷಣವನ್ನು ಕೋಟೆ ಸೂರಿಂಜ ಶಾಲೆಯಲ್ಲಿ ಕಲಿತು ವೃತ್ತಿ ಜೀವನವನ್ನು ಬಾಲ ಗ್ರಾಮ ಪಂಚಾಯತ್ನಲ್ಲಿ ಗುಮಸ್ತನಾಗಿ 1991ರಲ್ಲಿ ಆರಂಭಿಸಿದರು. 2012ರಲ್ಲಿ ಕಾರ್ಯದರ್ಶಿಯಾಗಿ ಬೆಳ್ತಂಗಡಿ ಗ್ರಾಮ ಪಂಚಾಯತ್ನ ಮುಂಬಡ್ತಿ ಪಡೆದು 2016ರಲ್ಲಿ ಬಾಲ ಗ್ರಾಮ ಪಂಚಾಯತ್ಗೆ ವರ್ಗಾವಣೆಗೊಂಡು ಪಡಪಣಂಬೂರು ಗ್ರಾಮ ಪಂಚಾಯಿತಿ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿದರು. ತಮ್ಮ ಅವಧಿಯಲ್ಲಿ ಪಡಪಣಂಬೂರು ಗ್ರಾಮ ಪಂಚಾಯತ್ನ ರಾಜ್ಯ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರ, ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಗಳೂರು ವಿಭಾಗದಿಂದ ಸ್ವಚ್ಛ ಪರಿಸರ ಪ್ರಶಸ್ತಿ, ರಾಮಕೃಷ್ಣ ಮಿಷನ್ ಮಂಗಳೂರು ಇವರಿಂದ ಸ್ವಚ್ಛ ಗ್ರಾಮ ಪ್ರಶಸ್ತಿ ಪಡೆದಿರುವ ಗ್ರಾಮ ಪಂಚಾಯತ್ನ ಹೆಮ್ಮೆಯ ವಿಷಯವಾಗಿರುತ್ತದೆ. ಪ್ರಸ್ತುತ ಬಾಲ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತರು ರಾಜ್ಯ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಹಾಗೂ ಗ್ರಾಮ ಪಂಚಾಯತ್ ಪಡಪಣಂಬೂರು ತಮ್ಮ ಅವಧಿಯಲ್ಲಿ ನಡೆದ ಕಾರ್ಯ ಸಾಧನೆಯನ್ನು ಗಮನಿಸಿ ಮತ್ತೊಮ್ಮೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಹೇಳಲು ಇಷ್ಟಪಡುತ್ತೇವೆ. ಸಮಾಜ ಸೇವೆಯನ್ನು ಪ್ರವೃತ್ತಿಯಾಗಿಸಿರುವ ಶ್ರೀಯುತರು ಯುವಕ ಮಂಡಲ ಪಡಪದವು ಇದರ ಲೆಕ್ಕ ಪರಿಶೋಧಕರಾಗಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕಾಟಿಪಳ್ಳ ಗಣೇಶ್ಪುರ ಇದರ ಸಂಘಟನಾ ಕಾರ್ಯದರ್ಶಿಯಾಗಿ ಚಾಮುಂಡೇಶ್ವರಿ ಭಜನಾ ಮಂದಿರ ಮಧ್ಯ ಕಲ್ಲುಂಗಾಲ್ ಇದರ ಉಪಾಧ್ಯಕ್ಷರಾಗಿ ಹಾಗೂ ಅಭ್ಯುದಯ ಭಾರತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಗಣೇಶ್ಪುರ ಕಾಟಿಪಳ್ಳ ಇದರ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಪತ್ನಿ ಶ್ರೀಮತಿ ಸವೋತ್ತಮ ಹಾಗೂ ಪುತ್ರ ಆಶೀಸ್ರೊಂದಿಗೆ ನೆಮ್ಮದಿಯ ಜೀವನ ನಡೆಸುವ ಶ್ರೀಯುತರಿಗೆ ನಮ್ಮ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಪರಿಣಿಸಲಿ. ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ದಿನಾಂಕ 26/3/2023ರಂದು ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇದರ ಗೌರವ ಮಾರ್ಗದರ್ಶಕರು, ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸದಸ್ಯರಾದ ನಾವು ಊರ ಪರ ಊರ ಸಮಸ್ತ ಶ್ರಮಕ್ಷೇಮ ಅಭಿಮಾನಪೂರ್ವಕ ಶುಭಾರೈಕೆಯೊಂದಿಗೆ ಅಭಿನಂದನೆ ಪುರಸ್ಕಾರವನ್ನು ಸಮರ್ಪಿಸುತ್ತೇವೆ. ಧನ್ಯವಾದಗಳು. ಮುಂದಕ್ಕೆ ಶ್ರೀ ಶಂಕರ್ ಬಂಗೇರ ಕಾಪಿಕಾಡು, ತೋಕೂರು ಗ್ರಾಮದ ಅಂಚೆ ಇಲಾಖೆಯಲ್ಲಿ ಪ್ರಾಮಾಣಿಕ ದುಡಿಮೆಯನ್ನು ದುಡಿದು ನಿವೃತ್ತರಾಗಿ ಜೀವನ ನಡೆಸಿದ್ದಾರೆ.
ಪ್ರವೃತ್ತಿಯಲ್ಲಿ ರಂಗಭೂಮಿ ಕಲಾವಿದರಾಗಿ ಇವರು ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಈ ಮುಲ್ಕಿ ತಾಲೂಕು ಸಾಹಿತ್ಯೋತ್ಸವದಲ್ಲಿ ಇವರನ್ನು ವಿಶೇಷವಾಗಿ ಗೌರವ ಪುರಸ್ಕಾರವನ್ನು ಮಾಡಲಿಕ್ಕಿದ್ದೇವೆ. ಇವರ ಪುರಸ್ಕಾರ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀ ಚಂದ್ರ ಸುವರ್ಣ. ಜಿಲ್ಲಾ, ರಾಜ್ಯ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇವರ ವತಿಯಿಂದ ಶ್ರೀ ಶಂಕರ್ ಬಂಗೇರೆ ಕಾಪಿಕಾಡು ಪಕ್ಷಿಗೆರೆ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಅಭಿನಂದನಾ ಪತ್ರ. ಗೌರವಾನ್ವಿತರೆ, ಹಳೆಯಂಗಡಿ ಸಮೀಪದ ಚೇಳೇರಿ ಗ್ರಾಮದ ಶ್ರೀಮತಿ ಪೂವು ಬೆಲ್ಚರ್ತಿ ಮತ್ತು ಶ್ರೀ ಗೋಪ ಬೆಲ್ಚರ ಮಗನಾಗಿ ಹುಟ್ಟಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಳೆಯಂಗಡಿಯ UBMC ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಮುಂಬಯಿಯ ಶಾರದಾ ವಿಜಯರಾತ್ರಿ ಶಾಲೆಯಲ್ಲಿ ಮಾಡಿರ್ತೀರಿ. 8ನೇ ತರಗತಿಯಲ್ಲಿಯೇ ಪಂಚಭೂತ ನಾಟಕದ ಮೂಲಕ ರಂಗ ಪ್ರವೇಶಿಸಿ ಬಣ್ಣದ ಬದುಕನ್ನು ಬೆಳಗಿಸಿಕೊಂಡು ಜೀವನೋಪಾಯಕ್ಕಾಗಿ ಟೈಲರಿಂಗ್ ವೃತ್ತಿ ಮಾತುಡುತ್ತಾ ಪ್ರಸ್ತುತ ತೋಕೂರು ಗ್ರಾಮದಲ್ಲಿ 26 ವರ್ಷ ಪೋಸ್ಟ್ಮ್ಯಾನ್ ಆಗಿ ದುಡಿದು ಕಳೆದ ವರ್ಷ ಅಂದರೆ 2022ರಲ್ಲಿ ನಿವೃತ್ತಿ ಹೊಂದಿರ್ತೀರಿ. ತುಳು ನಾಟಕದ ಘಟಾನುಘಟಿ ನಟರ ಜೊತೆ ನಟಿಸಿರುವ ತಾವು 40ಕ್ಕಿಂತಲೂ ಅಧಿಕ ನಾಟಕಗಳಲ್ಲಿ ಸ್ತ್ರೀ ಪಾತ್ರವನ್ನು ಮಾಡಿ ಸೈ ಎನಿಸಿಕೊಂಡಿದ್ದೀರಿ. ಕೇವಲ ಪಾತ್ರಧಾರಿಯಲ್ಲದೆ ನಿಲದಾಂತಿ ಬಾಲೆ ಮತ್ತು ಬಾಡಂದಿಪು ಎಂಬ 2 ನಾಟಕದ ಕೃತಿಗಳನ್ನು ರಚಿಸಿರುವ ಹೆಗ್ಗಳಿಕೆ ತಮ್ಮದು. ಬಹುಮುಖ ಪ್ರತಿಭೆಯ ಕಲಾವಿದರಾದ ತಾವು ಸರಳ ಸಜ್ಜನಿಕೆಯ ಹಾಸ್ಯ ಪ್ರಜ್ಞೆಯ ಸ್ನೇಹಜೀವಿ. ಇವರು ಕುಮಾರ್ ಆರ್ಟ್ಸ್ ತೋಕೂರು, ಲಲಿತಕಲಾ ಆರ್ಟ್ಸ್ ಮಂಗಳೂರು, ಭಾರತಿ ಕಲಾ ಆರ್ಟ್ಸ್ ಹೂವಾಕುವಕಲ್ಲು, ಶ್ರುತಿ ಆರ್ಟ್ಸ್ ಕಾವಲಕಟ್ಟೆ, ಮೋಹಿನಿ ಕಲಾ ಆರ್ಟ್ಸ್ ಕಿನ್ನಿಕೋಳಿ, ಭಾರತ್ ಮಾತಾ ಕಲಾ ಸಂಪದ ಪುನರೂರು, ಶ್ರೀ ಮಹಾಗಣಪತಿ ಯಕ್ಷಗಾನ ಬಳಗ ಕಾರ್ಕಳ, ಹವ್ಯಾಸಿ ಯಕ್ಷಗಾನ ಬಳಗ ಕದ್ರಿ, ದುರ್ಗಾ ಮಕ್ಕಳ ಮೇಲೆ ಕಟೀಲು ಅಲ್ಲದೆ ಸತತ 15 ವರ್ಷಗಳಿಂದ ಉಡುಪಿಯ ಕಲಾ ವಿಶ್ವ ಯಕ್ಷ ಬಳಗ ಮಾರ್ಪಳಿ ಸಂಸ್ಥೆಯಲ್ಲಿ ಯಕ್ಷಗಾನ ಕಲಾವಿದರಾಗಿ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿರ್ತೀರಿ. ಪತ್ನಿ ಶ್ರೀಮತಿ ಗೀತಾ ಹಾಗೂ ಪುತ್ರ ಸನತ್, ಪುತ್ರಿಯರಾದ ಸ್ವಾತಿ ಮತ್ತು ಸಂಧ್ಯರೊಂದಿಗೆ ನೆಮ್ಮದಿಯ ಜೀವನ ನಡೆಸುವ ಶ್ರೀಯುತರಿಗೆ ನಮ್ಮ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಲಿ. ಭವಿಷ್ಯತ್ತಿನಲ್ಲಿ ತಮ್ಮ ಬಾಳು ಬಂಗಾರವಾಗಲಿ, ತಮ್ಮ ಮನದಾಳದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು 26/3/2023 ರವಿವಾರದಂದು ಕಿನ್ನಿಗೋಳಿ ಯುಗಪುರುಷ ಸಭಾಭವನದಲ್ಲಿ ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ ಇದರ ಗೌರವ ಮಾರ್ಗದರ್ಶಕರು, ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸದಸ್ಯರಾದ ನಾವು ಊರ ಪರವೂರ ಸಮಸ್ತರ ಸಮಕ್ಷಮ ಅಭಿಮಾನಪೂರ್ವಕ ಶುಭ ಹಾರೈಕೆಯೊಂದಿಗೆ ಅಭಿನಂದನಾ ಪುರಸ್ಕಾರವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಲೋಕನಾಥ್ ಭಂಡಾರಿ, ಶ್ರೀ ಶಿವರಾಮ್ ಶಂಕರ್ ಬಂಗೇರ ಕಾಪಿಕಾಡು ಇವರಿಗೆ ಅಭಿಮಾನಪೂರ್ವಕವಾಗಿ ಸಲ್ಲಿಸುವಂಥ ಈ ಒಂದು ಚುಟುಕು ತಾಲೂಕು ಸಾಹಿತ್ಯೋತ್ಸವದಲ್ಲಿ ಸಮರ್ಪಿಸುವಂಥ ಗೌರವ ಪುರಸ್ಕಾರ ತಮ್ಮ ಮುಂದಿನ ಜೀವನವು ಉಜ್ವಲವಾಗಲೆಂದು ದೇವರಲ್ಲಿ ಆಶಿಸುತ್ತಾ ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ಗೌತಮ್ ಜೈನ್ ಮುಲ್ಕಿ ಇವರು ಮೌನದ ಮೂಲಕವೇ ತಮ್ಮ ಶುಭಾಶಯವನ್ನು ಕೋರಿದ್ದಾರೆ ಕಾರ್ಯಕ್ರಮಕ್ಕೆ. ಅದೇ ರೀತಿ ಶ್ರೀ ಶಿವರಾಮ್ ಜಿ ಅಮೀನ್ ಇವರು ಕೂಡ ಕಾರ್ಯಕ್ರಮಕ್ಕೆ ಮೌನದ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ. ಈ ಒಂದು ಚುಟುಕು ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಸುಲಯ ಒಡಂಬೆಟ್ಟು ಅವರನ್ನು ನಾನು ಈ ಸಂದರ್ಭದಲ್ಲಿ ಸಾಹಿತ್ಯೋತ್ಸವದಲ್ಲಿ ಒಂದು ಗೌರವವನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಗೌರವವನ್ನು ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಈರಾ ನೇಮು ಪೂಜಾರಿ ಅವರು ಅಮೃತಾಸ್ತ್ರದಿಂದ ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಒಂದು ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಸಾಹಿತ್ಯೋತ್ಸವದ ಶುಭ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಒಂದು ಚುಕ್ಕಾಣಿಯನ್ನು ಹಿಡಿದು ವಿಶೇಷವಾದಂತಹ ಸಂಘಟನಾ ಮೂಲಕ ಬೇರೆ ಬೇರೆ ತಾಲೂಕು ಘಟಕಗಳನ್ನು ರಚಿಸಿಕೊಂಡು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿಯೇ ಒಂದು ವಿಭಿನ್ನ ಜಿಲ್ಲೆಯಾಗಿ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದಂತಹ ಹರೀಶಣ್ಣನಿಗೆ ಆತ್ಮೀಯವಾದಂಥ ಗೌರವ. ಈ ಒಂದು ಮೂಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ನಮ್ಮಿಂದ ಇಂದು ಸನ್ಮಾನಿಸಲ್ಪಟ್ಟಂಥ ಶ್ರೀ ಹರೀಶ್ ಸುಲಯ ಒಡಂಬೆಟ್ಟು ಅಧ್ಯಕ್ಷರು
ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಅಧ್ಯಕ್ಷೀಯ ನುಡಿಗಳಲ್ಲಿ ನಮ್ಮನ್ನುದ್ದೇಶಿಸಿ ಎರಡು ಮಾತಾಡಬೇಕಾಗಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಸಂಜೆಯ ಶುಭ ನಮನಗಳನ್ನು ಹೇಳುತ್ತಾ, ಚೀಟಿ ಬರುವವರೆಗೆ ನಾನು ಕಾಯುವುದಿಲ್ಲ, ಚೀಟಿ ಬರುವವರೆಗೆ ನಾನು ಕಾಯುವುದಿಲ್ಲ, ಬೇಗ ಮುಗಿಸ್ತೇನೆ. ಯಾಕಂತ ಹೇಳಿದರೆ ಈಗಾಗಲೇ ತುಂಬ ಹೊತ್ತು ಕಳೆದಿದೆ. ಈ ಬೂಳ್ಯ ತಿಕ್ಕಿನಿರ್ದ ಬೊಕ್ಕ ನೇಮದಲ್ಪ ಉಂಟು ಜರಿಗೆ. ಬೂಳ್ಯ ಅಂದರೆ ಪ್ರಸಾದ. ನೇಮಕೋಳದಲ್ಲಿ ಪ್ರಸಾದ ಸಿಕ್ಕಿದ ತಕ್ಷಣ ಹೋಗ್ತಾರೆ. ಹಾಗೆ ನಮ್ಮ ಮಕ್ಕಳು ಬಹುಮಾನ ಪಡೆದ ನಂತರ ಎಲ್ಲ ಹೋಗಿದ್ದಾರೆ. ಇದುವರೆಗೆ ನನಗೆ ಈ ಚೇರ್ಗಳ ಬಣ್ಣ ಯಾವುದು ಅಂತ ಗೊತ್ತಿರಲಿಲ್ಲ. ಈಗ ಎಷ್ಟು ಬಣ್ಣದ ಚೇರ್ ಇದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಏನೇ ಇರಲಿ, ಇದುವರೆಗೆ ಅವರು ತುಂಬು ಮನಸ್ಸಿನಿಂದ ಇಲ್ಲಿ ಉಪಸ್ಥಿತಿಯಲ್ಲಿದ್ದುದೇ ನಮ್ಮ ಭಾಗ್ಯ. ಯಾಕೆಂದರೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಉಡುಪರಿಗೆ ಸಾಧಾರಣ ಗೊತ್ತಿರ್ಬೋದು, ಜನ ಸೇರಿಸುವುದಂದರೆ ಅದು ಬಹಳಷ್ಟು ಕಷ್ಟ. ಪಾರ್ಟಿಯ ಕೆಲಸಕ್ಕಾದರೂ ನಮಗೆ ಈಗ ಬೇರೆ ಬೇರೆ ರಾಜ್ಯಗಳಿಂದ ಸ್ವಲ್ಪ ಹಣ ಕೊಟ್ಟರೆ ಸಿಗ್ತಾರೆ, ಆದರೆ ಸಾಹಿತ್ಯ ಕೆಲಸಕ್ಕೆ ಪ್ರೇಕ್ಷಕರಾಗಿ ಅವರು ಕೂಡ ಸಿಗುವುದಿಲ್ಲ. ಅಂತಹ ಒಂದು ಸಂದರ್ಭ. ಬದಲಾಗಿ ನಾವು ರೋಡ್ ಸೈಡಲ್ಲಿ ಯಾವುದೋ ಒಂದು ಇಬ್ಬರು ಗಲಾಟೆ ಮಾಡೋದಿದ್ರೆ ನೋಡಿ ತಕ್ಷಣ 100-150 ಜನ ಸೇರಿ ಆಗ್ತಾರೆ. ಅಲ್ಲಿ ಯಾವುದೇ ಒಂದು ಮನೋರಂಜನೆ ಇಲ್ಲ, ಆದರೂ ಕೂಡ ಅದೊಂದು ಅವರಿಗೆ ಮನೋರಂಜನೆ. ಆದರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಸಕ್ತಿ, ಅದು ಯುವಕರ ಕೊರತೆಯೋ ಅಲ್ಲ, ಅದರ ಏನು ದೋಷ ಅಂತೇಳಿ ನಮಗೆ ಅದು ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿ. ಹಾಗಿದ್ದರೂ ನಮಗೆ ಬೆರಳೆಣಿಕೆಯಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಇರುವವರು ಖಂಡಿತ ನಮಗೆ ಸಿಗ್ತಾರೆ. ಒಂದೊಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಸಾಕ್ಷಿಯಾಗಿದ್ದುದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಾನು ಮತ್ತು ನೇಮ್ ಪೂಜಾರಿ ಅವರು ಅದನ್ನೇ ಮಾತಾಡ್ತಾ ಇದ್ದೆವು. ಇಂತಹ ಒಂದು ಕ್ಷೇತ್ರದಲ್ಲಿ ಇಷ್ಟು ಜನರನ್ನು ಸೇರಿಸಿ ಇಂತಹ ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳುತ್ತಾ, ಕಳೆದ ಒಂದಷ್ಟು ತಿಂಗಳ ಹಿಂದೆ ನಾವು ಮಂಗಳೂರಿನಲ್ಲಿ ಉಡುಪರು ಬಂದಿದ್ದರು. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನವನ್ನು ಮಾಡಿ ಸುಮಾರು 600 ಮಕ್ಕಳಿಗೆ ಪುರಸ್ಕಾರವನ್ನು ನೀಡಿದೆವು. ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಒಂದು ಸಂಪ್ರದಾಯವನ್ನು ಇಲ್ಲಿ ಮುಂದುವರಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ನನಗೆ ಬಹುಶಃ ಅನಿಸೋದು, ಭುವನಾಭಿರಾಮ ಉಡುಪರು ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಈ ಊರಿನ ಒಬ್ಬರು ಶಕ್ತಿಯಾಗಿ ನನಗೆ ಕಾಣ್ತಾ ಇದ್ದಾರೆ. ನರೇಂದ್ರ ಕೆರೆಕಾಡು ಅವರಿಗೆ ಒಂದು ದೊಡ್ಡ ಗುರುಗಳಾಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಎಲ್ಲ ಸಾಹಿತ್ಯ ಅಥವಾ ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳು ನಿರಂತರವಾಗಿ ಸಾಗಿ ಬರಲಿ. ನಮ್ಮ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಾವು ಖಂಡಿತವಾಗಿಯೂ ಕೊಡ್ತೇವೆ. ನೀವು ಯಾವಾಗ ಕರೆದರೂ ಕೂಡ, ನಾವು ದೂರದಲ್ಲಿ ಇದ್ದರೂ ಕೂಡ ನಾವು ಸಮಯವನ್ನು, ನಿಜವಾಗಿ ನನಗೆ ಇವತ್ತಿನ ಈ ಒಂದು ದಿವಸ ನೆನಪಿರಲಿಲ್ಲ. ನನಗೆ ಶಿವಮೊಗ್ಗಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಹೋಗಬೇಕಿತ್ತು. ಅವರು ಫೋನ್ ಮಾಡುವಾಗ ಹೇಳಿದ್ದೆ, ಹೀಗೆ ನನಗೆ ಗೊತ್ತಿರಲಿಲ್ಲ ಈ ದಿವಸ ಹೀಗೆ ಅಂತೇಳಿ. ಆದರೂ ಕೂಡ ನಾವು ನಮ್ಮ ಕರ್ತವ್ಯ, ಖಂಡಿತವಾಗಿ ನಾವು ನಮ್ಮ ಊರಿನ ಪ್ರೋಗ್ರಾಮನ್ನು ಬಿಟ್ಟು ನಾವು ಬೇರೆ ಯಾವ ಕಡೆಯಲ್ಲಿ ಕೂಡ ತೆರಳುವಂಥ ಇದಿಲ್ಲ, ಸಂಗತಿ ಇಲ್ಲ. ಆದ ಕಾರಣ ಎಲ್ಲರಿಗೂ ಕೂಡ ಹೆಚ್ಚು ಮಾತನಾಡೋದಿಲ್ಲ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ, ಒಂದೊಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಾಕ್ಷಿಯಾಗಿದ್ದಕ್ಕೆ ಉಡುಪರಿಗೆ ಹಾಗೂ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ತೋಕೂರು ಹಳೆಯಂಗಡಿ ಇವರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ಬಹುಮಾನವನ್ನು ಪಡೆದಂತಹ ಭಾಗವಹಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ನಮ್ಮ ಮುಲ್ಕಿ ತಾಲೂಕಿನ ಅಧ್ಯಕ್ಷರಾಗಿ ನಾವು ನರೇಂದ್ರ ಕೆರೆಕಾಡನ್ನು ತುಂಬ ಸಮಯದ ಹಿಂದೆಯೇ ನಾವು ಆಯೋಜಿಸಿದ್ದೇವೆ. ಆದರೆ ಪದಗ್ರಹಣ ಕಾರ್ಯಕ್ರಮ ಈಗಾಗಲೇ ವಿಳಂಬವಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಒಂದು ಅಧಿಕೃತವಾದಂತಹ ಒಂದು ಅಧ್ಯಕ್ಷ ಸ್ಥಾನವನ್ನು ಈಗ ಶಾಲು ಹೊದಿಸುವ ಮೂಲಕ ಗೌರವಿಸ್ತಾ ಇದ್ದೇವೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರಾದಂಥ ಭುವನಾಭಿರಾಮ ಉಡುಪ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಗೌರವಾಧ್ಯಕ್ಷರಾದಂತಹ ನೇಮ್ ಪೂಜಾರಿ ಅವರಿಗೆ ಜಂಟಿಯಾಗಿ ನಾವು ಕೂಡ ಜೊತೆ ಸೇರ್ತೇವೆ. ಮೂಲ್ಕಿ ತಾಲೂಕು ಪ್ರಪ್ರಥಮ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿದ್ಯುಕ್ತವಾಗಿ ಇಂದು ನಿಯೋಜನೆಗೊಂಡಿದ್ದಾರೆ ಶ್ರೀ ನರೇಂದ್ರ ಕೆರೆಕಾಡು. ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವರ ಅಧ್ಯಕ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಲೆಂದು
ಆಶಿಸುತ್ತೇವೆ. ಎಲ್ಲ ರೀತಿಯ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳುತ್ತಾ, ನನಗೆ ಈ ವೇದಿಕೆಯಲ್ಲಿ ಒಂದು ಸನ್ಮಾನವನ್ನು ಪಡೆಯುವಂತಹ ಯೋಗ ಇದ್ದಿರಬೇಕು. ಅದಕ್ಕಾಗಿ ಎಲ್ಲರೂ ಸೇರಿ ನನಗೂ ಕೂಡ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ನಿಮಗೆ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ಶುಭರಾತ್ರಿಯನ್ನು ಬಯಸ್ತಾ ವಿರಮಿಸ್ತಾ ಇದ್ದೇನೆ. ಅಧ್ಯಕ್ಷೀಯ ನುಡಿಗಳಲ್ಲಿ ತಮ್ಮನ್ನುದ್ದೇಶಿಸಿ ಮಾತಾಡಿದಂಥ ಶ್ರೀ ಹರೀಶ್ ಸುಲಯ ಒಡಂಬೆಟ್ಟು, ಅಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ಜಂಟಿ ಸಂಸ್ಥೆಗಳ ಪರವಾಗಿ ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ನಾವು ಈ ಒಂದು ಸಾಹಿತ್ಯೋತ್ಸವದ ಪ್ರಯುಕ್ತ ಲಕ್ಕಿ ಡಿಪ್ಪನ್ನು ಆಯೋಜಿಸಿದ್ದೆವು. ಅದರ ಫಲಿತಾಂಶವನ್ನು ಈಗ ನಾವು ಪ್ರಕಟಿಸಿದ್ದೇವೆ. ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಲಕ್ಕಿ ಡಿಪ್ ಡ್ರಾ ಆಗಲಿಕ್ಕಿದೆ. ಪ್ರಥಮ ಬಹುಮಾನ 5,555, ದ್ವಿತೀಯ 3,333, ತೃತೀಯ 1,111, ಆಕರ್ಷಕ 5 ಬಹುಮಾನಗಳು 111. (083) ಪ್ರಥಮ. ಒಂದು 764 1764. ಮೂರನೇ ಬಹುಮಾನ 2661 2661. ಸಮಾಧಾನಕರ ಬಹುಮಾನಗಳು 5. ತ್ರೀ 32221 3221 3423 2780 2579. ಅಂತಿಮ ಸಮಾಧಾನಕರ ಬಹುಮಾನ 1925. ಯಾರಾದರೂ ವಿಜೇತರಿದ್ದಲ್ಲಿ ಬಹುಮಾನವನ್ನು ಇಲ್ಲೇ ಬಂದು ಈಗಲೇ ಪಡೆದುಕೊಳ್ಬೋದು. ಇದೀಗ ಧನ್ಯವಾದ ಕಾರ್ಯಕ್ರಮ. ಶ್ರೀ ಸಂತೋಷ್ ದೇವಡಿಗ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ. ಮುಲ್ಕಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತ ಯುಗಪುರುಷ ಕಿನ್ನಿಗೋಳಿ, ಜಿಲ್ಲಾ ರಾಜ್ಯ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಯಂಗಡಿ. ಮುಲ್ಕಿ ತಾಲೂಕು ಪ್ರಪ್ರಥಮ ಸಾಹಿತ್ಯೋತ್ಸವ 2023 ಈ ಯುಗಪುರುಷ ಕಿನ್ನಿಗೋಳಿ ಸಭಾಭವನದಲ್ಲಿ ನಡೆಯಿತು. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಹಾಗೆಯೇ ಎಲ್ಲ ಸಹಕಾರವನ್ನು ಒದಗಿಸಿಕೊಟ್ಟ ಯುಗಪುರುಷ ಕಿನ್ನಿಗೋಳಿ ಇದರ ಸಂಚಾಲಕರು ಶ್ರೀ ಭುವನಾಭಿರಾಮ ಉಡುಪ ಇವರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೆಯೇ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಹಾಗೆಯೇ ಪ್ರತ್ಯಕ್ಷ ಆಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅಂತಿಮ ಚುಕ್ಕೆಯನ್ನು ನೀಡ್ತಾ ಇದ್ದೇವೆ.